ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ವಾಣೀತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ. ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಟೀಕಾಕೃತ್ಪಾದವರ್ಯಾನ್ ಶತಮತಿಮತವಿಸ್ತಾರಕಾನ್ ಸಂಯಮೀಂದ್ರಾನ್ ವಂದೇ ಸದ್ಭಾವಬೋಧಪ್ರವೃತ್ತಿಪರಿಮಳಗ್ರಂಥಕಾರಾನ್ ಗುರುಂಶ್ಚ ಸದ್ಧರ್ಮಾಖ್ಯಾನ್ಯತೀಂದ್ರಾನ್ ಕವಿಕುಲತಿಲಕಾನ್ಯಸ್ತಗಂಗಾಂತರಂಗಾನ್ ಸತ್ಯಧ್ಯಾನಪ್ರಮೋದಾನ್ ಸಕಲಗುರುಕೃಪಾಕಾರ ಸತ್ಯಾತ್ಮತೀರ್ಥಾನ್. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ. ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋಃ ಶ್ರೀಪಾದಪಂಕಜೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು. ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕತಕಲ್ಮಷಾಪನೋದರಪಟುತಲೆ ಧರ್ಮಾಧ್ಯಕ್ಷ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ನಮಃ. ಸ್ಕಂದ್ಯದ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ರಾಜಾ ವಿಶ್ವಸಹೋ ಯಸ್ಯ ಖಟ್ವಾಂಗಶ್ಚಕ್ರವರ್ತ್ಯಭೂತ್ ಯೋ ದೇವೈರರ್ಥಿತೋ ದೈತ್ಯಾನ್ ಅವಧೀತ್ ಯುಧಿ ದುರ್ಜಯಾನ್. ವೈವಸ್ವತ ಮನುವಿನ ಪೂರ್ವಜನ್ಮದ ಸತ್ಯವ್ರತ ಅನ್ನುವ ರಾಜನಾಗಿ ಅವನಿದ್ದಾಗ ಅವನ ಕಥೆಯನ್ನ ಅಷ್ಟಮ ಸ್ಕಂದದಲ್ಲಿ ತಿಳಿಸಿ, ಅದೇ ಮನು ಮತ್ಸ್ಯನಾಮಕ ಭಗವಂತನಿಂದ ಪ್ರಳಯೋದಕನಿಂದ ಪಾರಾಗಿ ತಾನು ವೈವಸ್ವತ ಮನ್ವಂತರವನ್ನು ಪ್ರಾರಂಭ ಮಾಡಿದ್ದಾನೆ. ಈತ ಸೂರ್ಯ ಮತ್ತು ಸಂಜ್ಞಾದೇವಿಯರ ಮಗ. ಅವನ ಹೆಸರು ಶ್ರಾದ್ದದೇವ. ಅವನಿಂದ ಮುಂದೆ ಸೂರ್ಯವಂಶ ಇದು ಬೆಳೀತಾ ಬಂದಿದೆ. ಸೂರ್ಯವಂಶದಲ್ಲಿ ಮೊದಲು ಆ ಮನುವಿಗೆ ಹುಟ್ಟಿದ ಸುದ್ಯುಮ್ನ, ಅವನೇ ಶಾಪಗ್ರಸ್ತನಾಗಿ ಹೆಣ್ಣಾಗಿ ಇಲ ಅಂತ ತಾನೇ ಆಗಿದ್ದಾನೆ. ಅದರ ನಂತರದಲ್ಲಿ 10 ಜನ ಮನುವಿಗೆ ಮಕ್ಕಳು ಹುಟ್ಟುತ್ತಾರೆ. ಅದರಲ್ಲಿ ಶರ್ಯಾತಿಯಿಂದ ಸುಕನ್ಯೆಯ ಕಥೆಯನ್ನು ನಿನ್ನೆ ಕೇಳಿದ್ದೀರಿ, ನಾಭಾಗನ ಕಥೆಯನ್ನು ಕೇಳಿದ್ದೀರಿ, ವೃಷಧ್ರನ ಕಥೆಯನ್ನು ಕೇಳಿದ್ದೀರಿ. ಅವರೆಲ್ಲರ ವಂಶ ಅದು ನಡೆದು ಬರ್ತಾ ಇರ್ತದೆ. ನಾಭಾಗನ ಮಗನಾಗಿ ಅಂಬರೀಷ ಚಕ್ರವರ್ತಿ ತಾನು ಏಕಾದಶಿಯ ಮಹತ್ವ ಏನು ಅಂತನ್ನುವುದನ್ನು, ಅತ್ಯಂತ ಶಾಂತ ಸ್ವಭಾವದ ನಿಷ್ಕಲ್ಮಶನಾದ ವ್ಯಕ್ತಿಗೆ ಎಂತಹ ಬ್ರಾಹ್ಮಣ ಶಾಪವೂ ಕೂಡ ಅವನಿಗೇನೂ ಮಾಡುವುದಿಲ್ಲ ಅಂತನ್ನುವಂತಹ ಸಂದೇಶವನ್ನು ಅಂಬರೀಷ ತಾನು ಕೊಟ್ಟಿದ್ದಾನೆ. ಅದೇ ವಂಶದ ಅನೇಕ ರಾಜರು, ಯುವನಾಶ್ವ, ಮಾಂಧಾತ ಮೊದಲಾದ ಆ ರಾಜರ ಕಥೆಯನ್ನು ನಾವು ಕೇಳಿದ್ದೇವೆ. ಇಕ್ಷ್ವಾಕು ವಂಶದಲ್ಲಿ ಮುಂದೆ ಸಗರ ಮಹಾರಾಜ, ಸಗರನಿಂದ 60,000 ಜನ ಅಲ್ಲಿ ಹುಟ್ಟಿದ್ದಾರೆ. ಅವರ ಆ ಒಂದು ಕಪಿಲನಾಮಕ ಭಗವಂತನಿಂದ ಅವರೆಲ್ಲರೂ ಕೂಡ ಭಸ್ಮರಾಗಿ ಹೋಗುವ ಪ್ರಸಂಗ ಬಂದಿದೆ.
ಅವರ ಮುಂದಿನವರ ಎಲ್ಲರ ತಪಸ್ಸಿನಿಂದ ಕೊನೆಗೆ ಭಗೀರಥನ ತಪಸ್ಸು ಕೂಡಿ ಆ ಗಂಗಾದೇವಿ ತಾನು ಕೆಳಗಿಳಿದು ಪಾತಾಳಕ್ಕೆ ಹರಿದು ಅವರ ಭಸ್ಮದ ಮೇಲೆ ಹರಿದು ಅವರ ಉದ್ಧಾರವನ್ನು ತಾನು ಮಾಡಿದ್ದಾಳೆ ಅನ್ನುವ ಕಥೆಯನ್ನು ನಿನ್ನೆಯ ದಿವಸ ನಾವೆಲ್ಲರೂ ಶ್ರವಣ ಮಾಡಿದ್ದೇವೆ. ವಾದಿರಾಜರು ಗಂಗಾದೇವಿಯನ್ನು ಸ್ತೋತ್ರ ಮಾಡುವಾಗ ಹೇಳುತ್ತಾರೆ, ಅಜ್ಞಾನಾದ್ಯದಿ ಸಜ್ಜನೇಶು ರಚಿತ ದ್ರೋಹಾನ್ಮಯಿ ಸ್ವರ್ಧುನಿ ಸ್ವಸ್ಫೂರ್ತ್ಯ ಸುಜನೇಶು ದೂಷಣಗಣ ರೂಪಾದ ಅವಜ್ಞಾತವ ತರ್ಹಿ ತ್ವಾಂ ಸಗರತ್ಮಜಾಸ್ಥಿನಿಕರ ಜಾನಂತಿ ಕಿಂ ತೈ ಪ್ರಭೋ ದ್ರೋಹ ಕಿಂ ನ ಕೃತಂ ಕಿಮಂಬ ನಹರ ವಾರೋಪಿತ ಚೋರತ ಅಂತ. ಅಜ್ಞಾನದಿಂದ ಸಜ್ಜನರ ಅವಮಾನವನ್ನು ನಾವು ಎಷ್ಟೋ ಸಲ ಜೀವನದಲ್ಲಿ ಮಾಡಿರಬಹುದು. ದಿನಪೂರ್ತಿ ಕೂತು ಜ್ಞಾನಿಗಳ ದೋಷಗಳನ್ನೇ ನಾವು ಹೇಳಿರಬಹುದು. ನಮ್ಮಿಂದ ಆ ದೊಡ್ಡದಾದಂತಹ ಒಂದು ತಪ್ಪು ಆಗಿದೆ, ಒಪ್ಪಿಕೊಳ್ಳೋಣ. ವಾದಿರಾಜರು ಹೇಳ್ತಾರೆ, ಗಂಗೆಯ ಮುಂದೆ ನಿಂತುಕೊಂಡು ನಾವು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಜ್ಞಾನಿಗಳಿಗೆ ಅವಮಾನ ಮಾಡಿದ್ದೇವೆ, ಜ್ಞಾನಿಗಳಿಗೆ 4 ದೋಷಗಳನ್ನು ಜನರ ಮುಂದೆ ಹೇಳಿದ್ದೇವೆ, ಮಾಡಬಾರದಾಗಿತ್ತು ಮಾಡಿದ್ದೇವೆ, ಆದರೆ ಆ ಕಾರಣಕ್ಕೆ ನೀನು ನಮ್ಮನ್ನು ಉದ್ಧಾರ ಮಾಡಂಗಿಲ್ಲ ಅಂತ ಅನ್ಬೇಡ. ಯಾಕೆ ಅಂದರೆ ಕಿಂ ನಹರಾವ ಆರೋಪಿತ ಚೋರತ ಅಂತ. ಈ ಯಾವ ಸಗರನ ಮಕ್ಕಳ ಭಸ್ಮದ ಮೇಲೆ ಹರಿದು ಪಾತಾಳದ ತನಕ ಬಂದವರ ಉದ್ಧಾರ ಮಾಡಿದಿ, ಅವರಂತೂ 4 ಮಂದಿ ಜ್ಞಾನಿಗಳನ್ನು ಬಿಟ್ಬಿಡು, ಸಾಕ್ಷಾತ್ ಕಪಿಲ ನಾಮಕ ಭಗವಂತನಿಗೇನೆ ಅವಮಾನ ಮಾಡಿದ್ರು, ಅವನ ಮೇಲೇನೆ ದೋಷಾರೋಪಣವನ್ನು ಮಾಡಿದ್ರು, ಅವ್ರನ್ನೇ ಉದ್ಧಾರ ಮಾಡಿ ಅಂದ ಮೇಲೆ ನಮ್ಮನ್ನು ಯಾಕೆ ನೀವು ಉದ್ಧಾರ ಮಾಡುವುದಿಲ್ಲ ಅಂತ. ಅಂದರೆ ನಾವು ಮಾಡಿದ್ದು ತಪ್ಪು, ಅದು ಪ್ರಶ್ನೆಯೇ ಇಲ್ಲ, ನಾವು ಮಾಡಿದ್ದನ್ನು ಸರಿ ಅಂತ ಹೇಳ್ತಾ ಇಲ್ಲ. ಆದರೆ ಸ್ತೋತ್ರ ಮಾಡಿಕೊಳ್ಳುವಂತಹ ವಿಧಾನವನ್ನು ವಾದಿರಾಜರು ತಿಳಿಸ್ತಾರೆ. ಆ ತಪ್ಪನ್ನು ಮಾಡಿದವರನ್ನ ಈಗಾಗಲೇ ಆ ತಪ್ಪಿನಿಂದ ನೀನು ಉದ್ಧಾರ ಮಾಡಿ ಅವರಿಗೆ ಸದ್ಗತಿಯನ್ನು ಕೊಟ್ಟಾಗಿದೆಯಲ್ಲ ತಾಯಿ, ನಮ್ಮನ್ನು ಉದ್ಧಾರ ಮಾಡು ಅಂತ. ಹೀಗೆ ಭಗೀರಥಿಯ ಒಂದು ಪ್ರಾದುರ್ಭಾವ ಅಲ್ಲಾಗಿದೆ. ಅದೇ ವಂಶದಲ್ಲಿ ಮುಂದೆ ಅನೇಕ ರಾಜರ ಕಥೆಯನ್ನು ಹೇಳ್ತಾ ಖಟ್ವಾಂಗ ಅನ್ನುವಂಥ ಒಬ್ಬ ಚಕ್ರವರ್ತಿ ಅಲ್ಲಿ ಹುಟ್ಟಿದ್ದಾನೆ. ಆ ಖಟ್ವಾಂಗನಿಗೆ ದೇವತೆಗಳು ಕೇಳಿದರು, ಭಾಳೇನಿಲ್ಲ, ಸ್ವಲ್ಪ ದಿವಸ ಬಂದು ನಮ್ಮ ಸ್ವರ್ಗದೊಳಗೆ ಯುದ್ಧ ಆಡ್ರಿ, ರಾಕ್ಷಸರ ಹಾವಳಿ ಬಹಳ ಆಗ್ಯದ, ನಮಗೆ ಸಹಾಯ ಮಾಡ್ರಿ ಅಂತ. ಆಯಿತು ಅಂತ ಪಾಪ ಮ್ಯಾಲ ಹೋದ, ದೈತ್ಯರ ವಿರುದ್ಧ ಯುದ್ಧ ಆಡಿದ, ದೇವತೆಗಳಿಗೆ ಸಹಾಯ ಮಾಡಿದ, ಮುಗೀತು ಅಂತ ಹೇಳಿ ನಾನಿನ್ನು ಹೋಗಿ ಬರ್ತೀನಿ ಅಂತಂದಾಗ, ಆಗ್ಲಪ್ಪ ಹೋಗ್ಬಾ, ಸ್ವರ್ಗದೊಳಗ ಸಮಯ ಬಹಳ ಸಾವಕಾಶ ಹೋಗ್ತಿರ್ತದೆ, ಭೂಮಿ ಮೇಲೆ ಆವಾಗ ಬಹಳ ಬೇಗನೆ ಸಮಯ ಹೋಗಿಬಿಟ್ಟಿತ್ತು. ಹಿಂಗಾಗಿ ಅವನಂದ, ನಾನೀಗ ಭೂಮಿ ಮೇಲೆ ಹೋದ್ರೆ ನನಗೆ ಆಯುಷ್ಯ ಎಷ್ಟು ಉಳಿದದ್ರಿ ಅಂತಂದ. ಅವರಂದ್ರು, ಮುಹೂರ್ತಂ ಆಯುರ್ಜ್ಞಾತ್ವೈತ್ಯ ಸ್ವಪುರಂ ಸಂದದೆ ಮನಃ. ದೇವತೆಗಳು ಎಲ್ಲ ಅಪರೋಕ್ಷ ಜ್ಞಾನಿಗಳು ಅವ್ರು ಹೇಳಿದ್ರು, 48 ನಿಮಿಷ ಉಳಿದದ್ ನೋಡಿ ನಿನ್ನ ಆಯುಷ್ಯ ಅಂತ. ಇಷ್ಟು ಆಯುಷ್ಯ ಉಳಿದದ, ನೀವು ಹೋಗ್ಬೇಕಾದ್ರೆ ಏನಾದರೂ ಸಾಧನ ಮಾಡ್ಕೊಳ್ತಿದ್ರೆ ಮಾಡ್ಕೋ. 48 ನಿಮಿಷನಾಗ ಏನು ಮಾಡ್ಬೇಕ್ರಿ, ಮಕ್ಕಳ ಹೆಸರಲ್ಲೇ ವಿಲ್ ಬರೀಲಿಕ್ಕೂ ಟೈಮ್ ಬೇಕಾಗ್ತದೆ, ಅದಕ್ಕಿಂತ ಜಾಸ್ತಿ 48 ನಿಮಿಷನಾಗ ನೀವು ಮಾಡು ಅಂತಂದ್ರೆ ಏನು ಮಾಡಲಿ. ಅವ ಆಗಲಿ ಅಂತ 48 ನಿಮಿಷದೊಳಗೆ ನಾನು ಸಾಧನೆ ಮಾಡ್ಕೊಳ್ತೀನಿ ಅಂತ ಭೂಮಿಗೆ ತಾನು ಕೆಳಗಿಳಿದು, ನ ಶ್ರಿಯೋ ನ ಮಹಿ ರಾಜ್ಯಂ ನ ದಾರಾಶ್ಚ ಅತಿವಲ್ಲಭಾನ ಬಾಲ್ಯೇಪಿ ಮತಿರ್ಮಹ್ಯಂ ಅಧರ್ಮೇ ರಮತೆ ಕ್ವಚಿತ. ಯಾವ ಸಂಪತ್ತು, ರಾಜ್ಯ, ಭೂಮಿ, ಹೆಂಡತಿ, ಮಕ್ಕಳು ಯಾರೊಳಗೂ ಮನಸ್ಸನ್ನ ಇಡದೇನೆ, ನಾ ಪಶ್ಯ ಉತ್ತಮ ಶ್ಲೋಕಾದ ಅನ್ಯತ್ಕಿಂಚನ ವಸ್ತ್ವಹಂ ದೇವೈ ಕಾಮವರೋದತ್ತೋ ಮಹ್ಯಂ ತ್ರಿಭುವನೇಶ್ವರೈ. ದೇವತೆಗಳೇ, ನಿಮಗೆ ಸಹಾಯ ಮಾಡಿದ್ದಕ್ಕೆ ನೀವು ನನಗೇನಾದರೂ ವರ ಕೊಡೋರಿದ್ರಿ ಅಂದ್ರೆ ಒಂದು ಕೊಡ್ರಿ, ಮುಂದಿನ 48 ನಿಮಿಷಗಳು ನನಗೆ ಭಗವಂತನ ಬಿಟ್ಟರೆ ಇನ್ಯಾವುದೂ ವಿಚಾರೇ ಬಂದಿರಬಾರ್ದು, ಅಷ್ಟು ವರ ಕೊಟ್ಬಿಡ್ರಿ ಅಂತ ತಾನು ಬೇಡ್ಕೊಂಡು ಕೆಳಗೆ ಬಂದ್ರೆ, ಆವಾಗ ಆ ಅಥೋಷ ಮಾಯಾ ರಚಿತೇಶು ಸಂಗಂ ಗುಣೇಶು ಗಂಧರ್ವ ಪುರೋಪಮೇಶು ರೂಢಂ ಪ್ರಕೃತ್ಯಾತ್ಮನಿ ವಿಶ್ವಭರ್ತುರ್ಭಾವೇನ ಹಿತ್ವಾ ತಮಹಂ ಪ್ರಪದ್ಯೆ ಅಂತ ಆ ಭಗವಂತನನ್ನು ಸಂಪೂರ್ಣವಾಗಿ ಆ 48 ನಿಮಿಷಗಳ ಕಾಲ ದೀರ್ಘವಾದ ಸ್ತೋತ್ರವನ್ನು ಮಾಡ್ತಾ ಸಾಕ್ಷಾತ್ ಭಗವಂತನನ್ನು ಪ್ರತ್ಯಕ್ಷೀಕರಿಸಿಕೊಂಡು ಸಾಧನವನ್ನು ಮಾಡಿ ಅಷ್ಟೇ ಮುಹೂರ್ತದೊಳಗೇನೆ ತಾನು ಆ ಮೋಕ್ಷಕ್ಕೆ ತಾನು ತೆರಳಿದ್ದಾನೆ. ಮಹಾನುಭಾವನಾದಂತಹ ನಮ್ಮ ಖಟ್ವಾಂಗ ಅನ್ನುವಂಥ ರಾಜರ್ಷಿ ಅಂತ ಅವನ ಜೀವನದ ಅತ್ಯದ್ಭುತವಾದ ಕಥೆಯನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ನೋಡಿ, ಸಮಯ ಇಷ್ಟುಳಿದಿದೆ ಅಷ್ಟುಳಿದಿದೆ ಮಹತ್ವದ್ದಲ್ಲ. ಭಗವಂತನಲ್ಲಿ ಏಕಚಿತ್ತದಿಂದ ನಾವು ಸ್ಮರಣ ಮಾಡುವುದಾದರೆ ಭಗವಂತ ಎಂತಹ ಕಾಲಕ್ಕೂ ಎಂಥವರಿಗೂ ತಾನು ಫಲವನ್ನು ಕೊಡ್ತಾನೆ. ಸಂದೇಹವಿಲ್ಲದೆ ಒಂದೇ ಮನದಿ ಗೋವಿಂದನ ನೆನೆದ ಗಜೇಂದ್ರನಿಗೊಲಿದ
ಉಪೇಂದ್ರನ ಶುಭಗುಣ ಸಾಂದ್ರನ ಯದುಕುಲ ಚಂದ್ರನಿಗೊಂದಿಸಿರು. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ವಾದರಾಜರು ಹೇಳ್ತಾರೆ, ಸಂದೇಹವಿಲ್ಲದೆ ಒಂದೇ ಮನದಿ, ಯಾವ ಸಂಶಯ ಪಡ್ಲಾರ್ದೆ, ಮತ್ತು ನಾ ಇಲ್ಲಿ ಧ್ಯಾನಕ್ಕೆ ಕೂತ್ರ ಆಚರ್ ನಾವು ಪೂಜೆಗೆ ಕೂತ್ರ ಮತ್ತು ಆ ಕೆಲಸ ಯಾರು ಮಾಡೋರ್ರಿ, ನಾವು ಧ್ಯಾನಕ್ಕೆ ಕೂತ್ರ ಈ ಕೆಲಸ ಯಾರು ಮಾಡೋರು ಅಂತ ಬೇರೆ ಲೌಕಿಕದೊಳಗೆ ಸಂಶಯ ಪಟ್ಟುಕೊಂಡು ಅಲ್ಲಿ ಸಮಯ ಹಾಕಿ ಭಗವಂತನ ವಿಷಯಕ ಧ್ಯಾನ ಜಪ ಪಾರಾಯಣಾದಿಗಳನ್ನು ಬಿಟ್ಟು ನಾವು ಮಾಡೋದಾದರೆ ನಮಗೆ ಭಗವಂತ ಒಲಿಯುವುದಿಲ್ಲ. ಅದೇ ಮಾಡುವಾಗ ಒಂದೇ ಮನದಿ, ಒಂದೇ ಮನಸ್ಸಿನಿಂದ ಏಕಚಿತ್ತನಾಗಿ ಭಗವಂತನನ್ನು ನೆನೆದಂತಹ ಒಂದು ಪ್ರಾಣಿ, ಒಬ್ಬ ಗಜೇಂದ್ರನಿಗೂ ಭಗವಂತ ಒಲಿದಿದ್ದಿದೆ. ಹಾಗಾಗಿ ಖಟ್ವಾಂಗನೆಂಬ ರಾಜರ್ಷಿ ತಾನು ಕೇವಲ ಒಂದು ಮುಹೂರ್ತದ ಕಾಲ ತಾನು ಸಾಧನೆಯನ್ನು ಮಾಡಿ ಉದ್ಧಾರನಾದಂತಹ ಆ ಸೂರ್ಯವಂಶದ ಮಹಾರಾಜನ ಕಥೆಯನ್ನು ನಮಗೆ ತಿಳಿಸ್ತಾ ಇದೆ ಭಾಗವತ. ಆ ಖಟ್ವಾಂಗನಿಂದ ದೀರ್ಘಬಾಹು, ಆಮೇಲೆ ರಘು ಮಹಾರಾಜ ತಾನು ಹುಟ್ಟುತ್ತಾನೆ. ರಘು ಮಹಾರಾಜನಿಂದಲೇ ಇದು ರಘುವಂಶ ಅಂತ ಪ್ರಸಿದ್ಧವಾಗ್ತದೆ. ರಘು ಮಹಾರಾಜ ಎಲ್ಲವನ್ನ ಗಳಿಸಿ ವಿಶ್ವಜಿತ್ ಯಜ್ಞವನ್ನ ಮಾಡಿದರೆ ಎಲ್ಲವನ್ನೂ ತಾನು ಮತ್ತೆ ಬ್ರಾಹ್ಮಣರಿಗೆ ದಾನ ಮಾಡಿಬಿಟ್ಟಿದ್ದಾನೆ. ತಮಧ್ವರೆ ವಿಶ್ವಜಿತಿ ಕ್ಷಿತೀಶಂ ನಿಶೇಷ ವಿಶ್ರಾಣಿತ ಕೋಶಜಾತಂ. ಅವನ ಕೋಶದೊಳಗ, ಅವನ ಟ್ರೆಜರಿ ಒಳಗ ಒಂದು ನಯಾ ಪೈಸಾ ಉಳಿಸ್ಕೊಂಡಿದ್ದಿಲ್ಲಂತೆ, ಎಲ್ಲಾನು ದಾನ ಮಾಡಿಬಿಟ್ಟಂತೆ. ಮಾನವರು ಎಲ್ಲ ದಾನ ಮಾಡಿದ್ನಂತೆ. ಪಾಪ ಒಬ್ಬ ಬ್ರಹ್ಮಚಾರಿ ಬಂದು ನೋಡಿದ ರಾಜನ ಕಡೆಗೆ ತಾನು ಬಂದು, ಬೇಕಾದ ರಾಜ ದೊಡ್ಡ ಅರಮನೆಯಾಗಿರ್ತಾನ, ಭಾರಿ ರೇಷ್ಮೆ ಬಟ್ಟೆ ಹಾಕ್ಕೊಂಡಿರ್ತಾನ, ಕೈಯಾಗೆಲ್ಲ 4 ಬಂಗಾರದ ಸಾಮಾನು ಇರ್ತಾವೆ, ನಾವು ಕೇಳಿದ್ದನ್ನು ಸ್ವಲ್ಪ ಕೊಡ್ತಾನನ್ನೋ ಇಚ್ಛಾದಿಂದ ಪಾಪ ಕೌತ್ಸ ಅಂತ ವರತಂತ್ರ ಋಷಿಗಳ ಶಿಷ್ಯ ತಾನು ಬಂದು ನೋಡಿದ, ಇವನೇ ಮಣ್ಣಿನ ಪಾತ್ರೆ ಒಳಗೆ ತಂದು ಪೂಜಾ ಎಲ್ಲ ಮಾಡ್ಲಿಗತ್ತ, ಮತ್ತು ಇನ್ನು ಇವಂದು ನಾ ಏನು ಕೇಳೋದು ಅಂತಂದವ. ಕಿವಿ ಏನೋ ಬರೋಬ್ಬರ್ ಕೇಳುವಲ್ತಾಗ್ಯದ ಅಂತ ಡಾಕ್ಟ್ರಿಗೆ ತೋರಿಸ್ಲಿಕ್ಕೆ ಹೋದಾಗ, ನೀ ಏನಂದೆಪ್ಪ ನನಗೆ ಕೇಳಿಸ್ವಲ್ತು ಅಂತ ಅವನೇ ಅಂದ್ಬಿಟ್ಟಂತಂದ್ರೆ ಮತ್ತೆ ಮುಂದೆ ಗತಿ ಏನು? ನಾನು ಇವನ್ ಕಡೆಗೆ ಬೇಕಾದಷ್ಟು ಸಂಪತ್ತು ಸಿಗ್ತದ, ಮಹಾರಾಜ ಇದ್ದಾನಂತ ಇವಂಗ ನಾ ಬೇಡ್ಲಿಕ್ಕಂತ ಬಂದ್ರೆ ಇವನೇ ನನಗೆ ಮಣ್ಣಿನ ಪಾತ್ರೆ ಒಳಗೆ ತಂದು ಪೂಜಾ ಮಾಡ್ಲಿಕ್ಕತ್ತಾನ. ಮಂದ ಸ್ವಸ್ತ್ಯಸ್ತುತೆ ನಿರ್ಗಲಿತ ಅಂಬು ಗರ್ಭಂ ಶರದ್ಘನಂ ನಾರ್ದತಿ ಚಾತಕೋಪಿ ಅಂತ ರಘುವಂಶದಲ್ಲಿ ಕಾಳಿದಾಸ ಬಹಳ ಚಂದಾಗಿ ಅದನ್ನು ವರ್ಣನೆ ಮಾಡ್ತಾನೆ. ಶರದ್ಘನವನ್ನ ಚಾತಕ ಪಕ್ಷಿನೂ ಬಾಯಿ ತೆಗೆಯುವುದಿಲ್ಲ. ಚಾತಕ ಪಕ್ಷಿ ಬರೀ ಮಳಿ ನೀರಿನ ಕುಡಿತದದು. ಅದು ವರ್ಷಾ ಋತುವಿನೊಳಗಷ್ಟೇ ಬಾಯಿ ತೆಗಿತದ ಹೊರತು ಶರದ್ ಋತು ಒಳಗ ಸಾಕಷ್ಟು ಮೋಡಗಳಿರ್ತಾವ್ರಿ, ಆದ್ರೆ ಮಳಿನೇ ಕೊಡ್ತಿರಂಗಿಲ್ಲ, ಅವು ನೀರೆಲ್ಲ ಮೋಡಿರ್ತಾವ. ಹಿಂಗಾಗಿ ಚಾತಕ ಪಕ್ಷಿ ಬಾಯಿನೂ ತೆಗೆಯುವುದಿಲ್ಲ ಅಂತಾವಾಗ. ಹಂಗ ನಿನ್ನಂಥವನ್ ಕಡೆಯಿಂದ ನಾ ಏನ್ ಬಾಯಿ ತೆಗಿಲಪ್ಪ? ಅರಣ್ಯಕೋಪಾತ್ತ ಫಲಪ್ರಸೂತಿ ಸ್ತಂಭೇನ ನಿವಾರ ಇವಾವಶಿಷ್ಟ ಅಂತ ಎಲ್ಲಾ ಹಣ್ಣು ಹಂಪಲು ತಕ್ಕೊಂಡ್ಮೇಲೆ ಬರೇ ಕಾಂಡು ಉಳಿತದ್ಲ, ಹಂಗೆ ಉಳಿದೀನಿ ಈಗ, ನಿಂದೇನಿಲ್ಲೇ ಇಲ್ಲ, ಅದಕ್ಕೆ ಏನು ಬೇಡ, ನಾ ಇನ್ನೊಬ್ಬರ ಕಡೆ ಹೋಗಿ ಬೇಡ್ತೀನಿ ಅಂತ. ರಘು ಮಹಾರಾಜನ ಬಾಗಿಲ ತನಕ ಬಂದು ಇನ್ನೊಬ್ಬರ ಕಡೆಗೆ ಹೋಗಿ ಬೇಡುವಂತಹ ಪರಿಸ್ಥಿತಿ ಇವತ್ತಿಗೂ ಯಾರೂ ಬಂದಿಲ್ಲ. ನೀನು ಏನು ಬೇಕು ಕೇಳಿ ನಾನು ಕೊಡ್ತೀನಿ ನಿನಗೆ ಅಂತಂದ. ಏನು ಬೇಕು ಕೇಳಿ ಕೊಡ್ತೀನಿ ಅಂತಂದಾಗ ನಾನು ನನ್ನ ಗುರುಗಳಿಗೆ ನಾನು ಹೇಳಿ ಬಂದ್ಬಿಟ್ಟಿನಿ, ಅವ್ರಿಗೆ 14 ಕೋಟಿ ಚಿನ್ನದ ನಾಣ್ಯಗಳನ್ನು ತಂದು ಕೊಡ್ತೀನಿ ಅಂತ. ಎಲ್ಲಿಂದ ತಂದು ಕೊಡ್ಲಿಕ್ಕೆ ನನಗೀಗ ಸಾಧ್ಯನೇ ಇಲ್ಲ, ಹಿಂಗಾಗಿ ನಾ ಬೇರೆ ಅವ್ರಿಗೆ ಕೇಳ್ತೀನಿ ಅಂತ. ಏನು ಕಾರಣ ಇಲ್ಲ ಅಂತ ಹೇಳಿ ತನ್ನ ಧನುಸ್ಸು ತನ್ನ ಬಾಣವನ್ನು ಹೊತ್ತು ಕುಬೇರನ ಲೋಕಕ್ಕೆ ಹೋದ್ನಂತೆ. ವಿದ್ಯಾಧರರ ಪಾಪ ಕುಬೇರನ ಸೇವಾ ಮಾಡ್ಲಿಕ್ಕೆ ಧನುಷ್ಟಂಕಾರ ಮಾಡಿ ಕುಬೇರ ಯುದ್ಧಕ್ಕೆ ಬಾ ಅಂತ ಕರೆದ. ಎಲ್ಲರೂ ಗಾಬರಿ ಆಗಿ ಕುಬೇರ್ಗೆ ಯಾರೋ ಯುದ್ಧಕ್ಕೆ ಬಂದಾರ, ಯಾರು ಹೋಗ್ರ ನೋಡ್ರಿ, ರಘು ಮಹಾರಾಜ ಬಂದಾನ, ಭೂಮಿಯಿಂದ ಕುಬೇರ ಲೋಕಕ್ಕೆ ಹೋಗ್ಬಿಟ್ಟಿದ್ದೀವ, ಯಾಕೆ ಯುದ್ಧ ಮಾಡ್ತಾನಂತ ಕೇಳ್ಕೊಂಬರ್ರಿ ಅಂದ್ರೆ ಕುಬೇರರು ಇಂಥ ಮಹಾ ಭಗವದ್ಭಕ್ತನಾದಂತಹ ರಾಜ, ಸೂರ್ಯವಂಶದ ಚಕ್ರವರ್ತಿ, ನನ್ನ ಜೊತೆಗೆ ಯುದ್ಧ ಯಾಕೆ ಮಾಡ್ಲಿಕ್ಕೆ ಬಂದಾನವ ಅಂತ ಅವ್ರು ಹೋಗಿ ಕೇಳಿದ್ರು, ಯಾಕೆ ಬಂದೀಯಪ್ಪ ಅಂತ. ಅಂದ, ನನಗ ಯುದ್ಧ ಆಡುವುದದ, ಕುಬೇರನಿಂದ ನಾನು ಸಂಪತ್ತನ್ನು ಗಳಿಸಿ ಹೋಗಿ ಆ ಬ್ರಾಹ್ಮಣನಿಗೆ ದಾನ ಮಾಡ್ಲಿಕ್ಕೆ ನಾನು ಇಲ್ಲಿ ಯುದ್ಧಕ್ಕೆ ಬಂದೀನಿ ಅಂತ. ಪಾಪ ಕೇವಲ ಒಬ್ಬ ಮನಿ ತನಕ ಬೇಡ್ಲಿಕ್ಕೆ ಬ್ರಹ್ಮಚಾರಿ ಬಂದಾನ, ಅವನನ್ನು ಖಾಲಿ ಕೈಯಿಂದ ಕಳಿಸಬಾರ್ದು ಅನ್ಲಿಕ್ಕೆ ಕುಬೇರನ ಜೊತೆಗೆ ಯುದ್ಧಕ್ಕೆ ಹೋದ ಮಹಾನುಭಾವ ರಘು ಮಹಾರಾಜ. ಅಲ್ಲಿ ಹೋಗಿ ತಾನು ಯುದ್ಧ ಮಾಡ್ಲಿಕ್ಕೆ ಅಂತ ಹೋದ್ರೆ ಅವರಂದ್ರಂತ, ಕುಬೇರಂದ, ಬ್ಯಾಡ ಮಾರಾಯ, ನಿನ್ನ ಜೊತೆಗೆ ಯುದ್ಧ, ನಿನಗೇನು ಬೇಕಾಗಿದೆ ನಾನೇ ಕೊಡ್ತೀನಿ, ನಿನ್ನ ಪರಾಕ್ರಮ ನನಗೆ ಗೊತ್ತು, ನೀನು ಮಹಾಭಗವದ್ಭಕ್ತ ಅಂತ ಹೇಳಿ ಅಯೋಧ್ಯಾದ ಮಧ್ಯದೊಳಗ ರೋಡ್ ಮ್ಯಾಲಿನಿಂದ ಪುಷ್ಪವೃಷ್ಟಿ ಆದಂಗ ಸುವರ್ಣದ ವೃಷ್ಟಿ, ಬಂಗಾರದ ನಾಣ್ಯಗಳನ್ನು ವಿದ್ಯಾಧರರು ಸುರಿತಾ ಇದ್ದಾರಂತೆ. ಸುರಿದು ದೊಡ್ಡ ಮೇರು ಪರ್ವತದಷ್ಟು ಆ ಬಂಗಾರದ ಪರ್ವತ ಆಗಿ ನಿಂತು ಬಿಡ್ತು. ಅವಾಗ ಹಿಂಗೆಷ್ಟು ಬೇಕಷ್ಟು ತಗೋ ಅಂತ ಈ ರಾಜ ಅಂದ. ತಾನು ತಗೋಬಹುದಿತ್ತು, ತಾನು ತಗೊಳ್ಳಿಲ್ಲ. ನೀ ಎಷ್ಟು ಬೇಕಷ್ಟು ತಗೋ ಅಂದ್ರೆ ಅವನು ಭಾರಿ ಇದ್ದಾರಿ. ಯಾರು? ಆ ಬಂದಂತಹ ಕೌತ್ಸ
ನಾನು ಗುರುಗಳಿಗೆ 14 ಕೋಟಿ ಕೊಡೋದ, ನನಗೆ ಬಂಗಾರ ಬೇಕಿಲ್ಲ ಅಂದ. ಅವ ಎಷ್ಟು ಬಾರಿ ಇದ್ದು ನೋಡ್ರಿ, 14 ಕೋಟಿ ತಾನೇನು 5 ಗುರುಗಳಿಗೆ ಕೊಡಬೇಕಾಗಿತ್ತು ಕೊಟ್ಟ. ಮುಂದಿಂದ ಒಂದು ಅವ ಬಳಸಲಿಲ್ಲ. ಈ ಕಡೆಗೆ ರಘು ಮಹಾರಾಜ ನಾನು ಅವನ್ ಸುಲಭ ಪಡೆದೀನಿ, ನಾನ್ಯಾಕೆ ಬಳಸಲಿ ಅಂತ ಇವನೂ ಬಳಸಲಿಲ್ಲ. ಜನಸ್ಯ ಸಾಕೇತ ನಿವಾಸಿನಸ್ಥೌ ದ್ವಾವಪ್ಯಭೂತಾಂ ಅಭಿನಂದ್ಯ ಸತ್ತು ಗುರು ಪ್ರದೇಯಾಧಿಕ ನಿಸ್ಪೃಹೋರ್ತಿ ನೃಪೋರ್ಥಿ ಕಾಮಾದ್ ಅಧಿಕ ಪ್ರದಶ್ಚ ಅಂತ ಕಾಳಿದಾಸ ರಘುವಂಶದಲ್ಲಿ ಅದ್ಭುತವಾಗಿ ಅವರ ವರ್ಣನೆಯನ್ನು ಮಾಡ್ತಾನೆ. ಬೇಡಿದ್ದಕ್ಕಿಂತಲೂ ಹೆಚ್ಚು ಹೆಚ್ಚು ಕೊಡುವಂಥ ರಾಜ ಅವನು ಮಾನಧನನಾಗಿ ಅಲ್ಲಿ ಮೆರೆದನಂತೆ. ಗುರುಗಳಿಗೆ ಬೇಕಾದಷ್ಟೇ ತಗೊಂಡು ಉಳಿತು ಒಂದು ನಾಣ್ಯದ ಮೇಲೂ ಸ್ಪೃಹೆಯನ್ನು ತೋರಿಸದಂತಹ ಆ ಶಿಷ್ಯ ತಪೋಧನನಾಗಿ ಮೆರೆದಿದ್ದಾನಂತೆ. ತಪೋಧನ, ಮಾನಧನ ಆ ಕೌತ್ಸ ಮತ್ತು ರಘುಗಳಾದರೂ ಆ ಒಂದು ಅಯೋಧ್ಯೆಯ ಜನತೆಯ ಕಣ್ಣಿನಲ್ಲಿ ಅಂತ ಅಂಥ ಶ್ರೇಷ್ಠನಾದ ರಾಜ ಆ ರಘು ಮಹಾರಾಜ. ಅವನಿಂದ ಆ ಪೃಥುಶ್ರವ ಅಜ ಅನ್ನುವಂಥ ರಾಜ ತಾನು ಹುಟ್ಟಿದ್ದಾನೆ. ಅಜ ಮಹಾರಾಜ, ಅವನಿಗೆ ಭಾರೀ ಶ್ರೇಷ್ಠಳಾದ ಲೋಕ ಸುಂದರಿಯಾದಂತಹ ಹೆಂಡತಿ ಅವನಿಗೆ ಸಿಕ್ಕಿದ್ದಾಳೆ. ತಾನು ಮದುವೆಯಾದರೂ ಕೂಡ ಸದಾ ರಾಜ್ಯದ ಕಾರ್ಯದಲ್ಲಿ ವ್ಯಸ್ತನಾಗಿ ಒಟ್ಟಾರೆ ಸಮಯನೇ ಕೊಡ್ಲಿಕ್ಕಾಗಿಲ್ಲ ಪತ್ನಿಗೆ. ಒಂದು ಸಲ ಪಾಪ ತಾನೇ ಕರುಣೆಯಿಂದ ಕೇಳಿದ, ಎಷ್ಟು ನಾನು ವ್ಯಸ್ತನಾಗಿರ್ತೀನಿ ನನ್ನ ಕಾರ್ಯಭಾರದೊಳಗ, ನಿನಗೇನು ಬೇಕು ಕೇಳು ಅಂತ. ನೀನು ಎಂದಿಗೂ ನನ್ನನ್ನು ಡಿಸ್ಟರ್ಬ್ ಮಾಡಲಿಲ್ಲ, ನೀನು ಹಿಂಗ್ಯಾಕಿದ್ದಿ ಅಂತ ಅನ್ಲಿಲ್ಲ, ನನಗೆ ಟೈಮ್ ಕೊಟ್ಟಿಲ್ಲ ಅಂತ ನೀನು ಅಂದಿಲ್ಲ, ನಿನಗೇನು ಇವತ್ತು ಬೇಕು ನಾನು ನಿನಗೆ ಎಲ್ಲವನ್ನು ಕೊಡ್ತೀನಿ ಅಂತ ಕೇಳಿದರೆ, ಆಗಲಿ ಅಂತ, ನನಗೆ ಇನ್ನೇನೂ ಬೇಡ, ನನಗೆ ಸ್ವಲ್ಪ ಸಮಯ ನಿಮ್ಮ ಜೊತೆಗೆ ಆ ಉದ್ಯಾನವನದೊಳಗೆ ಹೋಗಿ ವಿಹಾರ ಮಾಡಿ ಬರ್ಬೇಕನ್ನಿಸೋದು ಅಷ್ಟೇ. ಆಯಿತು ಅಂತ ದೊಡ್ಡ ಉದ್ಯಾನವನ ಅವನ ಅರಮನೆಯೊಳಗೆ, ಅಲ್ಲಿ ತಾನು ಕರ್ಕೊಂಡು ಅವಳನ್ನು ಅಡ್ಡಾಡ್ಲಿಕ್ಕತ್ತಾನೆ. ಅಡ್ಡಾಡುವಾಗ ನಾನು ಸ್ವಲ್ಪ ಹೊತ್ತು ನಿಮ್ಮ ತೊಡಿ ಮೇಲೆ ಮಲ್ಕೊಳ್ತೀನಿ ಅಂತ ರಾಣಿ ತಾನು ಹೇಳಿದ್ಲು. ಆಯಿತು ಅಂತ ತೊಡಿ ಮೇಲೆ ಮಲಗಿಸ್ಕೊಂಡ. ಮೇಲೆ ನಾರದರು ಸುಮ್ಮನೆ ತಾವು ಆಕಾಶ ಮಾರ್ಗವಾಗಿ ಹೊಂಟ ಸಂದರ್ಭದೊಳಗೆ ಅವರ ಆ ಮಹತಿ ಅನ್ನುವ ವೀಣಾದ ಮೇಲಿನ ಹಾರ ಅದು ಕೆಳಗೆ ಬಿತ್ತಂತ. ಕೆಳಗೆ ಬಿದ್ರ ಇವಳು ಮಹಾರಾಣಿ ಹಾರ ಬಿದ್ದದ್ದಕ್ಕೆ ಸತ್ತು ಹೋಗ್ಬಿಟ್ಲು. ಏನೋ ಒಂದು ಕಲ್ಲು ಬಿತ್ತು, ಕಬ್ಬಿಣ ಬಿತ್ತು, ಏನೋ ಒಂದು ಬಿದ್ದಿದ್ರೆ ಸತ್ತಿದ್ರೆ ಮಾತು ಬೇರೆ, ಹಾರ ಬಿತ್ತಂತ ಸತ್ತು ಹೋಗ್ಲಿಕ್ಕೆ. ಅಳತಾನ ಅಜ ಮಹಾರಾಜ ರಘುವಂಶದೊಳಗ ಅಜ ವಿಲಾಪ ಅಂತ ಒಂದು ಅಧ್ಯಾಯ ಬರೆದಾನ ಕಾಳಿದಾಸ. ಅಜ ಹೆಂಗ್ ಅತ್ತ ಅನ್ನೋದಕ್ಕೆ. ಸ್ರಗಿಯಂ ಯದಿ ಜೀವಿತಾಪಕ ಹೃದಯೇ ಕಿಂ ನಿಹತ ನಹಂತಿ ಮಾಂ ವಿಷಮಪ್ಯಮೃತಂ ಕ್ವಚಿತ್ ಭವೇದಮೃತಂ ವಾ ವಿಷಮೀಶ್ವರೇಚ್ಛಯ. ಹಾರವೇ ಪ್ರಾಣವನ್ನ ಹೀರ್ತದೆ ಅಂತನ್ನೋದಾದ್ರೆ ನಾನೂ ಹಾರ ಹಾಕ್ಕೊಂಡಿನಿ ಅಂತ ತೋರಿಸ್ತಾನವ. ಈ ಹಾರ ನಂದೂ ಪ್ರಾಣ ಹೀರಬೇಕಾಗಿತ್ತು. ಅತ್ಯಂತ ಸೂಕ್ಷ್ಮವಾದ ಹಾರವೂ ಕೂಡ ಆ ಒಂದು ಹೆಣ್ಣಿನ ಪ್ರಾಣ ತಗೊಳ್ತದೆ ಅಂತಂತಂದ್ರೆ ಇದು ಏನು ವಿಚಿತ್ರ, ಏನು ವಿಪರ್ಯಾಸ. ಇದು ಕೇವಲ ಈಶ್ವರೇಚ್ಛಾ. ಈಶ್ವರನ ಇಚ್ಛಾ ಇತ್ತು ಅಂದ್ರೆ ವಿಷಾನೂ ಅಮೃತ ಆಗ್ತದೆ. ಪ್ರಹ್ಲಾದರಾಜರು ವಿಷ ಕುಡಿದ್ರು, ಆದ್ರೆ ಅವರಿಗೆ ಅಮೃತ ಆಯಿತು. ಅದೇ ಅಮೃತ ಕುಡದ ರಾಹು ಅವನ ರುಂಡ ಕತ್ತರಿಸಿ ಬಿತ್ತು. ಹಿಂಗಾಗಿ ವಿಷವೂ ಅಮೃತವಾಗ್ತದೆ, ಅಮೃತವೂ ವಿಷವಾಗ್ತದೆ. ಈಶ್ವರನ ಇಚ್ಛಾ, ಭಗವಂತನ ಇಚ್ಛಾನೇ ಇದಕ್ಕೆ ಕಾರಣ ಅಂತ ಅಜ ತಾನು ವಿಲಾಪ ಮಾಡಿದ್ದಾನೆ. ಅವನಿಗೆ ರಾಜ್ಯವನ್ನು ಆಳ್ಲಿಕ್ಕಾಗಿಲ್ಲ. ಬೇಗನೆ ಅವನೂ ಕೂಡ ಸಾವಪ್ಪಿದಾಗ ಸಣ್ಣ ವಯಸ್ಸಿನಲ್ಲಿ ಏನೇ ರಾಜನಾಗ್ತಾನೆ ನಮ್ಮ ಮಹಾನುಭಾವನಾದ ದಶರಥ. ಅಜನ ಮಗನೇ ದಶರಥ. ದಶರಥ ತಾನು ರಾಜನಾಗಿ ಅಲ್ಲಿ ಬಂದಿದ್ದಾನೆ. ತಸ್ಯಾಪಿ ಭಗವಾನೇಶ ಸಾಕ್ಷಾತ್ ಬ್ರಹ್ಮಮಯೋ ಹರಿಹಿ ಅಂಶಾಂಶೇನ ಚತುರ್ಧಾಗಾತ್ ಪುತ್ರತ್ವಂ ಪ್ರಾರ್ಥಿತಸ್ಸುರೈಹಿ. ದೇವತೆಗಳಿಂದ ಪ್ರಾರ್ಥಿತನಾದಂತಹ ಭಗವಂತ ರಾವಣ, ಕುಂಭಕರ್ಣರೇ ಮೊದಲಾದಂತಹ ಅನೇಕ ದೈತ್ಯರ ಸಂಹಾರವನ್ನು ಮಾಡುವಂತಹ ಕಾರಣದಿಂದ ಮನುಷ್ಯರಿಗೆ ತಾನು ಅತ್ಯುತ್ತಮವಾದ ಶಿಕ್ಷಣವನ್ನು, ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣಂ, ಮನುಜರಿಗೆ ತಾನು ತನ್ನ ಜೀವನದಿಂದ ಸನ್ನಡತೆಯ ಶಿಕ್ಷಣವನ್ನು ಕೊಡುವಂತಹ ಒಂದು ಉದ್ದೇಶದಿಂದ ಶ್ರೀರಾಮಚಂದ್ರ ಆ ದಶರಥನ ಮಗನಾಗಿ ತಾನು ಪ್ರಾದುರ್ಭೂತನಾಗ್ತಾ ಇದ್ದಾನೆ. ಆ ಶ್ರೀರಾಮಚಂದ್ರನ ಜೊತೆಗೆ 4 ಒಟ್ಟಾರೆ ಭಗವದ್ ರೂಪಗಳೇ ದಶರಥನ ಮಕ್ಕಳಾಗಿ ಬಂದವು ಅಂತ ಹೇಳ್ತಾರೆ. ಭಗವಂತನಿಗೆ 4 ರೂಪಗಳು, ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ, ವಾಸುದೇವ ಅಂತ. ವಾಸುದೇವ ಮೂರ್ತಿಯೇ ಸಾಕ್ಷಾತ್ ಶ್ರೀರಾಮಚಂದ್ರ. ಸಂಕರ್ಷಣ ರೂಪಿ ಭಗವಂತ ಶೇಷದೇವರಲ್ಲಿ ಆವಿಷ್ಟನಾಗಿ ತಾನು ಲಕ್ಷ್ಮಣನಾಗಿ ಹುಟ್ಟಿದ್ದಾನೆ. ಪ್ರದ್ಯುಮ್ನ ನಾಮಕ ಭಗವಂತ ಕಾಮನಲ್ಲಿ, ಚಕ್ರ ಇದೆಯಲ್ಲ ಕಾಮ, ಆ ಕಾಮನಲ್ಲಿ ಆವಿಷ್ಟನಾಗಿ ಭರತನಾಗಿ ಹುಟ್ಟುತ್ತಾನೆ. ಅನಿರುದ್ಧ ನಾಮಕ ಪರಮಾತ್ಮ ಶಂಖಕ್ಕೆ ಅಭಿಮಾನಿಯಾದಂತಹ ಅನಿರುದ್ಧನೆಂಬ ದೇವತೆಯೊಳಗೇನೆ ತಾನು ಆವಿಷ್ಟನಾಗಿ ಶತ್ರುಘ್ನ ಅನ್ನುವಂತಹ ಅವತಾರದಿಂದ, ಹೀಗೆ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಅನಿರುದ್ಧರೇ
ರಾಮಲಕ್ಷ್ಮಣ ಭರತ ಶತ್ರುಘ್ನರಾಗಿ ಅಲ್ಲಿ ಅವತಾರವನ್ನ ತಾಳ್ತಾ ಇದ್ದಾರೆ. ವಾಸುದೇವ ಭಗವಂತ ಶ್ರೀರಾಮಚಂದ್ರ ಸಾಕ್ಷಾತ್ ಭಗವಂತನ ಅಂಶ, ಉಳಿದ ಮೂರು ಕೂಡ ಭಗವಂತನ ಆವೇಶದಿಂದ ಕೂಡಿದಂತಹ ರೂಪಗಳು ಅಂತ ಶ್ರೀಮದಾಚಾರ್ಯರ ತಾತ್ಪರ್ಯದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ತಸ್ಯಾನುಚಲಿತಂ ರಾಜನ್ ಋಷಿಭಿಃ ತತ್ವದರ್ಶಿಭಿಃ ಶ್ರುತಂ ಹಿ ವರ್ಣಿತಂ ಭೂರಿ ತ್ವಯಾ ಸೀತಾಪತೇರ್ಮುಹುಃ. ಆ ಸೀತಾಪತಿಯಾದ ಭಗವಂತನ ಚರಿತ್ರೆ ಇದು ಎಷ್ಟು ದೊಡ್ಡದು, ಇದನ್ನು ಹೇಳಬೇಕು ಅಂತಂದ್ರೆ ಯಾವ ದೇವತೆಗಳ ಆಯುಷ್ಯವನ್ನು ಪಡೆದವರಿಗೂ ಕೂಡ ಅದನ್ನು ಹೇಳಲಿಕ್ಕಾಗೋದಿಲ್ಲ. ಇನ್ನು ನಾವು ಅದನ್ನು ಹೇಳಲಿಕ್ಕತ್ವಿ ಅಂತಂದ್ರೆ ರಾಮಾಯಣ ಪುಸ್ತಕ ತೆಗೆದು ಭಾಗವತ್ ಪುಸ್ತಕ ಮುಚ್ಚಿಡಬೇಕಾಗ್ತದೆ. ಹಾಗಾಗಿ ಅತ್ಯಂತ ಸಂಕ್ಷಿಪ್ತವಾಗಿ ಆ ಶ್ರೀರಾಮಚಂದ್ರನ ಕಥೆಯನ್ನ ಅದ್ಭುತವಾಗಿ ಭಾಗವತ ವರ್ಣಿಸ್ತದೆ. ಗುರುವರ್ಥೇ ತ್ಯಕ್ತ ರಾಜ್ಯೋ ವ್ಯಚರದನುವನಂ ಪದ್ಮ ಪದ್ಭ್ಯಾಂ ಪ್ರಿಯಾಯ ಪಾಣಿಸ್ಪರ್ಶಾಕ್ಷಮಾಭ್ಯಾಂ ಮೃಜಿತ ಪುಥಿರುಜೋ ಯೋ ಹರೀಂದ್ರಾನುಜಾಭ್ಯಾಂ ವೈರೂಪ್ಯಾತ್ ಶೂರ್ಪಣಖ್ಯ ಪ್ರಿಯ ವಿರಹರುಷಾರೋಪಿತ ಭ್ರೂ ವಿಜೃಂಭಃ ಶ್ರುತ್ವಾ ವಿರ್ಬದ್ಧ ಸೇತುಃ ಖಲದವ ದಹನಃ ಕೋಸಲೇಂದ್ರೋವತೀರ್ಣಃ. ಕೋಸಲೇಂದ್ರ ತಾನು ಹುಟ್ಟಿ ಬಂದ. ಯಾವ ಕೋಸಲೇಂದ್ರ? ಯಾವ ಶ್ರೀರಾಮಚಂದ್ರ ತಂದೆಯ ಮಾತಿಗೆ ರಾಜ್ಯವನ್ನೇ ಬಿಟ್ಟು ತಾನು ದಿನ ದಿನವೂ ಆ ವನವನ್ನ ಸಂಚಾರ ಮಾಡ್ತಾ ಪಾಣಿಸ್ಪರ್ಶ ಅಕ್ಷಮಾಭ್ಯಾಂ, ಕೈಯಿಂದ ಹಿಡಿಯಲೂ ಕೂಡ ಅಸಾಧ್ಯವಾದಂತಹ ಎಷ್ಟೋ ಕಷ್ಟಗಳ ಯಾವ ಆ ಸೀತಾದೇವಿಯೊಂದಿಗೆ ಲಕ್ಷ್ಮಣನೊಂದಿಗೆ ಕೂಡಿಕೊಂಡು ಆ ವನವಾಸದೊಳಗೆ ತಾನು ಕಷ್ಟಗಳನ್ನು ಪಡ್ತಾ ಆ ವನದ ಧೂಳನ್ನ ತನ್ನ ಮುಖಕ್ಕೆ ಮೆತ್ತಿಕೊಂಡು ತಾನು ಹೋಗಿ ಆ ಶೂರ್ಪಣಖಿಯನ್ನ ವೈರೂಪ್ಯಗೊಳಿಸಿದಂತಹ ಸಿಟ್ಟಿನಿಂದ ರಾವಣ ತಾನು ಸೀತೆಯ ಅಪಹಾರವನ್ನ ಮಾಡಿದರೆ ಹರೀಂದ್ರಾನುಜಾಭ್ಯಾಂ ಕಪಿಗಳ ಸೈನ್ಯವನ್ನ ಕಟ್ಟಿಕೊಂಡು ಲಕ್ಷ್ಮಣನೊಂದಿಗೆ ಹೋಗಿ ಆವಿರ್ಬದ್ಧ ಸೇತುವೆಯನ್ನ ತಾನು ಕಟ್ಟಿ ಖಲದವ ದಹನಃ ರಾವಣಾದಿ ಎಲ್ಲಾ ರಾಕ್ಷಸರನ್ನ ಪೂರ್ಣ ನಿರ್ನಾಮ ಮಾಡಿದಂತಹ ಶ್ರೀರಾಮಚಂದ್ರ ನಮಗೆ ಅನುಗ್ರಹ ಮಾಡಲಿ ಅಂತ ಒಂದೇ ಶ್ಲೋಕದೊಳಗೆ ಇಡೀ ರಾಮಾಯಣ ಭಾಗವತಕಾರರು ಹೇಳಿ ಮುಗಿಸ್ಬಿಟ್ರು. ಒಂದೇ ಶ್ಲೋಕದಾಗ ಇಡೀ ರಾಮಾಯಣ ಮುಗಿದೋಗ್ಬಿಡ್ತು. ಇಷ್ಟೇ ಅದೇನ್ರಿ ಇದ್ರಾಗ ಅಂತ ಮತ್ತೆ ನಾವು ತಪ್ಪು ತಿಳ್ಕೊಂಡಿವ ಅನ್ನೋದಾಗ ಸತ್ಯಧರ್ಮ ತೀರ್ಥರು ಬಂದ್ರು. ಇದ್ರಾಗ ಮತ್ಸ್ಯ ಕೂರ್ಮ ವರಾಹ ನರಸಿಂಹ 10 ಅವತಾರದ ಕಥೆ ಅದಂತ ಕೂತ್ಬಿಟ್ರು. ಗುರುವರ್ಥೆ ತ್ಯಕ್ತ ರಾಜ್ಯ ನೋಡ್ರಿ, ಗುರುವರ್ಥೆ ಗುರು ಅಂದ್ರೆ ಭಾರ, ಬಹಳ ಗುರು ಅದ ಅಂತಂದ್ರೆ ಬಹಳ ಭಾರದ ಅಂತ ಅರ್ಥ. ಸತ್ಯವ್ರತನ ಮೇಲೆ ಮುಂದಿನ ಮನ್ವಂತರವನ್ನ ನಡೆಸುವಂಥ ಭಾರ ಇದ್ದಾಗ ಗುರುವರ್ಥೆ. ಸತ್ಯವ್ರತೋಪರಿ ನಿಹಿತ ಭಾರರೂಪ ಪ್ರಯೋಜನಾರ್ಥಂ ಏನ್ ಮಾಡಿದ? ಅನುವನಂ ವ್ಯಚರತ. ವನ ಅನ್ನೋದಕ್ಕೆ ನೀರು ಅಂತ ಅರ್ಥ ಇದೆ. ಅನುವನ ಶ್ರೇಷ್ಠವಾದ ನೀರು, ಅರ್ಥಾತ್ ಸಮುದ್ರದಲ್ಲಿ ವಿಹಾರ ಮಾಡಿದ ಮತ್ಸ್ಯನನ್ನ ವರ್ಣಿಸ್ಲಿಕ್ಕೆ ಗುರುವರ್ಥೆ ಅನುವನಂ ವ್ಯಚರತ ಅಂತ ಇಲ್ಲಿ ಶ್ಲೋಕದೊಳಗೆ ಬಂತು ಅಂತ ಮತ್ಸ್ಯಾವತಾರವನ್ನು ಇಲ್ಲೇ ವರ್ಣಿಸಿದ್ರು. ಗುರುವರ್ಥೆ, ಗುರು ಅಂದ್ರೆ ಭಾರ ಅಂತ ಹೇಳಿದ್. ಹಿಂಗಾಗಿ ದೊಡ್ಡ ಭಾರ ಯಾವುದು? ಮಂದರ ಪರ್ವತ. ಆ ಮಂದರ ಪರ್ವತಕ್ಕಾಗಿ ಅನುವನಂ ಸಮುದ್ರದಲ್ಲಿ ಬಂದಂತಹ ರೂಪ ಯಾವುದು? ಕೂರ್ಮ ರೂಪ. ಗುರುವರ್ಥೆ ತ್ಯಕ್ತರಾಜ್ಯ. ಆ ಶ್ಲೋಕದೊಳಗೆ ಕೂರ್ಮ ರೂಪವನ್ನು ವರ್ಣಿಸ್ಯಾರ ಅಂತ ಹೇಳಿದ್ರು. ಅನುವನಂ ಅಂದ್ರ ಕಾನನ ವನ ಅಂದ್ರ ಅರಣ್ಯ. ಅರಣ್ಯವನ್ನ ತಾನು ಸಂಚಾರ ಮಾಡ್ತಾ ಮಾಡ್ತಾ ಪಾಣಿಸ್ಪರ್ಶ ಅಕ್ಷಮ. ಯಾರು ಹೇಳ್ರಿಪ್ಪ? ಪಾಣಿಯಿಂದ ಸ್ಪರ್ಶ ಮಾಡ್ಲಿಕ್ಕೆ ಅಕ್ಷಮಳಾದವಳು ಯಾರು? ಭೂಮಿ. ಭೂಮಿಯನ್ನು ನೀವು ಕೈಯಿಂದ ಸ್ಪರ್ಶ ಮಾಡ್ತೀವಿ, ಹಿಂಗೆ ನಡೀತಾರೆ, ತಲೆ ಮ್ಯಾಲ್ ಕಾಲ್ ಮ್ಯಾಲ್ ಮಾಡಿ ಕೈ ಕೆಳಗೆ ಮಾಡಿ ನಡೀತಾರೆ? ಇಲ್ಲ. ಪಾಣಿ ಸ್ಪರ್ಶದಿಂದ ಅಕ್ಷಮಳಾದವಳು ಭೂಮಿ. ಆ ಭೂಮಿಗಾಗಿ ಅನುವನಂ ಅರಣ್ಯದಲ್ಲಿ ನೀರಿನಲ್ಲೆಲ್ಲ ಅವಳನ್ನ ಹುಡುಕಾಡಿ ಹಿರಣ್ಯಾಕ್ಷರನ್ನ ಕೊಂದು ತಂದಂತಹ ವರಾಹ ರೂಪವು ಇದರೊಳಗೆ ವರ್ಣಿತ ಅಂತ ಹೇಳಿದರು. ಗುರುವರ್ಥೆ, ಗುರು ಅನ್ನೋದಕ್ಕೆ ತಂದೆ ಅಂತ ಅರ್ಥದ. ತಂದೆಗಾಗಿ ಯಾವ ಪ್ರಹ್ಲಾದನ ತಂದೆಯಾದಂತಹ ಹಿರಣ್ಯಕಶಿಪುವಿಗಾಗಿ ಅವತೀರ್ಣ ಅವತಾರ ಮಾಡಿ ಬಂದರು ನರಸಿಂಹದೇವರು. ಅವರದು ಕಥೆ ಇದರೊಳಗೆ ಬಂತು ಅಂತಂದ್ರು. ಗುರು ಅನ್ನೋದಕ್ಕೆ ಅಣ್ಣ ಅಂತ ಅರ್ಥದ. ಅಣ್ಣನಿಗಾಗಿ ಬಲಿಚಕ್ರವರ್ತಿಯಿಂದ ಕೇಳಿ ಆ ಭೂಮಿಯನ್ನ ತಂದಂತಹ ಉಪೇಂದ್ರನಾದ ವಾಮನನ ರೂಪವೂ ಕೂಡ ಇಲ್ಲೇ ವರ್ಣಿತ ಅಂತ ಹೇಳಿದರು. ಗುರುಗಳು ಅರ್ಥಾತ್ ತಂದೆಯಾದಂತಹ ಜಮದಗ್ನಿ ಋಷಿಗಳು. ಜಮದಗ್ನಿ ಋಷಿಗಳು ಸಮಗ್ರವಾದಂತಹ ಭೂಮಂಡಲವನ್ನ ಪರಶುರಾಮ ದೇವರು ಗೆದ್ದು ಬಂದ್ರೆ, ಬೇಡಪ್ಪ ನಾವು ಬ್ರಾಹ್ಮಣರು, ನಾವು ಆ ರಾಜ್ಯ ಆಳಬಾರದು, ಕೊಟ್ಟು ಬಿಡು ಅಂತಂದ್ರು. ಗುರುವರ್ಥೆ ತ್ಯಕ್ತ ರಾಜ್ಯ. ತಂದೆಗಾಗಿ ರಾಜ್ಯವನ್ನ ಬಿಟ್ಟವರು ಪರಶುರಾಮ ದೇವರು. ಅವರೂ ಕೂಡ ಇದರೊಳಗೆ ಬಂದ್ರು. ಇನ್ನು ಇದಂತೂ ರಾಮದೇವರದೇ ಕಥೆ, ಅದು ಕೂಡ ಅದರೊಳಗೆ ಬಂತು. ಗುರುವರ್ಥೆ ಉಗ್ರಸೇನನಿಗಾಗಿ, ತನ್ನ ಅಜ್ಜನಾದ ಉಗ್ರಸೇನನಿಗಾಗಿ ತ್ಯಕ್ತ ರಾಜ್ಯ. ತಾನು ರಾಜ್ಯ ಆಳಲಿಲ್ಲ ನಮ್ಮ ಕೃಷ್ಣ ಪರಮಾತ್ಮ, ಅವನ ಕಥೆಯೂ ಕೂಡ ಇದರೊಳಗೇನೆ ಬಂತು. ವೈರೂಪ್ಯಾತ್ ಭ್ರೂ ವಿಜೃಂಭ. ಅಲ್ಲಿ ವೈರೂಪ್ಯಾತ್ ಅಂತ ಶಬ್ದದಲ್ಲಿ ವಿರೂಪನಾದವ ಯಾರು? ಬುದ್ಧಾವತಾರದಲ್ಲಿ ಭಗವಂತ ನಗ್ನನಾಗಿ ನಡೆದಿದ್ನಲ್ಲ, ಹಾಗಾಗಿ ವೈರೂಪ್ಯಾತ್ ಅನ್ನುವಲ್ಲಿ ಬುದ್ಧಾವತಾರನೂ ಅಲ್ಲಿ ಬಂತು. ಹರೀಂದ್ರಾನುಜಾಭ್ಯಾಮ್ ಅಂತದಲ್ಲಿ ಹರೀಂದ್ರ, ಹರಿ ಅನ್ನೋ ಶಬ್ದಕ್ಕೆ
ಹರಿರ್ಭೇಕಾಶ್ವ ಸಿಂಹೇ ಇತ್ಯಾದಿ ವಿಶ್ವ ಅಂತ ಒಂದು ಕೋಶ ಅದ. ಆ ಕೋಶದೊಳಗೆ ಹರಿ ಅನ್ನೋ ಶಬ್ದ ಕುದುರೆ ಅಂತ ಅರ್ಥದ. ಹರೀಂದ್ರ ಕುದುರೆಯನ್ನೇರಿ ಮೆರೆದಂಥವ ಯಾರು? ಕಲ್ಕಿ. ಹಿಂಗ ಆ ಮತ್ಸ್ಯದಿಂದ ಕಲ್ಕಿಯ 10 ಅವತಾರಗಳು ಇದು ಒಂದೇ ಶ್ಲೋಕದೊಳಗೆ ಬಂತು ಅಂತ ಸತ್ಯಧರ್ಮ ತೀರ್ಥರು. ಈ ಒಂದೇ ಶ್ಲೋಕದೊಳಗೆ ಇಡೀ ರಾಮಾಯಣ ಬಂತ ಅಂತ ನಾವು ಗಾಬರಿ ಆದ್ರೆ ಇಡೀ ರಾಮಾಯಣ ಅಲ್ಲ, ಇಡೀ 10 ಅವತಾರ ಇದರಾಗಿ ಅದ ಅಂತ ಸತ್ಯಧರ್ಮ ತೀರ್ಥರು ತೋರಿಸಿದಂತಹ ಅದ್ಭುತವಾದಂತಹ ಒಂದು ಟಿಪ್ಪಣಿಯನ್ನು ನಾವು ನೋಡ್ತೇವೆ. ಅಂತೂ ವಿಶ್ವಾಮಿತ್ರರು ತಾವು ತಪಸ್ಸನ್ನ ಮಾಡುವಾಗ ಯಜ್ಞಕ್ಕೆ ಭಂಗ ಕೊಡುವಂತಹ ಮಾರೀಚಾದಿ ರಾಕ್ಷಸರ ಸಂಹಾರವನ್ನ ಮಾಡಬೇಕು ಅಂತ ಬೇಡ್ಲಿಕ್ಕೆ ಬಂದಿದ್ದಾರೆ. ದಶರಥ ಅಂದ ಊನಷೋಡಶ ವರ್ಷೊಮ್ಮೆ. ಅಲ್ಲಿ ನಾವು ರಾಮಾಯಣಕ್ಕೆ ಹೋಗ್ಬಿಟ್ಟು ಅಂದ್ರೆ ಇಲ್ಲಿ ಬರೋದು ಬಹಳ ಕಷ್ಟದ. ಇರಲಿ, 16 ವರ್ಷದ ನನ್ನ ಹುಡುಗ ಪಾಪ ಏನ್ ನ ಯುದ್ಧ ಯೋಗ್ಯತಾ ಅಸ್ತಿ ಅಂದ್ಬಿಟ್ಟಮ್ಮ. ಯುದ್ಧದ ಯೋಗ್ಯತಾ ಇಲ್ಲ, ಹೆಂಗ್ ರಾಮನ್ ಕಳಿಸ್ಲಿ ನಾನು, ಹೆಂಗ್ ಅವನನ್ನು ಬಿಟ್ಕೊಡ್ಲಿ? ನಿನಗವ ರಾಮ ಅಂದ್ರೆ ಯಾರಂತೆ ಗೊತ್ತಿಲ್ಲ ಅಂತ ವಿಶ್ವಾಮಿತ್ರ ಹೇಳಿದ್ರು. ಅಹಂ ವೇದ್ಮಿ ಮಹಾರಾಜ ರಾಮಂ ಸತ್ಯಪರಾಕ್. ನನಗ್ ಗೊತ್ತು ರಾಮ ಅಂದ್ರೆ, ವಸಿಷ್ಠರಿಗೆ ಗೊತ್ತು. ಏಚಾನ್ಯ ತಪಸ್ಸಿ ಸ್ಥಿತ, ಯಾರು ತಪಸ್ಸಿನೊಳಗಿದ್ದಾರೋ ಅವರಿಗೆ ರಾಮ ಯಾರು ಅಂತ ಗೊತ್ತು. ಬರೀ ಮಗ ಅಂತ ತೊಡಿ ಮೇಲೆ ಕೂಡಿಸ್ಕೊಂಡಂತಹ ನಿನಗೆ ರಾಮ ಯಾರು ಅಂತ ಗೊತ್ತಾಗೋದಿಲ್ಲ ಅಂತ ವಿಶ್ವಾಮಿತ್ರರವನ್ನು ಕರ್ಕೊಂಡು ಹೋಗಿದ್ದಾರೆ. ತಾಟಕಾದಿ ಸಂಹಾರವನ್ನ ಭಗವಂತ ತಾನು ಮಾಡಿ ಮರಳಿ ಬಂದು ತಾನಿನ್ನೇನು ರಾಜ್ಯಾಭಿಷೇಕಕ್ಕ ಅಣಿಯಾಗಿ ಕೂಡಬೇಕು. ಕೈ ತಾನು ವರ ಕೇಳ್ತಾಳೆ. ಒಂದು ವರದಿಂದ ರಾಮ ವನಕ್ಕೆ ಹೋಗಬೇಕು, ಇನ್ನೊಂದು ವರದಿಂದ ಭರತ ರಾಜನಾಗಬೇಕು ಅಂತಂತಂದ್ರ ತಂದೆಗೆ ಬಂದು ಕಾಲಿಡಿದು ಏನಾಯ್ತು ಅಪ್ಪ, ಯಾಕೆ ಇಷ್ಟು ಹಳ್ಳಿಗತ್ತಿ? ತಾಯಿ ಇಂಥ ವರ ಕೇಳ್ಬಿಟ್ಟಾಳಪ್ಪ, ಏನ್ ಮಾಡ್ಲಿ ನಾನು? ಏನ್ ಭಗವಂತ ಅವನ ಮಾತು ನೋಡ್ರಿ. ಲಘ್ವೀಂ ಪ್ರತಿಜ್ಞಾಮಿಮಾಂ, ಇಷ್ಟು ಸಣ್ಣ ಪ್ರತಿಜ್ಞಾ ಪೂರ್ಣ ಮಾಡ್ಲಿಕ್ಕೆ ಆಗವಲ್ತಾ ನಿನಗ ಅಂತ ತಂದೆ. ಇಷ್ಟು ಸಣ್ಣ ಪ್ರತಿಜ್ಞೆ. ಯಾವ ರಘುವಂಶ, ಯಾವ ಸೂರ್ಯವಂಶ ಎಲ್ಲೋ ಸ್ವರ್ಗದಲ್ಲಿದ್ದಂತಹ ಗಂಗೆಯನ್ನ ಪಾತಾಳಕ್ಕೆ ಒಯ್ತು ತನ್ನ ತಂದೆಯ ಸಲುವಾಗಿ ಭಗೀರಥ ತಾನು ತನ್ನ ಪೂರ್ವಜರ ಸಲುವಾಗಿ ವೈದ ಅಂತ ನಾವು ಕೇಳ್ತೀವಿ. ಅಂಥ ವಂಶದೊಳಗ 14 ವರ್ಷ ಹಿಂಗ ವನಕ್ಕೆ ಹೋಗಿ ಬಾ ಅಂತ ಹೇಳಿದ್ರ ಅದ್ರೊಳಗೆ ದೊಡ್ಡ ಪ್ರತಿಜ್ಞಾ ಏನದ? ನೀನು ಪೂರ್ಣ ಮಾಡ್ಲಿಕ್ಕೆ ಆಗ್ವಲ್ತಿ ಯಾಕ? ನೀ ಹಳ್ಳಿಗತ್ತಿ ಯಾಕ ಅಂತ ಕೇಳಿದ್ನಂತ ದಶರಥನಿಗೆ. ಕೈಗೆ ಬಂದು ರಾಮದೇವರು ಹೇಳ್ತಾರೆ, ಅಮ್ಮ ನಿನಗೆ ಖರೇ ಪ್ರೀತಿ ಯಾರ ಮೇಲದ ಹೇಳು? ಭರತನ ಮೇಲೆ ಬಹಳ ಪ್ರೀತಿ ನನಗೆ, ಸುಳ್ಳು ಹೇಳ್ತೀನಿ ನೀನು ಅಂದ್ರಂತ. ನನ್ನ ಮೇಲೆ ನಿನಗೆ ಹೆಚ್ಚು ಪ್ರೀತಿ. ರಾಮದೇವರು ಹೇಳ್ತಾರೆ, ಯಾರಿಗೆ? ಕೈಗೆ ಕನ್ಫ್ಯೂಸ್ ಆಗ್ಬಿಡ್ತು, ಹೌದೇನು ಮತ್ತಂತ ಅನ್ನೋ ಹಂಗ. ಅವಳಿಗೆ ಅಂತಾರೆ ಅವರು, ವನಭುವಿ ತನು ಮಾತ್ರ ತ್ರಾಣ ಮಾಜ್ಞಾಪಿತಮ್ಮೆ. ಭೋಜರಾಜ ತನ್ನ ಚಂಪು ರಾಮಾಯಣದೊಳಗೆ ಈ ಶ್ಲೋಕವನ್ನು ಹೇಳ್ತಾನೆ. ವನಭುವಿ ತನು ಮಾತ್ರ ತ್ರಾಣ ಮಾಜ್ಞಾಪಿತಮ್ಮೆ ಸಕಲ ಭುವನ ಭಾರಃ ಸ್ಥಾಪಿತೇ ವತ್ಸಮೂರ್ಧ್ನಿ ತದಿಹ ಸುಕರತಾಯಾಮ್ ಆವಯೋಸ್ತರ್ಕಿತಾಯಾಮ್ ಮೈ ಪತತಿ ಗರೀಯಾನ್ ಅಂಬತೆ ಪಕ್ಷಪಾತಃ ಅಂತಂದ್ರಂತ ರಾಮದೇವ್ರು ಹೋಗಿ ಕೈ ಇದೆ. ನಿನಗೆ ಪಕ್ಷಪಾತ ಮಾಡಿ ಅಮ್ಮ ನೀನು. ಯಾರ ಮೇಲೆ? ನನ್ನ ಮೇಲೆ ಅಂತ. ಅಲ್ಲೋ ನಿನ್ನ ವನವಾಸಕ್ಕೆ ಕಳಿಸಿ ಅವ್ನು ರಾಜ ಮಾಡ್ಬೇಕಂತ ಮಾಡಿದ್ ಮತ್ತೇನ್ರಿ ಬೇರೆ ಚೇಂಜ್ ಆತೇನಂತಂದ್ಲಕ್ಕಿ. ಇಲ್ಲಿಲ್ಲ, ಅಲ್ಲೇ ಪಕ್ಷಪಾತ ಮಾಡಿ ಕೇವಲ ನೀನೊಂದು ನಿನ್ನ ದೇಹ ಕಾಯ್ಕೊಂಡು 14 ವರ್ಷ ಆರಾಮಿದ್ದು ಬಂದ್ಬಿಡಪ್ಪ, ಆರಾಮ್ ನಿನ್ನ ಸಾಧನ ಮಾಡ್ಕೊಂಡು ಬಾ ಅಂತ ನನ್ನ ವನಕ್ಕೆ ಕಳಿಸಿ ಇಂಥ ದೊಡ್ಡ ಅಯೋಧ್ಯಾದ ಸಾಮ್ರಾಜ್ಯದ ಭಾರ ಪಾಪ ಸಣ್ಣ ಹುಡುಗ ನನ್ನ ತಮ್ಮ ಭರತನ ತಲೆ ಮೇಲಿಟ್ಟು ನನಗಷ್ಟೇ ಆರಾಮಿರುವಂತ ನೀ ಹೇಳಿ ಅಂತಂದ ಮೇಲೆ ನನ್ನ ಮೇಲೆ ನಿನ್ನ ಪಕ್ಷಪಾತದ ಅಮ್ಮ ಅಂತ ರಾಮದೇವರು ಹೇಳಿದ್ರಂತ ಕೈಕೇಯಿಗೆ. ಅವಳೇ ಗಾಬರಿ ಆದ್ಲು ನೋಡ್ರಿ. ಕೈಕೇಯಿ ಮನಸ್ಸನ್ನು ಪೂರ್ಣವಾಗಿ ವ್ಯತ್ಯಸ್ತ ಮಾಡಿದಂಥ ಮಹಾನುಭಾವರು ಶ್ರೀರಾಮಚಂದ್ರ ದೇವರು. ಹಾಗಾಗಿ ತಾವು ರಕ್ಷೋಧಮೇನ ರಾಕ್ಷಸರ ಸಂಹಾರಕ್ಕಂತ ವನವಾಸಕ್ಕ ಅದನ್ನು ನೆವ ಮಾಡಿಕೊಂಡು ಸೀತಾಲಕ್ಷ್ಮಣರೊಂದಿಗೆ ಕೂಡಿಕೊಂಡು ತಾವಲ್ಲಿ ಹೋಗ್ತಾರೆ. ಹೋದಾಗ ಅಲ್ಲಿ ಅನೇಕ ಜನರ ಉದ್ಧಾರವನ್ನು, ಶರಭಂಗ, ಶಬರಿ ಮೊದಲಾದವರ ಉದ್ಧಾರವನ್ನ ತಾವು ಮಾಡ್ತಾ, ವಿರಾಧ ಮೊದಲಾದವರ ಸಂಹಾರವನ್ನ ಅಲ್ಲಿ ಮಾಡ್ತಾ, ಶೂರ್ಪಣಕಿ ಬಂದರೆ ಅವಳನ್ನು ವಿರೂಪಗೊಳಿಸಿ ಲಕ್ಷ್ಮಣನಿಂದ ಅವಳ ನಾಸಿಕಾಚ್ಛೇದನವನ್ನ ಅವರು ಮಾಡಿಸ್ತಾ ಇದ್ದಾರೆ. ಯದ್ರೋಷ ತೀವ್ರ ಪರಿವೃತ್ತ ಕಟಾಕ್ಷಪಾತ ಸಂಭ್ರಾಂತ ನಕ್ರ ಮಕರೋ ಭಯಗೀರ್ಣ ಘೋಷಃ ಸಿಂಧು ಶಿರಸ್ಯರ್ಹಣಂ ಪರಿಗೃಹ್ಯ ರೂಪಿ ಪಾದಾರವಿಂದ ಮುಪಗಮ್ಯ ಬಭಾಷಯೇತತ. ಯಾವ ಭಗವಂತನ ಆ ಒಂದು ಮಹಾತ್ಮ್ಯವನ್ನ ತಿಳಿಯದೇನೆ ಸೀತೆಯ ಅಪಹಾರವಾದಾಗ ಹನುಮಂತ ದೇವರು ತಾವು ಸುದ್ದಿಯನ್ನ ತಂದು ಲಂಕಾದಹನವನ್ನ ಮಾಡಿ ತಾವು ಸುದ್ದಿಯನ್ನು ತಿಳಿಸಿದಾಗ ಕೇವಲ ಆ ಒಂದು ಶ್ರೀರಾಮಚಂದ್ರನಿಗಾಗಿ ತಾನು ದಾರಿಯನ್ನ ಬಿಟ್ಟು ಕೊಡಬೇಕಾದಂತಹ ಸಮುದ್ರ 3 ದಿವಸ ಭಗವಂತ ಉಪವಾಸ ಕೂಡ್ತಾನ್ರಿ. ದರ್ಭಶಯನ ಅಂತ ಇವತ್ತಿಗೂ ಹೋದ ರಾಮೇಶ್ವರದ ಹತ್ರ ಹೋದ್ರ ಅಲ್ಲಿ ದೇವರು ಉಪವಾಸ ಕೂತಿದ್ನಂತ 3 ದಿವಸ. ಸಮುದ್ರ ತಾನು ಬಂದು ದಾರಿ ಕೊಡ್ತಾನ ಅಂತ ನವಗ್ರಹದ ಸ್ಥಾಪನಾ ಮಾಡ್ತಾನೆ. ನವಪಾಷಾಣ ಅಂತ ಕರೀತಾರ. ನವಗ್ರಹ ಪೂಜಾ ಮಾಡಿ ನಾವಲ್ಲಿ ಹೋಗಿ ಗೆದ್ದು ಬರೋಣ ರಾವಣನನ್ನ ಅಂತ ಕೂತ್ರ ಸಮುದ್ರ ತಾನು ದಾರಿ ಬಿಡಲಾರ್ದಾಗ ಶೋಣೀಭವನ್ನಯನ ಕೋಣೀಜಿತಾಂಬು ನಿಧಿ ಪಾಣೀರಿತಾರ್ಹಣಮಣಿ ಶ್ರೇಣೀ ವ್ರತಾಂಗ್ರಿರಿಹ ವಾಣೀಶ ಸೂನುವರ ವಾಣೀ ಸ್ತುತೋ ವಿಜಯತೆ. ಶೋಣೀಭವನ್ನಯನ ಕಣ್ಣು ಕೆಂಪು ಮಾಡಿ
ತನ್ನ ಆ ಕಣ್ಣಿನ ಕುಡಿ ನೋಟದಿಂದ ಕಿಡಿಯನ್ನ ಹಾರಿಸಿ ಇಡೀ ಸಮುದ್ರವನ್ನ ಒಣಗಿಸ್ತೇನೆ ಅನ್ನೋ ಲೆಕ್ಕದೊಳಗೆ ಬಾಣವನ್ನ ತಾಳಿ ಶ್ರೀರಾಮಚಂದ್ರ ತಾನು ನಿಂತ್ರೆ ವರುಣ ತಾನು ನಡುಗಿ ತನ್ನ ಎಲ್ಲ ಆ ರತ್ನಗಳನ್ನ ಶಿರಸ್ಸಿನ ಮೇಲಿಟ್ಟುಕೊಂಡು ಭಗವಂತನ ಪಾದಕ್ಕೆ ತಂದು ಹಾಕಿ ಪ್ರಾರ್ಥನೆಯನ್ನ ಮಾಡ್ತಾನೆ. ತಂ ತ್ವಾವಯಂಜಡಧಿಯೋ ನ ವಿದಾಮ ಭೂಮನ್ ಕೂಟಸ್ಥಮಾದಿಪುರುಷಂ ಜಗತಾಮಧೀಶಂ ತ್ವಂ ಸತ್ವತಃ ಸುರಗಣಾನ್ ರಜಸ ಪ್ರಜೇಶಾನ್ ಮನ್ಯೋಶ್ಚ ಭೂತಪತಯಸ್ಸ ಭವಾನ್ ಗುಣೇಶಃ. ನಾವೆಲ್ಲ ಮಂದಬುದ್ಧಿಗಳು ಅಂತ ವರುಣದೇವರು ಹೇಳೋ ಮಾತ್ರ ಇದು. ನಾವೆಲ್ಲ ಮಂದಬುದ್ಧಿಗಳ ಸ್ವಾಮಿ, ನಿನ್ನ ಮಹಾತ್ಮೆ ತಿಳ್ಕೊಳ್ಳಾರ್ದೇನೆ ಯಾವ ಕೂಟಸ್ಥ ನಿರ್ವಿಕಾರನಾದ ಆದಿಪುರುಷನಾದ ಸ್ವಯಂ ನಾರಾಯಣ ನೀನು, ನಾನು ಸಾಮಾನ್ಯ ಯಾವುದೋ ಒಬ್ಬ ಮನುಷ್ಯ ಅಂತ ತಿಳಿದುಕೊಂಡು ಬಿಟ್ಟೆ. ಸತ್ವರಜ ಸ್ತಮೋ ಗುಣಗಳಿಂದ ಇಡೀ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವಂತಹ ಹೇ ಭಗವಂತ, ನೀನು ಕಾಮಂ ಪ್ರಯಾಹಿ, ನೀನು ನನ್ನ ಮೇಲೆ ಬೇಕಾದಂಗೆ ಹೋಗು. ಜಹಿ ವಿಶ್ರವಸವು ಅವಮೇಹಂ, ವಿಶ್ರವಸ ಋಷಿಗಳ ಹೊಲಸನ್ನು ಕೊಲ್ಲು ಅಂತ. ಮಗನನ್ನು ಕೊಲ್ಲಲಿಲ್ಲ, ವಿಶ್ರವಸ ಋಷಿಗಳ ಹೊಲಸು ಅಂತ ರಾವಣ, ಅವನನ್ನು ನೀನು ಕೊಂದು ಬಾ. ತ್ರೈಲೋಕ್ಯ ರಾವಣಂ ವಾಪ್ನುಹಿ ವೀರಪತ್ನೀಂ, ನಿನ್ನ ಪತ್ನಿಯನ್ನು ನೀನು ಸ್ವೀಕಾರ ಮಾಡು. ಹೆಂಗ ಬದ್ನೀಹಿ ಸೇತುಮಿಹತೆ ಯಶಸೋ ವಿತತ್ಯೈ ಗಾಯಂತಿ ದಿಗ್ವಿಜಯಿನೋಯಮುಪೇತ್ಯ ಭೂಪಾಹ. ಭೂಮಂಡಲದೊಳಗೆ ಯಾರೂ ಚಕ್ರವರ್ತಿಗಳು ಇಂಥ ಒಂದು ಕೆಲಸ ಮಾಡಿರಬಾರ್ದು. ನೀರಿನ ಮೇಲೆ ಕಲ್ಲು ತೇಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಡಿಯಾದಂತಹ ಸೃಷ್ಟಿ ತಾನು ಹೇಳ್ತಾ ಇದ್ರೆ, ಅದನ್ನ ತೇಲಿಸಿ ಸೇತುವೆಯನ್ನ ಕಟ್ಟಿ ಯಾರೂ ಮಾಡಲಾರದ ಕೆಲಸವನ್ನ ಮಾಡಿ ನಿನ್ನ ಯಶಸ್ಸನ್ನ ಅಜರಾಮರಗೊಳಿಸಿ ನನ್ನನ್ನು ಉದ್ಧಾರ ಮಾಡಿ ನೀನು ನನ್ನ ಮೇಲೆ ಹೋಗು ಭಗವಂತ ಅಂತ ವರುಣ ತಾನು ಪ್ರಾರ್ಥನೆಯನ್ನ ಮಾಡಿದರೆ, ನಳನಿಂದ ಆ ಒಂದು ಲಂಕಾಂ ವಿಭೀಷಣ ದೃಶ ವಿಷದಾಶು ದಗ್ಧಾಂ ಅಂತ ದಗ್ಧವಾದ ಲಂಕೆಯನ್ನ ಈಗಾಗಲೇ ಹನುಮಂತ ದೇವರು ಬಂದು ಸುಟ್ಟು ಹೋಗಿದ್ರು. ಅಂಥ ಲಂಕೆಯನ್ನ ಆ ಸೇತುವೆಯಿಂದ ಪ್ರವೇಶವನ್ನ ಮಾಡಿ ಅಲ್ಲಿ ಎಲ್ಲ ರಾಕ್ಷಸರ ದೊಡ್ಡದಾದಂತಹ ಸೈನ್ಯವನ್ನ ಸಂಹಾರವನ್ನ ಮಾಡಿ, ಏವಂ ಕ್ಷಿಪನ್ ಧನುಷಿ ಸಂಧಿತ ಮುತ್ಸಸರ್ಜ ಬಾಣಂ ಸ ವಜ್ರಮಿವ ತದ್ ಹೃದಯಂ ವಿಭೇದ ಸೋ ಸೃಗ್ವಮನ್ ದಶಮುಖೈರ್ನ್ಯಪತದ್ ವಿಮಾನಾತ್ ಹಾ ಹೇತಿ ಜಲ್ಪತಿ ಜನೇ ಸುಪ್ರತೀವ ರಕ್ಷಃ. ಆ ತನ್ನ ಶಕ್ತಿ ಬಾಣವನ್ನ ಆ ಧನುಸ್ಸಿನೊಳಗೆ ತಾನು ವಜ್ರದಂತೆ ಸಂಧಾನವನ್ನ ಮಾಡಿ ಆ ರಾವಣನ ಹೃದಯದ ಭೇದನವನ್ನ ಮಾಡಿ ಅವನು 10 ಮುಖಗಳಿಂದ ರಕ್ತವನ್ನ ಕಾರುವಂತೆ ಮಾಡಿ ಅವನನ್ನ ವಿಮಾನದಿಂದ ಬೀಳಿಸಿ ಆ ರಾವಣನ ಸಂಹಾರವನ್ನ, ಕುಂಭಕರ್ಣ ಮೊದಲಾದ ಅನೇಕ ರಾಕ್ಷಸರ ಸಂಹಾರವನ್ನ ತಾವು ಮಾಡಿ ಲಂಕೆಯಿಂದ ಮರಳಿ ಬಂದಂತಹ ಶ್ರೀರಾಮಚಂದ್ರ ನಮ್ಮನ್ನು ರಕ್ಷಿಸಲಿ ಅಂತ ಭಾಗವತ ತಾನು ಸ್ತೋತ್ರ ಮಾಡುತ್ತದೆ. ಆವಾಗ ಎಲ್ಲರೂ ಬಂದು ರಾಮನಿಗೆ ಪ್ರಾರ್ಥನೆಯನ್ನ ಮಾಡಿದಾಗ ವಿಭೀಷಣನನ್ನ ಭಗವಂತ ಅಲ್ಲಿ ರಾಜನನ್ನಾಗಿ ಮಾಡಿದ್ದಾನೆ. ಅವನನ್ನ ರಾಜನನ್ನಾಗಿ ಮಾಡಿ ಅವನಿಗೆ ಲಂಕಾಂ ಆಯುಷ್ಯ ಕಲ್ಪಾಂತಂ, ಕಲ್ಪಾಂತವಾದ ಆಯುಷ್ಯ, ಚಿರಂಜೀವಿ ಆಗ್ತಾನ್ರಿ ವಿಭೀಷಣ. ಭಗವಂತನ ಸೇವೆಯನ್ನ ಮಾಡಿದ್ದಕ್ಕೆ ಚಿರಂಜೀವಿಯಾದ ಲಂಕೆಯನ್ನ ಪೂರ್ಣ ಅವನಿಗೆ ಕೊಟ್ಟ ಅಸುರರ ರಾಜನಾಗಿ ತಾನು ಮೆರಿತಾ ಇರತಕ್ಕಂತಹ ಸಂದರ್ಭದೊಳಗ ಭರತ ಪ್ರಾಪ್ತ ಮಾಕರ್ಣ್ಯ ಅಮಾತ್ಯ ಪುರೋಹಿತೈಹಿ. ಆ ಕಡೆಗೆ ಭರತ ತಾನು ಮೊದಲಿಗೆ ಹೇಳಿದ್ದ 14 ವರ್ಷದ ಮರುದಿವಸ ನೀನು ಬರಲಿಲ್ಲ ಅಂದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಭರತ ತಾನು ಮಾತು ಕೊಟ್ಟಾಗ ಆ ಭರತನಿಗಾಗಿ ಭಗವಂತ ತಾನು ಮರಳಿ ಬರ್ತಾನೆ. ಅಲ್ಲಿವರೆಗೆ ಪಾದುಕೆ ಶಿರಸಿನ್ಯಸ್ಯ ರಾಮಂ ಪ್ರತ್ಯುದ್ಯತೋಗ್ರಜಂ, ಪಾದುಕೆಯನ್ನು ತನ್ನ ಶಿರಸ್ಸಿನ ಮೇಲಿಟ್ಟುಕೊಂಡು ತಂದು ಅದನ್ನೇ ಸಿಂಹಾಸನದ ಮೇಲಿಟ್ಟು ಭರತ ತಾನು ರಾಜ್ಯವನ್ನು ಆಳ್ತಿದ್ದಂತೆ. ನನ್ನ ಅಣ್ಣ ಅವನು ವನವಾಸಕ್ಕೆ ಹೋದಾಗ ನಾನು ಅರಮನೆಯೊಳಗಿರುವುದಿಲ್ಲ ಅಂತ ಅಯೋಧ್ಯಾದ ಹತ್ತಿರ ಹೊರಗೊಂದು ನಂದಿಗ್ರಾಮ ಅಂತದ, ಅಲ್ಲಿ ತಾನು ವಾಸ ಮಾಡಿ ಭರತ ನಮ್ಮಣ್ಣ ನೆಲದ ಮೇಲೆ ಮಲ್ಕೋತಾನಂತ ಹೇಳಿ 6 ಫೀಟ್ ತೆಗ್ಗು ತೋಡಿದ್ನಂತ್ರಿ. ತೆಗ್ಗಿನಾಗ ಮಲ್ಕೋತಿದ್ನಂತ. ಅವನಕ್ಕಿಂತ ನಾ ಕೆಳಗೆ ಮಲ್ಕೋಬೇಕಲ್ಲ, ಅವ ಭೂಮಿ ಮೇಲೆ ಮಲ್ಕೋತಾನಂದ್ರೆ ತೆಗ್ಗಿನೊಳಗೆ ಮಲ್ಕೋತಿದ್ನಂತ ಭರತ ನಿತ್ಯದೊಳಗೆ. ಅಲ್ಲಿರ್ತಿದ್ನಂತ. ಅಲ್ಲಿದ್ದು ಅಣ್ಣನಿಗಾಗಿ ತಾನು ಮಹಾತ್ಯಾಗವನ್ನು ಮಾಡಿದ. ಇವನಿಗಾಗಿ ಅವನ ತ್ಯಾಗವೋ, ಅವನಿಗಾಗಿ ಇವನ ತ್ಯಾಗವೋ, ಇದೇ ವಿಚಿತ್ರ. ನೀ ದಯಾ ಅಪರನೋ ನಿನ್ನವರ ಸಾಧನವೋ. ಭಗವಂತನ ದಯಾ ಹೆಚ್ಚನ್ನೋಣೋ ಆ ಸಾಧಕರ ಸಾಧನ ಹೆಚ್ಚನ್ನೋಣೋ. ಭಗವಂತನ ದಯಾನೇ ಹೆಚ್ಚು ನಿಜ. ಆದರೆ ಸಾಧಕರು ಕೂಡ ಸ್ವಲ್ಪ ಕಡಿಮೆ ಇರಲಾರ್ದೇನೆ ಅವರು ಸಾಧನವನ್ನು ಮಾಡ್ತಾರೆ. ಭರತ ಅಂಥ ಮಹಾನುಭಾವ. ತಮ್ಮ ಆಶ್ಲಿಷ್ಯ ದೃಢಂ ದೌರ್ಭ್ಯಾಂ ಸ್ನಾಪಯತ್ ನೇತ್ರಜೈರ್ಜಲೈಹಿ. ಅವನನ್ನು ಅಪಗೊಂಡ್ರೆ ಕಣ್ಣೀರಿನಿಂದ ರಾಮನ ಅಭಿಷೇಕ ಮಾಡಿದ್ನಂತ ಭರತ ಪೂರ್ಣ. ಅಷ್ಟು ತಾನು ಆನಂದಾಶ್ರುಗಳನ್ನ ಅಲ್ಲಿ ಸುರಿಸ್ತಾ ಇದ್ದಾನೆ. ವಿಭೀಷಣ ಸುಸುಗ್ರೀವ ಶ್ವೇತಛತ್ರ ಮರುತ್ಸುತಃ. ಭಗವಂತನನ್ನ ರಾಜಾಧಿರಾಜ ಅಂತ ಘೋಷಣೆ ಮಾಡುವಂತಹ ಸಂದರ್ಭದೊಳಗೆ ವಿಭೀಷಣ ಸುಗ್ರೀವ ಬಂದು ಹಿಂದೆ ಶ್ವೇತಛತ್ರ ಹಿಡ್ಕೊಂಡು ನಿಂತ್ರಂತ. ಸಾಮಾನ್ಯ ಯಾರೋ ಒಂದು 4 ಆಳುಗಳು ಸೇವಕರು ಬಂದು ಹಿಡಿತಾರೆ, ನಮ್ಮ ರಾಜ ಶ್ರೀರಾಮಚಂದ್ರ ಮಹಾನುಭಾವ. ಹೀಗಾಗಿ ಅವನಿಗಾಗಿ ಶ್ವೇತಛತ್ರ ಹಿಡಿದಂಥವ ವಿಭೀಷಣ ಸುಗ್ರೀವ. ಅವರಿಬ್ರು ರಾಜರು, ಒಬ್ಬ ಕಪಿರಾಜ, ಒಬ್ಬ ರಾಕ್ಷಸ ರಾಜ. ರಾಜರೇ ಬಂದು ಈ ರಾಜಾಧಿರಾಜನಿಗೆ ಶ್ವೇತಛತ್ರವನ್ನು ಹಿಡಿತಾ ಇದ್ದಾರೆ.
ಆ ಧನುಸ್ಸನ್ನು ಶತ್ರುಘ್ನ ತಾನು ಬಂದು ಹಿಡಿತಾನೆ. ಸೀತಾದೇವಿ ತೀರ್ಥ ಕಮಂಡಲವನ್ನು ತಾನು ತೆಗೆದು ಅವಳು ಅಂಗ ಸೌಂದರ್ಯವನ್ನ ತಾನು ವರ್ಣಿಸ್ತಾ ಇದ್ದಾಳೆ, ಹೆಚ್ಚಿಸ್ತಾ ಇದ್ದಾಳೆ. ಅಲ್ಲಿಂದ ಮುಂದೆ ಆ ಭಗವಂತನ ಒಂದು ಅದ್ಭುತವಾದ ರಾಜ್ಯಾಭಿಷೇಕ. ಅಭ್ಯಷಿಂಚತ್ ಯಥೈವೇಂದ್ರಂ ಚತುಸ್ಸಿಂಧು ಜಲಾದಿಭಿ, 4 ಸಮುದ್ರಗಳ ನೀರನ್ನ ಅಭಿಷೇಕ ಮಾಡಿ ವಸಿಷ್ಠರು ನಮ್ಮ ರಾಮದೇವರನ್ನ ರಾಜನನ್ನಾಗಿ ಮಾಡಿದರೆ ಎಲ್ಲ ಆ ಅಯೋಧ್ಯಾಪುರ ಅಲ್ಲ, ಇಡಿಯಾದ ಭೂಮಿಯ ಸಜ್ಜನರ ಮನಸ್ಸು ಅವತ್ತು ಕುಣಿದಾಡಿದೆಯಂತೆ. ಎಲ್ಲರಿಗೂ ಒಂದೇ ಆಶಾ ಇತ್ತು, ರಾಮೋ ರಾಜಾ ಭವೇದ್ಧಿನಃ, ನಮಗೆ ರಾಮ ರಾಜನಾಗಬೇಕು ಅಂತಿದ್ದದ್ದು ಅವತ್ತು ಸತ್ಯವಾಗಿದೆ. ಮೃತ್ಯುಶ್ಚ ಅನಿಚ್ಛತಾಂ ನಾಸೀತ್ ರಾಮೇ ರಾಜನ್ಯಧೋಕ್ಷಜೆ. ಶ್ರೀರಾಮಚಂದ್ರ ತಾನು ರಾಜ್ಯವನ್ನು ಆಳ್ತಾ ಇದ್ರೆ ಹೆಂಗಿತ್ತು ಅಂದ್ರೆ, ನದಿಗಳು ಎಂದೂ ಬತ್ತಲಿಲ್ಲ, ಮಳೆ ಎಂದೂ ಅತಿವೃಷ್ಟಿ ಆಗಲಿಲ್ಲ, ಎಂದೂ ಬರಗಾಲ ಬೀಳಲಿಲ್ಲ, ಮೃತ್ಯು ಹೇಳಲಾರ್ದೆ ಬರಲಿಲ್ಲಂತ. ರಾಮದೇವ್ರದ್ದು ರಾಜ್ಯ ಎಷ್ಟು ವಿಚಿತ್ರ ನೋಡ್ರಿ. ನಾ ಬರ್ಲೇನ್ಪ ಅಂತ ಕೇಳಿ ಬರ್ಬೇಕಂತ ಮೃತ್ಯು ಯಾವಂಗೆ ರಾಮರಾಜ್ಯದ ಒಬ್ಬೊಬ್ಬ ಪ್ರಜೆ ಇಚ್ಛಾಮರಣಿ ಅಂತ. ಇಡೀ ದ್ವಾಪರ ಯುಗದೊಳಗೆ ಒಬ್ಬರು ಇಚ್ಛಾಮರಣಿ ಹೆಸರು ಕೇಳ್ತೀವಿ ನಾವು, ಭೀಷ್ಮಾಚಾರ್ಯ. ಅವ್ರ ಇಚ್ಛಾ ಮೃತ್ಯು ಅವ್ರಿಗೆ ವರದಾನ ಇತ್ತು ಅಂತ ಅಲ್ಲ. ರಾಮ ತಾನು ರಾಜ್ಯವನ್ನಾಳಿದರೆ ಇಡಿಯಾದ ರಾಮರಾಜ್ಯದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಇಚ್ಛಾಮರಣ ವರ ಇತ್ತಂತ. ಅವ ಯಾವಾಗ ಹೇಳ್ತಾನ ಮೃತ್ಯು ಬರ್ಬೇಕಷ್ಟೆ. ಅಷ್ಟು ವಿಚಿತ್ರವಾದಂತಹ ಏಕಪತ್ನಿ ವ್ರತಸ್ಥನಾಗಿ ರಾಜರ್ಷಿ ಚರಿತ್ರೆಯನ್ನ ಶ್ರೀರಾಮಚಂದ್ರ ತಾನಲ್ಲಿ ತೋರಿಸ್ತಾ ಇದ್ದಾನೆ. ಯಜ್ಞವನ್ನ ಮಾಡಿದ್ರೆ ಅಲ್ಲಿ 4 ಮಂದಿ ಇರ್ತಾರ್ರಿ ಅವರು, ಹೋತ, ಬ್ರಹ್ಮ, ಅಧ್ವರ್ಯು ಮತ್ತು ಸಾಮಗ ಅಂತ 4 ಮಂದಿ ಯಜ್ಞ ಕೂಡ್ಬೇಕಂತದ. ಆ 4 ಮಂದಿಗೆ 4 ದಿಕ್ಕು ಹಂಚ್ಬಿಟ್ರಂತ ರಾಮದೇವ್ರು. ಪೂರ್ವ ದಿಕ್ಕು ಹೋತ, ನೀ ಪೂರ್ವ ದಿಕ್ಕು ತಗೊಂಡು ಬಿಡು ನೀನು ಅಂತ. ತುಮ್ಸೆ ಹೋತಾಕೆ ಅಂತ ಕೇಳಿದ್ರಷ್ಟೇ. ಬ್ರಹ್ಮದೇವರಿಗೆ ಬ್ರಹ್ಮ ಅಂತ ಕೂತಿರ್ತಾವ, ಅಲ್ಲಿ ಬಲಕ್ಕೆ ಕೂತಾವ. ಅವನಿಗೆ ಅದು ಈಗ ಯಾರು ಕೂಡಂಗಿಲ್ಲ ಅನ್ನೋದಕ್ಕೆ ಕಾಯಿ ಇಟ್ಟಿರ್ತಾರೆ ನೋಡ್ರಿ. ಒಂದು ಎಂದೂ ಹೊಡಿಲಿಕ್ಕೆ ಬರಲಾರ್ದಂಥದ್ದು, ಅದು ಅರ್ಶನ ಕುಂಕುಮ ಹಚ್ಚ ಹಳದಿ ಆಗಿರ್ತದೆ ಕಾಯಿ, ಅಂತ ಕಾಯಿ ಇಟ್ಟಿರ್ತಾರೆ. ಅಂತೂ ಆ ಅಲ್ಲಿ ಆಕ್ಚುಲಿ ಒಬ್ಬ ಬ್ರಾಹ್ಮಣ ಕೂಡ್ಬೇಕಲ್ಲೇ, ಅವನಿಗೆ ದಕ್ಷಿಣ ದಿಕ್ಕೇ ಕೊಟ್ಬಿಟ್ಟಂತ. ಅದು ದಕ್ಷಿಣ ದಿಕ್ಕಿಗೆ ಇರ್ತದೆ, ಅದು ಹೋಮ ದಕ್ಷಿಣ ದಿಕ್ಕಿಗೆ. ಇಡೀ ದಕ್ಷಿಣ ದಿಕ್ಕು ಅವಂಗೆ ಅಂದ್ರೆ ಎಲ್ಲಿ ಯಜ್ಞಕ್ಕೆ ಕೂತಿದ್ರಲ್ಲ ರಾಮದೇವರು, ಆ ಹೋಮಕುಂಡದ 4 ದಿಕ್ಕು 4 ಮಂದಿಗೆ ದಾನ ಮಾಡಿಬಿಟ್ರಂತೆ. ಯಾಕಂದ್ರೆ ಇಡೀ ಭೂಮಿಯವರೊಬ್ಬರದೇ ಅದಲ್ಲ, ಇಡೀ ಭೂಮಂಡಲವನ್ನ ದಾನ ಮಾಡಲಿಕ್ಕೆ ನಿಂತ್ರಂತವ್ರು. ಇದಂ ಕೃತ್ಸ್ನಂ ಬ್ರಾಹ್ಮಣೋ ಅರ್ಹತಿ ನಿಸ್ಪೃಹ, ನಿಸ್ಪೃಹನಾದಂತಹ ಬ್ರಾಹ್ಮಣ ಇಡಿಯಾದ ನನ್ನ ರಾಜ್ಯವನ್ನ ತಾನು ತೆಗೆದುಕೊಳ್ಳಿಕ್ಕೆ ಅರ್ಹ ಅಂತ 4 ಭಾಗ ಮಾಡಿ ರಾಜ್ಯ ಹಂಚಲಿಗತ್ರ ಆ 4 ಮಂದಿ ಬ್ರಾಹ್ಮಣರು ಒಂದು ಕಾಲ ಹಿಡಿದು ಬಿಟ್ರಂತ. ಅಪ್ರತ್ತಂ ನಸ್ತ್ವಯ ಕಿನ್ನು ಭಗವನ್ ಭುವನೇಶ್ವರ ಯಥೋ ಅಂತರ್ಹೃದಿ ಸಂವಿಶ್ಯ ತಮೋ ಹಂಸಿ ಸ್ವರೋಚಿಷ. ಯಾವ ನಿನ್ನ ಪ್ರೇರಣೆಯಿಂದ ನಾವಿವತ್ತು ನಿಸ್ಪೃಹರಾಗಿ ನಿಷ್ಕಾಮರಾಗಿ ಕೇವಲ ನಿನ್ನ ಸೇವಾ ಅಂತ ಬಂದಿಲ್ಲೇ ಮಾಡಿ ನಿನ್ನ ಅನುಗ್ರಹ ಪಡ್ಕೊಂಡು ಹೋಗ್ಲಿಕ್ಕಂತ ನಾವು ಬಂದ್ರೆ ನಮಗಿಂಥವು ಏನೋ ಕೊಟ್ಟು ನಮ್ಮ ತಲೆ ಕೆಡಿಸಿ ನಮಗೆ ಮತ್ತೆಷ್ಟು ಈ ಲೌಕಿಕದೊಳಗೆ ಹಚ್ಚಿ ಸಂಸಾರದಾಗ ಮುಳುಗಿಸಿ ಇದನ್ನು ದಯಮಾಡಿ ಮಾಡಬೇಡ ಸ್ವಾಮಿ. ನಮೋ ಬ್ರಹ್ಮಣ್ಯ ದೇವಾಯ ರಾಮಾಯ ಅಕುಂಠ ಮೇಧಸೆ ಉತ್ತಮ ಶ್ಲೋಕ ಧುರ್ಯಾಯ ನ್ಯಸ್ತ ತನ್ವೇ ಅರ್ಪಿತಾಂಗ್ರಹಯೇ. ನಮ್ಮ ಶಿರಸ್ಸು ನಿನ್ನ ಪಾದದೊಳಗೆ ಅರ್ಪಿತ ಇರಲಿ ಸ್ವಾಮಿ ಅಂತ ಅವರು ಬಂದು ಮತ್ತ ರಾಜ್ಯವನ್ನೆಲ್ಲ ಅವನಿಗೇನೆ ಕೊಟ್ಟು ನಮಸ್ಕಾರ ಮಾಡಿ ತಾವು ಹೋಗಿದ್ದಾರೆ. ನಾಹಂ ಬಿಭರ್ಮಿ ತ್ವಾಂ ದೃಷ್ಟಾಂ ಅಸತೀಂ ಪರವೇಶ್ಮಗಾಂ ಸ್ತ್ರೈಣೋ ಹಿ ಬಿಭ್ರಯಾತ್ ಸೀತಾಂ ರಾಮೋ ನಾಹಂ ಭಜೆ ಪುನಃ ಅಂತ ಒಂದು ಸಂದರ್ಭದೊಳಗೆ ಅಲ್ಲಿ ಏನಾಯಿತು, ರಾಮದೇವರು ರಾಜ್ಯವನ್ನು ಆಳ್ತಾ ಇರುವ ಸಂದರ್ಭದೊಳಗೆ ಅಲ್ಲೇ ರಾಮದೇವರು ಯಾವಾಗಲೂ ಕೂಡ ತಾವೇ ವೇಷ ಬದಲಾಯಿಸಿಕೊಂಡು ಸಂಚಾರ ಮಾಡ್ತಾ ಇದ್ರು. ಎಲ್ಲೆಲ್ಲಿ ಏನೇನು ನಡೆದಲ್ಲ ಅಂತ ಕೇಳ್ಕೋಬೇಕು. ಒಬ್ಬ ಹೆಣ್ಣಿನ ಜೊತೆಗೆ ತನ್ನ ಗಂಡ ಮಾತಾಡ್ಲಿಕ್ಕತ್ತಿದ್ನಂತ. ಅವಳು ಎಲ್ಲಿಂದೋ ಹೊರಗಿಂದ ರಾತ್ರಿ ಒಳಗೆ ಬಂದ್ಲು. ನಿನ್ನನ್ನು ನಾನು ಸೇರಿಸ್ಕೊಳ್ಳಿ, ನನ್ನ ಮನೆಯಾಗ ಇಟ್ಕೊಳ್ಳಿಕ್ಕೆ ನಾನು ರಾಮ ಅಂತ ತಿಳ್ಕೊಂಡು ಎಲ್ಲಿ 1 ವರ್ಷ ರಾವಣನ ಮನೆಯೊಳಗೆ ಕಳೆದಂತಹ ಸೀತಾನ್ನ ತಂದು ಮನ್ಯಾಗ ಇಟ್ಕೊಂಡ ನಾವ, ಅಂಥ ದುಷ್ಟ ನಾನಲ್ಲ ಅಂತಂದಂತೆ ಗಂಡ. ಇಷ್ಟು ರಾಮದೇವ್ರ ಕಿವಿಗೆ ಬಿದ್ದುಬಿಡ್ತು. ಆರಾಧನಾಯ ಲೋಕಸ್ಯ ತ್ಯಜತೋ ನಾಸ್ತಿ ಮೇ ವ್ಯಥಾ ಜಾನಕೀಮಪಿ ತ್ಯಜತಃ ನಾಸ್ತಿ ಮೇ ವ್ಯಥಾ. ಜಾನಕಿಯನ್ನೂ ಕೂಡ ಬಿಡಲು ನನಗೆ ಯಾವ ದುಃಖವೂ ಇಲ್ಲ ಅಂತ ರಾಮದೇವರು ಹೇಳಿದರು. ಯಾಕೆ? ಒಬ್ಬ ರಾಣಿಯಾದವಳು, ಒಬ್ಬ ರಾಜ ರಾಣಿ ಇಡಿಯಾದಂತಹ ಅಂತಃಪುರ ಇದು ಯಾವಾಗಲೂ ಸಂಶಯಗ್ರಸ್ತವಾಗಿ ಇರಬಾರದು. ಚಾರಿತ್ರ್ಯದ ಮೇಲೆ ಯಾವ ಕಳಂಕವೂ ಕಂಟಕವೂ ಇರಬಾರದು. ಸೀತಾದೇವಿ ಮೇಲೆ ಯಾವುದೂ ಕಳಂಕ ಇರಲೇ ಇಲ್ಲ ಅನ್ನೋದಕ್ಕೆ ಅವಳು ಅಗ್ನಿ ಪ್ರವೇಶ ಮಾಡಿ ಬಂದುಬಿಟ್ಟಿದ್ಲು. ಅವಳು ತನ್ನ ಪಾವಿತ್ರ್ಯವನ್ನು ಸಂಪೂರ್ಣ ಜಗತ್ತಿನೆದುರಿಗೆ ತೋರಿಸಿದ್ಲು. ಆದರೆ ಇವರು ಅಂದವ್ರು ಯಾರು ಅಂದರೆ ಇವರು ಸುರಾಣಕರು ಅನ್ನುವ ರಾಕ್ಷಸರು. ಇವರಿಗೆ ಬ್ರಹ್ಮದೇವರ ವರ ಇತ್ತಂತ.
ಇವರಿಗೆ ಸೀತಾದೇವಿಯಿಂದ ರಾಮದೇವರನ್ನು ನೀವು ವಿಯುಕ್ತ ಮಾಡಿದ್ರೆ ಅಂತಂದ್ರೆ ನಿಮ್ಮ ಮೋಕ್ಷ ಸಿಗ್ತದೆ ಅಂತ ಹೇಳ್ಬಿಟ್ಟಿದ್ರಂತೆ. ಮೋಕ್ಷ ಎಂಥದ್ದಂತ ಹೇಳಿದ್ದಿಲ್ಲ ಅಷ್ಟೇ ಬ್ರಹ್ಮದೇವರು. ಅವ್ರು ಬಹಳ ಚಾಣಾಕ್ಷ ಇದ್ರು. ಮೋಕ್ಷ ಎರಡು ಥರ ಅದು. ವೈಕುಂಠ ಸಿಗುವುದಕ್ಕೂ ಮೋಕ್ಷ ಸಿಗೋದು ಅಂತಾರೆ, ಅಂಧಂತಮ ಸಿಗೋದಕ್ಕೂ ಮೋಕ್ಷ ಸಿಗೋದಂತೆ ಅಂತಾರೆ. ಮೋಕ್ಷ ಅಂದ್ರೆ ಒಟ್ಟಿ ಜನನ ಮರಣದಿಂದ ಮೋಕ್ಷ, ಹೊರಗೆ ಬರುವುದು. ಬಂದ್ಮೇಲೆ ಎಲ್ಲಿ ಹೋಗುದು ಅದನ್ನ ಹೇಳಲಿಲ್ಲ ಅವ್ರು. ಹೊರಗೆ ಬರ್ತೀರಿ ನೀವು ಅಂತ ಹೇಳ್ಬಿಟ್ರು ಸುರಾಣಕರಿಗೆ. ನಾವು ಮೋಕ್ಷ ಸಿಗ್ತದೆ ಅಂದ್ಮೇಲೆ ಭಾರಿ ಯಾತ್ರಿ ಅಂತ ಹೇಳಿ ಸೀತಾದೇವಿಯ ಬಗ್ಗೆ ಅಲ್ಲಸಲ್ಲದ ಮಾತುಗಳನ್ನು ಸೃಷ್ಟಿಸಿ ಆ ಸುರಾಣಕರು ತಾವು ತಮ್ಮ ಗತಿಗೆ ಅಲ್ಲಿ ಹೋಗಿದ್ದಾರೆ. ಭಗವಂತ ಕೇವಲ ಅಜ್ಞಜನ ಮೋಹನಕ್ಕಾಗಿ ಸೀತೆಯನ್ನು ತ್ಯಾಗ ಮಾಡಿದವರಂತೆ ತಾನು ಅವಳನ್ನು ವಾಲ್ಮೀಕಿ ಋಷಿಗಳ ಆಶ್ರಮದ ಕಡೆಗೆ ಶತ್ರುಘ್ನನಿಂದ ತಾನು ಕೊಟ್ಟು ಕಳಿಸಿದ್ದಾನೆ. ಅಲ್ಲಿ ಹೋಗಿ ಅವಳು ಲವಕುಶರಿಗೆ ಜನ್ಮವನ್ನು ಕೊಡ್ತಾಳೆ. ಅಂಗದ ಮತ್ತು ಚಕ್ರಕೇತು ಅಂತ ಲಕ್ಷ್ಮಣನ ಮಕ್ಕಳಾಗಿ ಹುಟ್ಟುತ್ತಾರೆ. ತಕ್ಷ ಮತ್ತು ಪುಷ್ಕಳ ಅಂತ ಭರತನ ಮಕ್ಕಳಾಗಿ ಹುಟ್ಟುತ್ತಾರೆ. ಸುಬಾಹು ಮತ್ತು ಶತಸೇನ ಅಂತ ಶತ್ರುಘ್ನನ ಮಕ್ಕಳಾಗಿ, ಹೀಗೆ 8 ಜನ ಮಕ್ಕಳು. ಎಲ್ಲರಿಗೂ 2 ಗಂಡಸ ಮಕ್ಕಳು ಇದ್ದು ನೋಡ್ರಿ, ಅವ್ರು 4 ಮಂದಿ. ಅದ್ಭುತವಾದಂತಹ ಆ ಒಂದು ಸಂಸಾರ ಅದು ನಡೆದಿದೆ. ಗಂಧರ್ವರನ್ನ, ಕೋಟಿ ಗಂಧರ್ವರನ್ನ ಭರತ ತಾನು ದಿಗ್ವಿಜಯದಲ್ಲಿ ಅಲ್ಲಿ ಗೆದ್ದಿದ್ದಾನೆ. ಶತ್ರುಘ್ನನು ಕೂಡ, ಅವನ ಹೆಸರೇ ಶತ್ರುಘ್ನ. ಯಾರು ಶತ್ರು ಬರ್ತಾರೋ ಅವ್ರನ್ನ ನಾಶೆ ಮಾಡಿ ಮುಂದೆ ಹೋಗವ ಮಾರಾಯ. ಅವನು ಲವಣಾಸುರ ಅಂತ ದೊಡ್ಡ ರಾಕ್ಷಸ, ಮಧುವನವನ್ನು ಹಿಡ್ಕೊಂಡು ಕೂತಿದ್ದವ. ಶ್ರೇಷ್ಠವನ. ಆ ಮಧುವನದೊಳಗಿದ್ದಂತಹ ಶತ್ರುಘ್ನ, ಲವಣಾಸುರನನ್ನ ಶತ್ರುಘ್ನ ತಾನು ಸಂಹಾರ ಮಾಡಿ ಅವನು ಮಾಡಿದಂತಹ ಆ ಊರೇ ಮಥುರಾಪಟ್ಟಣ ಅಂತ. ಶತ್ರುಘ್ನ ಮಥುರಾಪಟ್ಟಣವನ್ನು ರಾಮಾಯಣದಲ್ಲಿ ನಿರ್ಮಾಣ ಮಾಡಿದ್ದನ್ನ ಕೃಷ್ಣ ಅದನ್ನ ಆರಿಸಿಕೊಂಡು ಮಹಾಭಾರತದಾಗ ಹುಟ್ಟಿದ್ದದ. ಹಿಂಗಾಗಿ ಆ ಪಟ್ಟಣ ಅದು ಅಷ್ಟು ಹಳೆ ಕಾಲದ್ದು ಅಂತ ತಿಳ್ಕೊಬೇಕು ಮಥುರಾಪಟ್ಟಣ. ಹೀಗಾಗಿ ಆ ಮಥುರಾಪಟ್ಟಣದ ನಿರ್ಮಾಣವನ್ನು ಅವನು ಮಾಡಿದ ಅಂತ ಕೇಳ್ತೀವಿ. ಮುನೋ ನಿಕ್ಷಿಪ್ಯತನಯವು ಸೀತಾ ಭರ್ತ್ರ ವಿವಾಸಿತ. ಸೀತಾದೇವಿ ಬಹಳ ತಾನು ರಾಮದೇವರ ಚರಣವನ್ನು ಧ್ಯಾನ ಮಾಡ್ತಾ ಅವಳು ಆ ಭೂಮಿ ಪ್ರವೇಶವನ್ನು ತಾನು ಅಲ್ಲಿ ಮಾಡಿದ್ದಾಳೆ. ಆದರೆ ಭಗವಂತನಿಗೆ ಸೀತೆಗೆ ಎಂದೆಂದಿಗೂ ಕೂಡ ವಿಯೋಗ ಅಂತನ್ನೋದಿಲ್ಲ. ತಾನೊಂದು ರೂಪದಿಂದ ಅದೃಶ್ಯಳಾಗಿ, ರಾಮದೇವರಿಗೆ ಮಾತ್ರ ದೃಶ್ಯಳಾಗಿ ಸೀತಾದೇವಿ ಅಲ್ಲಿಯೇನೆ ಅವಳಿದ್ದಾಳೆ. ಆ ಸಂದರ್ಭದಲ್ಲಿ 13,000 13,000 ವರ್ಷ ರಾಮದೇವರು ರಾಜ್ಯವನ್ನ ಆಳುತ್ತಾರೆ. 13,000 ವರ್ಷ ರಾಜ್ಯವಾಳಿ ಅವರು ಆ ರಾಮರಾಜ್ಯದ ಒಂದು ಸೃಷ್ಟಿಯನ್ನ ಮಾಡಿ, ನೇದಂ ಯಶೋ ರಘುಪತೇರಿಹ ವಿಶ್ವಮೂರ್ತಿರ್ಲೀಲಾತನೋರಧಿಕ ಶಾಂತ ವಿಮುಕ್ತ ಧಾಮ್ನಃ ರಕ್ಷೋ ವಧೋ ಜಲಧಿ ಬಂಧನ ಮಸ್ತ್ರಪಾಣೆ ಕಿಂ ತಸ್ಯ ಶತ್ರು ಹನನೆ ಕಪಯಃ ಸಹಾಯಾಃ. ಭಾಗವತ ಕೇಳುತ್ತದೆ, ಯಾವ ಭಗವಂತ ವಿಶ್ವಮೂರ್ತಿ ಲೀಲೆಗಾಗಿ ಮನುಷ್ಯ ಜನ್ಮವನ್ನಷ್ಟೇ, ಮನುಷ್ಯ ವಿಗ್ರಹವನ್ನ ತಾನು ತಾಳಿ ಮಹಾಪ್ರಶಾಂತನಾದರೂ ಕೂಡ ರಾಕ್ಷಸರೆಲ್ಲರ ವಧವನ್ನ ತಾನು ಮಾಡಿ, ಜಲಧಿಯ ಮೇಲೆ ಬಂಧನವನ್ನ ತಾನೊಬ್ಬನೇ ಮಾಡಿ, ಎಲ್ಲವನ್ನೂ ತಾನು ಒಬ್ಬನೇ ಮಾಡುವ ಸಾಮರ್ಥ್ಯ ಇದ್ದ ನಮ್ಮ ರಾಮದೇವರಿಗೆ ಇಷ್ಟೆಲ್ಲ ಶತ್ರುಗಳನ್ನು ಕೊಲ್ಲಿಕ್ಕೆ ಕಪಿಗಳ ಸಹಾಯ ಬೇಕಾಯಿತು ಅಂತ ನೀವು ಅನ್ಕೊಂಡ್ಬಿಟ್ರೆ ನೀವು ದೊಡ್ಡ ಕಪಿ ಅಂತ ಜನ ಕರೀತಾರೆ ನಿಮಗ ಅಂತ. ಅಂದ್ರೆ ನಾವು ಮಂಗ್ಯ ಕೂಡ್ತೀವಷ್ಟೇ. ಎಂದೆಂದಿಗೂ ಕಪಿಗಳ ಸಹಾಯ ನಮ್ಮ ರಾಮದೇವರಿಗೆ ಬೇಕಾಗಿಲ್ಲ. ಯಸ್ಯಾಮಲಂ ನೃಪ ಸದಸ್ಸು ಯಶೋಧುನಾಪಿ ಗಾಯಂತಿ ಅಘಗ್ನಂ ರಶಯೋ ದಿಗಿಭೇಂದ್ರ ಪಾತೆ ತನ್ನಾಕಪಾಲ ವಸುಪಾಲ ಕಿರೀಟ ಜುಷ್ಟಂ ಪದಾಂಬುಜಂ ರಘುಪತೆ ಶರಣಂ ಪ್ರಪದ್ಯೆ. ಯಾವ ಪಾದಕ್ಕೆ ದೇವಾಧಿದೇವತೆಗಳು ರಾಜಾಧಿರಾಜರು ಬಂದು ಆ ಪಾದಕ್ಕೆ ಎಂದೆಂದಿಗೂ ಪಾದ ಪೂಜೆಯನ್ನ ಮಾಡ್ತಾರೋ ಅಂಥ ಶ್ರೇಷ್ಠವಾದ ರಾಮನ ಪಾದಗಳು. ಯಾವ ಆ ರಾಮನ ಮಹಿಮೆಯನ್ನ ಗಂಧರ್ವರು ಪ್ರತಿಯಾದ ದೇವಲೋಕದಲ್ಲಿ ಹಾಡುತ್ತಾರೋ, ಇವತ್ತಿಗೂ ಆ ಒಂದು ಯಶಸ್ಸನ್ನ, ಕೀರ್ತಿಯನ್ನ, ಮಹಿಮೆಯನ್ನ ಕೇಳಿದರೆ ಅಘಗ್ನಂ ಪಾಪಗಳ ಪರಿಹಾರವಾಗ್ತದೋ ಅಂಥ ರಾಮಚಂದ್ರನನ್ನ ನಾವು ಶರಣ ಹೋಗೋಣ ಅಂತ ಭಾಗವತ ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಡುತ್ತದೆ. ಪುರುಷೋ ರಾಮಚರಿತಂ ಶ್ರವಣೈರುಪಧಾರಯನ್ ಅನ್ಶಂಸೆ ಪರೋರಾಜನ್ ಕರ್ಮಬಂಧೈರ್ ಮುಚ್ಚತೆ. ರಾಮದೇವರ ಚರಿತ್ರೆಯನ್ನ ಕೇಳಿದಂಥವರಿಗೆ ಏನಾಗ್ತದೆ ಅಂತಂದ್ರೆ, ಮನುಷ್ಯನೊಳಗೆ ಯಾವ ಯಾವ ಸದ್ಗುಣಗಳು ಬರಬೇಕೋ ಆ ಸದ್ಗುಣಗಳ ಮನೆಯಾಗ್ತಾನಂತೆ ಆ ರಾಮಚರಿತೆಯನ್ನ ಕೇಳಿದಂತಹ ಒಬ್ಬ ವ್ಯಕ್ತಿ. ಶ್ರೀರಾಮಚಂದ್ರನಂದ ಎಷ್ಟೆಲ್ಲ ಗುಣಗಳನ್ನ ಒಮ್ಮೆ ಕೇಳಿಬಿಟ್ವಿ ಅಂದ್ರೆ ಅದರ ಒಂದೊಂದು ಚಿಕ್ಕ ಚಿಕ್ಕದಾದ ಅಂಶವೂ ಬಂದು ಹೋದ್ರೆ ನಮ್ಮ ಯೋಗ್ಯತೆ ಪರಿಪೂರ್ಣವಾಗ್ತದೆ. ಗುಣಗಳ ಗಣಿಯಾಗ್ತಾನೆ ಆ ವ್ಯಕ್ತಿ ಅಂತನ್ನುವುದನ್ನ ಭಾಗವತ ನಮಗೆ ಅದ್ಭುತವಾಗಿ ತಿಳಿಸಿಕೊಡ್ತದೆ. ಶ್ರೀರಾಮಚಂದ್ರನ ಮಹಿಮೆ ಇಷ್ಟೇ ಅಂತ ತಿಳ್ಕೋಬೇಡ್ರಿ. ಇದನ್ನು ಹೇಳಲಿಕ್ಕೆ ಕೂತ್ರ ಭಾಗವತ ಮತ್ತು ಇದೇ ಅಧಿಕ ಮಾಸನಾಗ ಮುಗಿಬೇಕಾಗಿದ್ದನ್ನು ಒಂದೇ ಕಾರಣಕ್ಕೆ ಇದನ್ನ ಇಲ್ಲಿಗೆ ಮುಗಿಸ್ಬೇಕಾಗಿದೆ. ಭಗವಂತನ ವಿಚಿತ್ರವಾದಂತಹ ಮಹಿಮೆ ಅಂಥದ್ದು ಅಂದರೆ, ಸರಯೂ ನದಿಯೊಳಗೆ ಹೋಗಿ ತಾನು ತನ್ನ ಆ ನಿಜವಾದ ನಾರಾಯಣ ಶಂಖಚಕ್ರ ಗದಾಧಾರಿಯಾದ ರೂಪವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದೊಳಗ ಒಂದು ಡಂಗುರವನ್ನ ಇಡೀ ಜಗತ್ತಿನೊಳಗೆ ಸಾರ್ತಾನಂತ ಭಗವಂತ. ಸಮಾಯಾತ ಸಮಾಯಾತ ಯೇ ಮೋಕ್ಷ ಪದೇಚ್ಛವ. ಮೋಕ್ಷ ಬೇಕು ಅಂತನ್ನವ್ರು ಯಾರ್ಯಾರು ಇದ್ದೀರಿ ಬರ್ರಿ, ನನ್ನ ಪುಷ್ಪಕ ವಿಮಾನದೊಳಗೆ ಕೂಡಿಸ್ಕೊಂಡು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ವೈಕುಂಠಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಂದು. ತೃಣ ಮೃಗ
ಖಗಾಹ, ಒಂದು ಪ್ರಾಣಿ, ಪಕ್ಷಿ, ಪಿಪೀಲಿಕಾಶ್ಚ ಗಾರ್ಧಭಾಹ, ಕತ್ತಿ, ಇರುವಿ, ಬಿಡ್ರಿ ಹುಲ್ಲು ಬಂತಂತ್ರಿ ಓಡಿ. ನಾನು ರಾಮನ ಜೊತೆಗೆ ವೈಕುಂಠಕ್ಕೆ ಹೋಗ್ತೀನಿ, ನಾನು ರಾಮನ ಜೊತೆಗೆ ವೈಕುಂಠಕ್ಕೆ ಹೋಗ್ತೀನಿ ಅಂತ ಒಂದು ಹುಲ್ಲು ಓಡಿ ಬಂತು. ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ, ತೇನ ವಿನ ತೃಣಮಪಿನ ಚಲತಿ ಅಂತಂತಾರೆ. ಅವ ಎಲ್ಲಾರ್ದೆ ಹುಲ್ಲು ಅಳಗಾಡುವುದಿಲ್ಲ ಅಂತ. ಅವ ಇದ್ರೆ ಹುಲ್ಲು ಓಡ್ತದ ಅಂತ ಅನ್ನೋದನ್ನು ರಾಮಚಂದ್ರ ತೋರಿಸಿದ. ತೇನ ತೃಣಮ ಅಪಿನ ಚಲತಿ, ಅಪಿ ಅದಲ್ಲ, ಅಪಿ ಶಬ್ದದಿಂದ ಏನಲ್ಲಿ ಗ್ರಹಣ ಮಾಡಬೇಕು ಅಂತಂದ್ರೆ ತಸ್ಯ ಅನುಗ್ರಹೇಣ ತೃಣಮಪಿ ಧಾವತಿ, ಚಲತಿ ಅಲ್ಲ, ತೃಣವೂ ಕೂಡ ಧಾವಿಸಿ ತಾನು ಅಲ್ಲಿ ಬಂದಿದೆ. ಎಂತೆಂತಹ ಸಣ್ಣ ಸಣ್ಣ ಖಗ ಮೃಗಗಳು ಕೂಡ ಅಲ್ಲಿ ಅರ್ಥ ಇಷ್ಟೇ, ಅವು ತಮ್ಮ ಚರ್ಮದೇಹದೊಳಗೆ ಇರ್ತಾವೆ. ಭಗವಂತನ ಅನುಗ್ರಹದಿಂದ ಅವು ಮೋಕ್ಷಕ್ಕೆ ಹೋಗೋದಿರ್ತಾವೆ. ಸಾಧನ ಮುಗಿಸಿದವ್ರಿಗೆ ಅಷ್ಟೇ ಅಲ್ಲಿ ಹೋಗ್ಲಿಕ್ಕೆ ಬರ್ತದೆ. ಇಲ್ಲಿ ಉಳಿದವರೆಲ್ಲರೂ ಮತ್ತು ನಮ್ಮ ಮನ್ಯಾಗ ನಳ ಬಂದಿಲ್ರಿ ನಾ ಅಂತ ಹೇಳಿ ಕೂತವ್ರು ಇಲ್ಲೇ ಕೂಡ್ಬೇಕಾಯ್ತು ಅಷ್ಟೇ. ಉಳಿದವರು ಮಹಾನ್ ಭಾವರೆಲ್ಲರೂ ಕೂಡ ಅವರಲ್ಲಿ ವೈಕುಂಠವನ್ನು ಸೇರ್ಕೊಂಡಾರೆ. ಭಗವಂತ ತಾನು ಕುಶನಲ್ಲಿ ರಾಜ್ಯವನ್ನು ತಾನು ಇಟ್ಟು ಲವನನ್ನ ಯುವರಾಜನನ್ನಾಗಿ ಮಾಡಿ ತಾನು ವೈಕುಂಠಕ್ಕೆ ಅಲ್ಲಿ ಹೋಗ್ತಾನೆ. ಅವನಿಂದ ಮುಂದೆ ಆ ಕುಶನಿಂದಲೂ ಮತ್ತೆ ಅದ್ಭುತವಾದಂತಹ ವಂಶ ಇದು ಮುಂದೆ ಬರೀತದೆ. ಪುಂಡರೀಕ ಮೊದಲಾದವರೆಲ್ಲರೂ ಅಲ್ಲಿ ಹುಟ್ಟುತ್ತಾ ಇದ್ದಾರೆ. ವಜ್ರನಾಭ, ಖಗಣ, ವಿಧೃತ, ಹಿರಣ್ಯನಾಭ, ಬಹಳಷ್ಟು ರಾಜರು, ಸುದರ್ಶನ, ಅಗ್ನಿವರ್ಣ, ಶೀಘ್ರ, ಮರುತ್, ಇವರೆಲ್ಲರೂ ಕೂಡ ಕಲೇರಂತೆ ಸೂರ್ಯವಂಶಂ ನಷ್ಟಂ ಭಾವಯಿತಾ ಪುನಃ. ಸೂರ್ಯವಂಶ ಯಾವಾಗ ಮುಗಿತದಪ್ಪ ಅಂತಂದ್ರೆ ಕಲಿಯುಗ ಮುಗಿಬೇಕಾದಾಗ ಮುಗಿತದಂತ ನೋಡ್ರಿ. ಅಷ್ಟು ದೊಡ್ಡದದ ಸೂರ್ಯವಂಶ, ಅಷ್ಟು ದೊಡ್ಡ ಸೂರ್ಯವಂಶ ಆಯ್ತಾ. ಈ ರಜಪೂತ ರಾಜರೆಲ್ಲರೂ ಕೂಡ ತಾವು ಸೂರ್ಯವಂಶದವರು ಅಂತ ಹೇಳಿಕೊಳ್ಳುವಂತಹ ಇತಿಹಾಸವೂ ಕೂಡ ಇದೆ. ಹೀಗಾಗಿ ಸೂರ್ಯವಂಶ ಅದು ಮುಂದೆ ಬೆಳೆದು ಬರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಈ ಕಡೆಗೆ ಇಕ್ಷ್ವಾಕು ರಾಜನ ಮತ್ತೊಬ್ಬ ಮಗ ನಿಮಿ ಅಂತ ಚಕ್ರವರ್ತಿ. ನಿಮಿ, ಆ ನಿಮಿಗೆ ಅವನು ವಸಿಷ್ಠರನ್ನ ನೀವು ಮತ್ತೆ ನಮ್ಮ ಪುರೋಹಿತರಾಗಿ ಬಂದು ನಮ್ಮ ಯಜ್ಞ ಮಾಡಿಸ್ಬೇಕ್ರಿ ಅಂತ ಬೇಡ್ಕೊಂಡಿದ್ದ. ಅವಾಗ ಏನಾಗಿತ್ತಂತಂದ್ರೆ ಅವರು ದೇವತೆಗಳ ಒಂದು ಯಜ್ಞವನ್ನು ಒಪ್ಕೊಂಡಿರ್ತಾರೆ. ಅಲ್ಲಿ ನಾನು ಒಪ್ಕೊಂಡಿನಪ್ಪ, ಆ ಯಜ್ಞ ಮುಗಿಸಿ ಇಲ್ಲಿ ಬರ್ತೀನಿ ಅಂತ. ಒಂದು ಯಜ್ಞ ಮುಗಿಸಿ ಇನ್ನೊಂದು ಯಜ್ಞಕ್ಕೆ ಹೋಗ್ಬೇಕು. ಒಂದೇ ದಿವಸದಾಗ 4-5 ಯಜ್ಞ ಹಿಂಗೆ ಮಾಡಿಸ್ಲಿಕ್ಕೆ ಬರಂಗಿಲ್ಲ. ಹಿಂಗಾಗಿ ಅದನ್ನು ಮುಗಿಸಿ ಕಡೆ ಬರ್ತೀನಿ ನಾನು ಅಂತ ಹೇಳಿ ಪಾಪ ನೀ ಕಾಯಿ ಅಂತ ಇಷ್ಟು ಹೇಳಿದ್ರು. ಅವ ಕಾಯಿ ಅಂತ ಅನ್ನೋದನ್ನ ಇವ್ರಂದ್ರೆ ಅವ ಕಾಯ್ದು ಬಿಟ್ಟ. ಅಂದ್ರೆ ಅವನ ಟೆಂಪ್ರೇಚರ್ ಜಾಸ್ತಿ ಆಗ್ಬಿಡ್ತು. ನಿಮಿಶ್ಚಲಮಿದಂ ವಿದ್ವನ್ ಸತ್ರ ಆರಭತಾತ್ಮವನ್. ಅವ ಇನ್ನೊಬ್ಬ ಪುರೋಹಿತನ ಕರೆಸಿ, ನೀವು ಒಬ್ಬರೇ ಏನು ಭಾರಿ ಅಂತ ಹೇಳಿ ಇನ್ನೊಬ್ಬ ಪುರೋಹಿತನ ಕರೆಸಿ ಯಜ್ಞ ಚಾಲು ಮಾಡಿಬಿಟ್ಟ. ಪುರೋಹಿತರು ಇನ್ನೊಬ್ಬರು ಸಿಗಬಹುದು, ಆದರೆ ಕುಲಗುರುಗಳವರು ಒಬ್ಬರೇ ಇತ್ತು, ವಸಿಷ್ಠರು. ಇನ್ಯಾರನ್ನು ಕುಲಗುರುಗಳು ಹೆಂಗೆ ಮಾಡ್ಕೊಳ್ತಾರೆ? ಸಿಟ್ಟು ಬಂದ್ಬಿಡ್ತವ್ರಿ. ಸಿಟ್ಟು ಬಂದು ಶಿಷ್ಯನ ಮಾಡಿದಂತಹ ದೋಷವನ್ನು ನೋಡಿ ಅಶಪತ್ ಪತತಾನ್ ದೇಹೋ ನಿಮೆ ಪಂಡಿತ ಮಾನಿನ, ನಿನ್ನ ನೀನು ಪಂಡಿತ ಅಂತ ತಿಳ್ಕೊಂಡು ಬೇಕಾದವ್ರನ್ನ ಕರೆಸಿ ಏನು ಬೇಕಾದ್ ಮಾಡಿಸ್ತೀನಂತ ಈಗಿಂದೀಗ ನಿನ್ನ ದೇಹ ಬಿದ್ದು ಹೋಗ್ಲಿ ಅಂತ ಶಾಪ್ ಕೊಟ್ಬಿಟ್ರು ವಸಿಷ್ಠ. ಅವ ಅಂದ ನಿಮ್ ದೇಹು ನಂದು ಬೀಳುದ್ರಾಗ ಬೀಳ್ಲಿ ಅಂತಿವ. ಅವಾಗ ಬ್ರಹ್ಮದೇವ್ರಂದ್ರು ಇವನು ಮಹಾಚಕ್ರವರ್ತಿ, ಸೂರ್ಯವಂಶದ ರಾಜ, ಇವನ್ ಮಾತು ಸುಳ್ಳಾಗ್ಲಿಕ್ಕಿಲ್ಲ. ಅವರಂತೂ ವಸಿಷ್ಠರು ಎಂಥ ಮಹಾನ್ ಭಾವರಂತಂದ್ರೆ ವಸಿಷ್ಠರ ಕಥೆ ಹೇಳಲಿಕ್ಕೆ ಒಂದು ಉಪಾಖ್ಯಾನದ ಒಬ್ಬವ ಹುಡುಗಿದ್ನಂತ. ಅವನ ಹೆಸರು ಸರ್ವಾಬದ್ಧ ಅಂತ. ಎಲ್ಲ ರೀತಿಯಿಂದ ಅಬದ್ಧ ಪಾಪ. ಯಾವ ಸ್ವಾದ್ರತೆ ಹೆಸರಿಟ್ಟಿದ್ಲೋ ಗೊತ್ತಿಲ್ಲ. ಸರ್ವಾಬದ್ಧ. ಆ ಸರ್ವಾಬದ್ಧಗ ಎಲ್ಲಾರು ಬೈತಿದ್ರು. ಒಮ್ಮೆ ಏನೋ ಭಾರಿ ಶಾಣ್ಯಾತನದ ಮಾತಾಡ್ಬಿಟ್ಟು ಪಾಪ ಹುಡುಗ. ಏನ್ ನಿನ್ನಷ್ಟಕ್ಕೆ ನೀ ಏನು ದೊಡ್ಡ ವಸಿಷ್ಠ ಅಂತ ತಿಳ್ಕೊಂಡಿ ನೀ ಇಂಥವೆಲ್ಲ ಮಾತಾಡ್ಲಿಕ್ಕಂತ ಯಾರೋ ಅವನಿಗೆ ಅವಮಾನ ಮಾಡ್ಲಿಕ್ಕಂದ್ರು. ಅಂದ್ರೆ ವಸಿಷ್ಠರು ಅಷ್ಟು ಭಾರಿ ಇದ್ದಾರೇನು ಅಂತ ವಿಚಾರ ಮಾಡಿ ವಸಿಷ್ಠ 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 ಅಂತ ಬರೀ ವಸಿಷ್ಠರ ನಾಮಸ್ಮರಣ ಮಾಡಿದ್ನಂತ ಸರ್ವಾಬದ್ಧ. ವಸಿಷ್ಠರ ನಾಮಸ್ಮರಣ ಮಾಡಿದ್ದಕ್ಕೆ ನಿಜವಾಗಿ ವಸಿಷ್ಠರು ಪ್ರತ್ಯಕ್ಷರಾಗಿ ಬಂದು ಭಗವಂತ ಅವನಿಗೆ ಇಂಥ ಅನುಗ್ರಹ ಮಾಡಿದ್ನಂತ ಸರ್ವಾಬದ್ಧ ದೊಡ್ಡ ಋಷಿ ಆಗ್ಬಿಟ್ನಂತ. ಕೇವಲ ವಸಿಷ್ಠರ ನಾಮಸ್ಮರಣದ ಮಹತ್ವ ಇದು. ಇನ್ನು ವಸಿಷ್ಠರು ಎಂಥವ್ರು ಇರ್ಬೋದು ಅನ್ನೋದನ್ನು ವಿಚಾರ ಮಾಡ್ರಿ. ಇದರಿಂದ ಅಂಥ ವಸಿಷ್ಠರ ಮಾತು ಸುಳ್ಳಾಗಬಾರ್ದು. ಈ ಕಡೆ ಇವನು ಸೂರ್ಯವಂಶದ ಸಾಕ್ಷಾತ್ ಮನುವಿನ ಮೊಮ್ಮಗ ಇವ ನಿಮಿ, ಇವನ ಮಾತು ಸುಳ್ಳಾಗಬಾರ್ದು. ಏನು ಮಾಡಬೇಕು? ಇಬ್ರು ದೇಹ ಬಿಡ್ರಿ ಅಂತ ಹೇಳಿದ್ರೆ ಬ್ರಹ್ಮದೇವ್ರು. ಅವ್ರದ್ದು ಸರಳ ಇರ್ತದೆ, ಭಾಳ ತಲೆ ಕೆಡಿಸ್ಕೊಳ್ಳೋ. ಇಬ್ರು ಒಬ್ರಿಗೊಬ್ರು ಶಾಪ್ ಕೊಟ್ರೆ ಏನೋ ದೇಹ ಬೀಳ್ಬೇಕು, ಬಿಟ್ಟು ಬಿಡ್ಲಿ, ಇನ್ನೂ ಹುಟ್ಟಿದ್ರಾತು ಅಂತ. ಆವಾಗ ವಸಿಷ್ಠರು ಆಗ್ಲಿ ಅಂತ ನಿಜವಾಗಿ ದೇಹತ್ಯಾಗ ಮಾಡಿಬಿಟ್ರು. ಮಾಡಿ ಮಿತ್ರಾವರುಣರು ಅಂತ ದೇವತೆಗಳು ಊರ್ವಶಿಯನ್ನು ನೋಡಿದಾಗ ಅವರಿಬ್ಬರ ಧಾತುಸ್ಖಲನವಾದಾಗ ಅಲ್ಲಿ ಕುಂಭದೊಳಗೆ ಒಂದು ಪಾತ್ರೆಯೊಳಗೆ
ಆ ಧಾತುವನ್ನು ಹಿಡಿದಿಟ್ಟು ಅದರಿಂದ ಆ ಕುಂಭ ಸಂಭವರಾಗಿ ಒಂದು ಕುಂಭದಿಂದ ವಸಿಷ್ಠರು, ಇನ್ನೊಂದು ಕುಂಭದಿಂದ ಅಗಸ್ತ್ಯರು, ಆ ಮಿತ್ರಾವರುಣರ ಮಕ್ಕಳಾಗಿ ಅವರಿಬ್ಬರು ಹುಟ್ಟಿ ಬಂದರು. ವಸಿಷ್ಠರು ಇನ್ನೊಂದು ದೇಹ ತೊಗೊಂಡು ಬಂದ್ಬಿಟ್ರು, ಅವ್ರು ಭಾಳ ತಲೆ ಕೆಡಿಸ್ಕೊಳ್ಳಿಲ್ಲ. ಇವ ನಿಮಿ ಇಷ್ಟಕ್ಕೆ ಸುಮ್ ಕೂಡ ಇರಲಿಲ್ಲ. ಇವ ಏನಂದ, ನನಗೆ ದೇಹ ಬೇಡ ಅಂದವ, ನಾ ಹಿಂಗೆ ಇರ್ತೀನಿ ಅಂತ ಅಂದ. ಅವರು ಎಲ್ಲರೂ ಆ ದೇಹ ಸ್ವಲ್ಪ ಹಂಗೆ ಇಟ್ಕೊಂಡಿದ್ರಿ, ಅಂದ್ರೆ ಅವಂಗ ದೇಹವನ್ನು ಹಂಗೆ ಇಟ್ಟಿದ್ರು, ಎಲ್ಲ ಸ್ವಲ್ಪ ಪ್ರಿಸರ್ವ್ ಮಾಡಿ ಇಟ್ಟಿದ್ರು. ದೇವತೆಗಳಿಗೆ ರಾಜ ನಮಗೆ ಜೀವಂತ ಆಗ್ಬೇಕ್ರಿ, ಅವ ಮಹಾರಾಜ, ಅವ ಹೋಗ್ಬಿಟ್ನಂತಂದ್ರೆ ನಮಗೆ ಇಲ್ಲೆಲ್ಲ ಬಹಳ ಕಷ್ಟ ಆಗ್ತದ ಅಂತ ಎಲ್ಲರೂ ಪ್ರಾರ್ಥನಾ ಮಾಡಿದ್ರು. ದೇವತೆಗಳು ಅವನಿಗೆ ವರ ಹೆಂಗೆ ಕೊಟ್ರಂತಂದ್ರೆ, ದೇಹ ಇರೋದು ಬೇಡ ನಿನಗ, ಹಂಗೆ ನೀನು ಇರಬಹುದು ಅಂತಂದ್ಬಿಟ್ರಂತ. ದೇಹ ಇಲ್ಲದೆ ಇದ್ದ ಏಕೈಕ ವ್ಯಕ್ತಿ ಈ ನಿಮಿ. ಹಿಂಗಾಗಿ ಅವನಿಗೆ ವಿದೇಹ ಅಂತ ಹೆಸರು ಬಂದ್ಬಿಡ್ತಂತ. ವಿದೇಹ ರಾಜನಾಗಿ ಅದೇ ನಿಮಿ ತಾನು ಮಿಥಿಲಾಪಟ್ಟಣವನ್ನು ಮಥನದಿಂದ ತಾನು ಮಾಡ್ತಾನೆ. ಆ ವಿದೇಹನ ವಂಶದಲ್ಲಿಯೇ ಜನಕ ಮಹಾರಾಜ ತಾನು ಬಂದ. ಇಕ್ಷ್ವಾಕು ಮನುವಿನ ಮಗನೇ ನಿಮಿ, ನಿಮಿಯೇ ವಿದೇಹ, ವಿದೇಹನಿಂದ ಈ ವೈದೇಹಿ ಅನ್ನುವಂತಹ ವಂಶ, ವಿದೇಹ ವಂಶ ಇದು ಬಂದಿದೆ ಮಿಥಿಲಾಪಟ್ಟಣದಲ್ಲಿ. ಅಲ್ಲಿ ವೈದೇಹಿಯಾಗಿ ಸೀತಾದೇವಿ ಹುಟ್ಟಿದ್ದು ಆ ಕಡೆಗೆ, ಈ ಕಡೆಗೆ ಮತ್ತೊಂದು ವಂಶದಲ್ಲಿ ಶ್ರೀರಾಮಚಂದ್ರ ತಾನು ಬಂದ ಅಂತ. ಈ ರೀತಿ ಎರಡಕ್ಕೂ ಮೂಲ ಪುರುಷ ಆತ ಅಂತ ಇಕ್ಷ್ವಾಕುವೆ ಅಂತ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಆ ವಿದೇಹ ರಾಜನ ಕಥೆಯನ್ನ ತಿಳಿಸ್ತಾ ಈ ಸೂರ್ಯವಂಶ ಇದು ಬಹಳಷ್ಟು ದೊಡ್ಡದಾಗಿ ಬೆಳೆದು ಎಲ್ಲ ರಾಜಾಧಿರಾಜರು ಭಗವದ್ಭಕ್ತರು. ಏನು ಸೂರ್ಯವಂಶದ ಮಹಿಮೆಯನ್ನ ರಘುವಂಶದಲ್ಲಿ ಕಾಳಿದಾಸ ಹೇಳುವಾಗ ಹೇಳ್ತಾನೆ, ಶೈಶವೇಭ್ಯಸ್ತ ವಿದ್ಯಾನಾಂ, ಎಲ್ಲರೂ ಕೂಡ ಶೈಶವ ಬಂತು, ತಾವಿನ್ನೂ ಶಿಶುವಾಗಿದ್ದಾರಂತಂತಂದ್ರೆ ಗುರುಗಳಿಗೆ ಹೋಗುವುದು, ಪೂರ್ಣ ಸೇವಾ ಮಾಡುವುದು, ಶರಣಾಗತರಾಗಿ ಅವರಿಂದ ಎಲ್ಲಾ ವಿದ್ಯಾ ಕಲಿತುಬಿಡುದು, ಎಲ್ಲಾ ವಿದ್ಯೆ ಕಲಿಯಿತು. ಯೌವನೇ ವಿಷಯೈಷಿಣಾಂ, ಯೌವನ ಬಂತು ಅಂತಂತಂದ್ರೆ ತಮ್ಮ ಇಡಿಯಾದ ಸಾಮ್ರಾಜ್ಯದ ಭಾರವನ್ನು ತಾವು ತಗೊಂಡು ಎಲ್ಲ ಕಡೆಗೆ ಹೋಗಿ ದಿಗ್ವಿಜಯವನ್ನ ಮಾಡಿ ಸಮಗ್ರ ಭೂಮಿಗೆ ತಾವು ಚಕ್ರಾಧಿಪತಿ ಅನಿಸಿ ಎಲ್ಲ ಗೆದ್ದುಕೊಂಡೇ ಬರುದು. ವಾರ್ಧಕೆ ಮುನಿವೃತ್ತೀನಾಂ, ವಯಸ್ಸಾಯ್ತು ಅಂತಂದ್ರೆ ಮಕ್ಕಳಿಗೆ ಕೊಟ್ಟದ್ದೇ ಇಡೀ ರಾಜ್ಯ ಕೊಟ್ಟು ಕೃಷ್ಣಾರ್ಪಣ ಅಂದು ವಾನಪ್ರಸ್ಥಕ್ಕೆ ಹೋಗೇ ಬಿಡುದು. ತಲೆ ಕೆಡ್ಸ್ಕೊಳ್ಳೋಂಗಿಲ್ಲೇ ಇಲ್ಲ. ನಮ್ಮ ಸಾಮ್ರಾಜ್ಯ ರೀ, ನಾವು ಮಾಡಿದ್ರಿ, ನಾವು ಮಾಡಿಟ್ಟದ್ದು, ನಮ್ದಲ್ಲ, ಅಲ್ಲೇ ಅಲ್ಲ, ಯಾವುದೂ ನಂದಲ್ಲ ಅಂತನ್ನೋದು ಸರಳವನಕ್ಕೆ ಹೋಗುದು. ಯೋಗೇನಾಂತೆ ತನುತ್ಯಜಾಂ, ಕೊನೆಯಲ್ಲಿ ಯೋಗ ಮಾರ್ಗದಿಂದಲೇನೆ ಪ್ರಾಣ ಬಿಟ್ಟಂತಹ ಮಹಾನುಭಾವರು. ಸುಷುಮ್ನಾ ನಾಡಿಯಿಂದೇ ಪ್ರಾಣೋತ್ಕ್ರಮಣ ಆಗ್ಬೇಕು ಎಲ್ಲರಿಗೂ, ಅಷ್ಟು ದೃಢ ಇದ್ದು ಬಿಟ್ಟಿದ್ರು ಅವರೆಲ್ಲರೂ. ಅಂಥ ಮಹಾನುಭಾವರು ಸೂರ್ಯವಂಶದ ರಾಜರು. ಯಾವುದು ಇಡೀ ಆದಂಥ ಅವರಿಗೆ ಸ್ವರ್ಗ ಬೇರೆ ಅಲ್ಲ, ಭೂಮಿ ಬೇರೆ ಅಲ್ಲ, ಎರಡೂ ಅವ್ರದೇ ಮನಿ ಅಂತು, ಹಂಗೆ ಅಡ್ಡಾಡ್ತಿದ್ರಂತ. ಅಷ್ಟು ವಿಚಿತ್ರವಾದಂಥ ಆ ಸೂರ್ಯವಂಶದ ರಾಜರ ಕಥೆಯನ್ನ ನಮಗೆ ಭಾಗವತ ಅದ್ಭುತವಾಗಿ ತಾನು ಮೊದಲಿನ 11 ಅಧ್ಯಾಯಗಳಲ್ಲಿ ತಿಳಿಸಿಕೊಡುತ್ತದೆ. ಅಥಾತ ಶ್ರೂಯತಾಂ ರಾಜನ್ ವಂಶ ಸೋಮಸ್ಯ ಪಾವನಃ, ಮುಂದೆ ಸೋಮವಂಶದ ಕಥೆಯನ್ನ ಹೇಳ್ತಾ ಇರಬೇಕಾದಾಗ ಅಲ್ಲಿ ಬ್ರಹ್ಮದೇವರ ಆ ಮಗನಾಗಿ ಹುಟ್ಟಿದಂತಹ ಅಲ್ಲಿ ಅತ್ರಿ ಋಷಿಗಳು ಅಂತ ಇದ್ದಾರಲ್ಲ ಪ್ರಜಾಪತಿಗಳು, ಆ ಅತ್ರಿ ಋಷಿಗಳು ತಾವು ಅನಸೂಯಾದೇವಿಯಲ್ಲಿ 3 ಮಕ್ಕಳನ್ನು ಪಡೆದರು ಅಂತ ಇದೆ ಹಿಂದೆ ಭಾಗವತ 3ನೇ ಸ್ಕಂದದಲ್ಲಿ 4ನೇ ಸ್ಕಂದದಲ್ಲಿ ಹೇಳಿದೆ. ದತ್ತಂ ದೂರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್ ಅಂತಲ್ಲಿ ಶ್ಲೋಕ. ದತ್ತಾತ್ರೇಯ ನಾಮಕ ಭಗವಂತ ವಿಷ್ಣು ಪರಮಾತ್ಮನ ಅವತಾರ, ಅವನು ಅತ್ರಿ ಋಷಿಗಳ ಮಗನಾಗಿ ಹುಟ್ಟುತ್ತಾನೆ. ರುದ್ರದೇವರು ದುರ್ವಾಸ ಋಷಿಗಳಾಗಿ ಅತ್ರಿ ಋಷಿಗಳ ಮಕ್ಕಳಾಗಿ ಹುಟ್ಟುತ್ತಾರೆ. ಬ್ರಹ್ಮದೇವರು ಹೆಂಗೆ ಹುಟ್ಟಬೇಕು ಅಂತ ಪ್ರಶ್ನೆ ಬಂತು. ಬ್ರಹ್ಮದೇವರು ಅತ್ರಿ ಋಷಿಗಳ ಕಣ್ಣಿನಿಂದ ಚಂದ್ರನಲ್ಲಿ ಅಧಿಷ್ಠಿತರಾಗಿ ಹುಟ್ಟುತ್ತಾರೆ. ಹಾಗಾಗಿ ಚಂದ್ರನು ಅತ್ರಿ ಋಷಿಗಳ ಮಗ, ಅವನೊಳಗೆ ಬ್ರಹ್ಮದೇವರ ಆವೇಶ. ಯಾಕಂದ್ರೆ ಬ್ರಹ್ಮದೇವರಿಗೆ ಡೈರೆಕ್ಟ್ ಇಲ್ಲ ಅವತಾರ ಇಲ್ಲ, ಭೂಮಿ ಮೇಲೆ ಅವರಿಗೆ ಅವತಾರ ಇಲ್ಲ ಅಂತನ್ನುವಂಥ ಋಷಿಗಳ ಶಾಪ ಇದ್ದರಿಂದ ಚಂದ್ರ ಹುಟ್ಟುತ್ತಾನೆ, ಚಂದ್ರನೊಳಗೆ ಬ್ರಹ್ಮದೇವರು ಸನ್ನಿಹಿತರಾಗ್ತಾರೆ. ಹೀಗಾಗಿ ಅಂತೂ ಚಂದ್ರ ಹುಟ್ಟಿದ್ದು ಅತ್ರಿ ಋಷಿಗಳ ಮಗನಾಗಿ. ಕ್ಷೀರೋದಾರಣವ ಸಂಭೂತ ಅತ್ರಿ ನೇತ್ರ ಸಮುದ್ಭವ ಅಂತ ಗ್ರಹಣಾರ್ಘ್ಯಂ ಮಯಾದತ್ತಂ ರೋಹಿಣ್ಯ ಸಹಿತ ಶಶಿನ್ ಅಂತ ಕೃಷ್ಣಾಷ್ಟಮಿ ದಿವಸ 3 ಸಲ ಹಾಲಿನ್ಯಾಗ ಅರ್ಘ ಅಡಿಕೆ ಬೆಟ್ಟ ಕೊಯ್ನ ಹಾಕಿ ಕೊಡ್ತಿರ್ತೀರಿ ನೋಡ್ರಿ, ಅದು ಇವನೇ ಅತ್ರಿ ನೇತ್ರ ಸಮುದ್ಭವ ಅಂತ. ಅತ್ರಿಯ ನೇತ್ರದಿಂದ ಹುಟ್ಟಿದವ ಅಂದ್ರೆ ಯಾರಪ್ಪ? ಸೋಮ. ಆ ಸೋಮ, ಆ ಚಂದ್ರ ತಾನು ಭುವನತ್ರಯವನ್ನ ಎಲ್ಲ ಲೋಕಗಳನ್ನು ಗೆದ್ದಿದ್ದಾನೆ. ಗೆದ್ದು ತನಗೆ ದಕ್ಷ ಪ್ರಜಾಪತಿಯಿಂದ 27 ನಕ್ಷತ್ರಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು ಸಿಕ್ಕಿದ್ದಾರೆ, ಎಲ್ಲವೂ ಆಗಿದೆ. ತನ್ನ ಗುರುಗಳಾದ ಬೃಹಸ್ಪತ್ಯಾಚಾರ್ಯರು ಅವರ ಹೆಂಡತಿಯಾದ ತಾರಾದೇವಿಯನ್ನ ಈ ಚಂದ್ರ ತಾನು ದರ್ಶನ ಮಾಡಿಬಿಡ್ತಾನೆ, ಅವಳ ಮೇಲೆ ಅತ್ಯಾಚಾರವನ್ನು ಮಾಡ್ತಾನೆ.
ಆವಾಗ ದೇವತೆಗಳಿಗೆಲ್ಲ ಬಹಳ ಸಿಟ್ಟು ಬಂತು. ಬೃಹಸ್ಪತ್ಯಾಚಾರ್ಯರ ಗುರುಗಳ ಪತ್ನಿಯನ್ನ ಈತ ತಾನು ಅತ್ಯಾಚಾರ ಮಾಡಿದ ಅಂತ ಅವನಿಗೆ ಬಹಿಷ್ಕಾರವನ್ನು ಹಾಕ್ತಾ ಇದ್ದಾರೆ. ಶುಕ್ರಾಚಾರ್ಯರು ಬಂದು ಅವ್ರಿಗೆ ಕಾಂಪಿಟೇಷನ್ ಇತ್ತಲ್ಲ, ಶುಕ್ರಾಚಾರ್ಯರು ಚಂದ್ರ ಬಂದು ನಾನಿನ್ ಯಜ್ಞ ಮಾಡಿಸ್ತೀನಿ, ಅವರೊಬ್ಬರೇ ಏನು ಗುರುಗಳು, ಅವ್ರಿಗೊಬ್ಬರಿಗೆ ಮಂತ್ರ ಬರ್ತವೆ, ನನಗೂ ರಘುಗಳು, ನಾನು ದೊಡ್ಡ ಪುರೋಹಿತ ಇದ್ದೀನಿ ಬಾ ಅಂತ ಹೇಳಿ ಅವ್ರು ಕರ್ಕೊಂಡು ಹೋದ್ರು. ಅಲ್ಲೇ ದೇವದಾನವರಲ್ಲಿ ಯುದ್ಧ ಪ್ರಾರಂಭ ಆಗಿದೆ. ಪ್ರಾರಂಭ ಆದಾಗ ಬೇಡ ಈ ಯುದ್ಧ ಅಂತ ಬ್ರಹ್ಮದೇವರು ಬಂದು ಅದನ್ನು ಬಿಡಿಸುವಂತಹ ಸಂದರ್ಭದೊಳಗೆ ಈ ತಾರಾದೇವಿಯೊಳಗ ಅವಳು ಗರ್ಭಧಾರಣೆಯನ್ನು ಮಾಡಿಬಿಟ್ಟಿದ್ದಾಳೆ. ಗರ್ಭಧಾರಣೆ ಮಾಡಿದರೆ ಇಬ್ಬರಿಗೂ ಆ ಗರ್ಭದ ಮೇಲೆ ಇಚ್ಛಾ, ಬೃಹಸ್ಪತ್ಯಾಚಾರ್ಯರಿಗೂ ಮತ್ತು ಚಂದ್ರನಿಗೂ ಕೂಡ ಇಬ್ಬರಿಗೂ ಅಲ್ಲಿ ಇಚ್ಛಾ ಇದ್ದಾಗ ಅವಳು ತಾನೇ ಅವಳಿಗೆ ಕೇಳ್ಬಿಟ್ರಂತ, ಇದು ಯಾರ ಮಗು ಅಂತ ನೀನು ಖರೆ ಹೇಳು ಅಂತ. ತಾರಾದೇವಿ ಬಹಳ ಮನಸ್ಸಿನೊಳಗೆ ನೊಂದ್ಕೊಂಡ್ಲು, ಹೇಳಲಿಕ್ಕೆ ಲಜ್ಜಾ ಬಂತು, ತಾನು ಹಿಂಸರದ್ಲು. ಬ್ರಹ್ಮದೇವರು ಹೋಗಿ ಸಾವಕಾಶವಾಗಿ ಅದನ್ನು ಕೇಳ್ತಾರೆ. ಚಂದ್ರ ಬಂದು ಇಲ್ಲ ಇದು ನನ್ನ ಮಗನೇ ಅಂತ ಹೇಳ್ತಾರೆ. ಹೇಳಿದಾಗ ಬುದ್ಧ್ಯ ಗಂಭೀರಯಾಯೇನ ಪುತ್ರೇಣ ಉಡುಪರಾಣ್ ಮುದಂ, ಯಾವ ಕೂಸಿನ ಬುದ್ಧಿಯಿಂದ ಎಲ್ಲರೂ ದೇವತೆಗಳ ಅವತ್ತು ಸಂತೋಷಪಟ್ಟರು ಅಂಥ ಬುದ್ಧಿಗೆ ಅಭಿಮಾನಿಯಾದ ಬುಧ ಅನ್ನುವಂಥವ ಚಂದ್ರನ ಮಗನಾಗಿ, ಬುಧ ನಾಮಕ ಗ್ರಹ ಇವತ್ತು ನಾವು ಕೇಳ್ತೀವಲ್ಲ, ಇವನು ಚಂದ್ರನಿಂದ ತಾರಾದೇವಿಯಲ್ಲಿ ತಾನು ಹುಟ್ಟಿ ಬರ್ತಾನೆ. ಅವನು ಮಹಾ ದೇವಾಧಿದೇವನಾಗಿ ಎಲ್ಲರಿಗೂ ಬುದ್ಧಿ ಪ್ರಚೋದನ ಮಾಡುವಂತಹ ಶ್ರೇಷ್ಠನಾದ ಗ್ರಹ ಅವನಾಗ್ತಾನೆ. ಆ ಬುಧನ ಮಗನಾಗಿ ಪುರೂರವ ತಾನು ಹುಟ್ಟುತ್ತಾ ಇದ್ದಾನೆ. ಶಶಾಂಕ ಪುತ್ರಾದಭವತ್ ಪುರೂರವಃ ಅಂತ. ಈ ಪುರೂರವ ಯಾರಿಗೆ ಹುಟ್ಟಿದ? ಇದೇ ವಿಚಿತ್ರ. ನಿನ್ನೆ ಒಂದು ಕಥೆ ಕೇಳಿದ್ರಲ್ಲ, ಸುದ್ಯುಮ್ನ ಅಂತ ಮನುವಿನ ಮಗ. ಅವ ಪಾಪ ಅವನ ಮೊದಲು ಹೆಣ್ಣಾಗಿ ಹುಟ್ಟಿರ್ತಾನೆ, ಅವನು ಇಲಾ ಅಂತಿರ್ತಾನೆ. ಮುಂದೆ ವಸಿಷ್ಠರು ತಮ್ಮ ತಪಸ್ಸಾಮರ್ಥ್ಯದಿಂದ ಅವನನ್ನು ಸುದ್ಯುಮ್ನ ಅಂತ ಮಾಡ್ತಾರೆ. ಆಮೇಲೆ ಇವನು ಪಾರ್ವತೀ ದೇವಿಯ ವನಕ್ಕೆ, ಕುಮಾರ ವನಕ್ಕೆ ಪ್ರವೇಶ ಮಾಡಿದಾಗ ಇವ ಮತ್ತೆ ಹೆಣ್ಣಾಗಿ ಹೊರಗೆ ಬಂದ್ಬಿಡ್ತಾನಲ್ಲ, ಇವ ಇಲಾ. ಆ ಇಲಾ ಆದಾಗ ಅವಳೊಂದಿಗೆ ಬುಧನ ಸಮಾಗಮವಾಗಿ ಅಲ್ಲಿ ಪುರೂರವ ಹುಟ್ಟಿರ್ತಾನೆ. ಅವ ಮತ್ತು ರುದ್ರದೇವರ ತಪಸ್ ಮಾಡಿ 1 ತಿಂಗಳು ಹೆಣ್ಣು 1 ತಿಂಗಳು ಗಂಡು ಹೀಗೆಲ್ಲ ಅವನಿಗೆ ಮುಂದಾಗ್ತದೆ. ಆದ್ರೆ ಅಷ್ಟರೊಳಗೆ ಈಕೆ ಇಲಾ ಇದ್ದಾಗೇನೆ ಐಲನಾಗಿ ಅಲ್ಲಿ ಬುಧನಿಂದ ಪುರೂರವ ಅನ್ನುವಂಥ ರಾಜ ಅಲ್ಲಿ ಹುಟ್ಟುತ್ತಾನೆ. ಈಗ ಇಲಾ ಯಾರು? ಬುಧನ ಹೆಂಡತಿ. ಬುಧ ಯಾರು? ಚಂದ್ರನ ಮಗ. ಅಂದಮೇಲೆ ಇರೋದವನು ನಿಜವಾಗಿ ಸುದ್ಯುಮ್ನ ಯಾರು? ಸೂರ್ಯ ವಂಶದ ಸೂರ್ಯನ ಮಗನಾದ ವೈವಸ್ವತನ ಮಗ. ಹೀಗಾಗಿ ಸುದ್ಯುಮ್ನಾಗಿ ಅವನೇ ಸೂರ್ಯ ವಂಶವನ್ನು ಬೆಳೆಸಿದ, ಇಲಾ ಆಗಿ ಅವನೇ ಚಂದ್ರವಂಶಕ್ಕೂ ಕೂಡ ಪ್ರವರ್ತಕನಾದ. ಒಬ್ಬನೇ ವ್ಯಕ್ತಿ 2 ಬಡ್ಡಿ ಪ್ರವರ್ತಕ ಆಗುವುದು ಸರಳದ, ಆದ್ರೆ ಗಂಡು ಆಗಿಯೂ ಹೆಣ್ಣಾಗಿಯೂ ಹಿಂಗೆ ಪ್ರವರ್ತನ ಆಗೋದು ಬಹಳ ಕಷ್ಟ. ಇಲಾ ಆಗಿ ಹೆಣ್ಣು ಸಂತಾನ, ಆ ಸೋಮ ಸಂತಾನಕ್ಕೆ ತಾನು ಆ ಹೆಣ್ಣಾಗಿ ತಾನು ಕಾರಣನಾಗ್ತಾನೆ ಆ ಇಲಾ ಅನ್ನುವಂಥವನು. ಈ ರೀತಿಯಲ್ಲಿ ಸೋಮವಂಶ ಪುರೂರವನಿಂದ ಮುಂದೆ ಅದು ಬೆಳೆದು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಪುರೂರವ ನನಗೆ ಅತೀ ಸುಂದರಳಾದಂಥ ಹೆಂಡತಿ ಬೇಕಂತ ಕೂತ್ಬಿಟ್ಟವ. ನನಗೆ ನಡೆಯಂಗೆ ಇಲ್ಲರಿ ಇಲ್ಲ ಅಂತಂದ್ರೆ ನಾ ಹೂನೇ ಅನ್ನಂಗಿಲ್ಲ. ಎಷ್ಟು ಬೇಕಾದಷ್ಟು ಕುಂಡ್ಲಿ ಒಳಗೆ 36 38 ಗುಣ ಕೊಡ್ಲಿಬೇಕಾದ್ರೆ ನನಗೆ ಚಂದ ಹೆಂಡತಿ ಬೇಕು. ಚಂದ ಅಂದ್ರೆ ಮತ್ತೆ ಊರ್ವಶಿ ಎಷ್ಟು ಚಂದ, ನಿನಗೆ ಭೂಮಿ ಮೇಲೆ ಯಾರು ಸಿಗ್ತಾರೋ ಅಂತ ಯಾರೋ ಚಾಷ್ಟಿಗೆ ಅಂದ್ರೆ, ಹೌದ್ರೆ ನಾ ಊರ್ವಶಿನೇ ಮದುವೆ ಆಗ್ತೀನಿ ಅಂತ ಹೋಗ್ಬಿಟ್ಟು. ಊರ್ವಶಿನೇ ಮದುವೆ ಆಗ್ತೀನಿ. ಆ ಊರ್ವಶಿಗೂ ಒಂದು ಶಾಪ್ ಆಗಿತ್ತು, ನೀವು ಹೋಗಲ್ಲೇ ಮನುಷ್ಯ ಹುಟ್ಟು ಅಂತ ಶಾಪ್ ಆಗಿಬಿಟ್ಟಿತ್ತು. ಆಕೆಗೆ ಇದೇ ಸಮಯ ನನಗೆ ಕರೆಕ್ಟ್ ಸಿಕ್ಕದ ಅಂತ ಅವಳು ವಿಚಾರ ಮಾಡಿ ಇವನನ್ನು ನಾನು ಮದುವೆ ಆಗಬೇಕು ಅಂತ ಹೇಳಿ, ಆದರೆ ಭಾಳ ದಿವಸ ಇರ್ಲಿಕ್ಕೆ ಅವರೆಲ್ಲ ಇಚ್ಛಾ ಕೊಡೋದಿಲ್ಲರಿ. ದೇವತೆಗಳು ಒಮ್ಮೆ ಇಲ್ಲಿ ಬಂದರು ಅಂತಂತಂದ್ರೆ ಅವ್ರು ತಮ್ಮ ಅವತಾರಕಾರ ಏನಿರ್ತಾರೆ ಮುಗಿಸ್ಕೊಂಡು ಬೇಗ ಹೋಗ್ಲಿಕ್ಕೆ ನೋಡ್ತಿರ್ತಾರೆ. ಅವರೆಲ್ಲ ಭಾಳ ವರ್ಷ ಇಲ್ಲೇ ಇದ್ದು ಇಲ್ಲಿ ಭೂಮಿ ಅನ್ನ ಉಂಡು ಇದ್ರ ಋಣ ತಿಂದು ಇವೆಲ್ಲ ಮಾಡಂಗಿಲ್ಲ ಅವರು. ಹಿಂಗಾಗಿ ಆಕೆ ಒಂದು 3 ಕಂಡೀಷನ್ ಹೇಳ್ಬಿಡ್ತಾಳ್ರಿ ಆಕೆ ಊರ್ವಶಿ. ನಾವು ಪುರೂರವ ಹೋಗಿ ಕೇಳೇ ಬಿಡ್ತಾನೆ, ನಾನು ಆದ್ರೆ ನಿನ್ನನ್ನೇ ಮದುವೆ ಆಗೋದು ಅಂತ. ಆಕೆಗೂ ಬೇಕಾಗಿರ್ತದೆ, ಭೂಮಿ ಮೇಲೆ ಬರೋದಿರ್ತದೆ ಆಕೆಗೆ. ನಾನು ಆಗ್ತೀನಿ, ಆದ್ರೆ ನನಗೆ ಕಂಡೀಷನ್ 1, ಘೃತಮ್ಮೇ ವೀರ ಭಕ್ಷ್ಯಂ ಸ್ಯಾತ್, ನನಗೆ ತುಪ್ಪ ಬಿಟ್ಟಿನ್ನೇನೂ ಕೂಡ ನೀನು ಆಹಾರ ತಿನ್ನಬಾರ್ದಂತ. ಕೇವಲ ತುಪ್ಪ ತಿಂದಿದ್ಲಂತ್ರಿ ಆಕೆ. ನಂಗೆ ಕೇವಲ ತುಪ್ಪ ಬೇಕು. ನೇಕ್ಷೇತ್ವಾನ್ಯತ್ರ ಮೈಥುನಾತ್ ವಿವಾಸ ಸಂತತೇತಿ, ಅನೇಕ ವರಗಳನ್ನು ಕೇಳ್ತಾಳೆ. ನಾನು ನಿನಗೆ ವಿವಸ್ತ್ರನಾಗಿ ಎಂದಿಗೂ ನಾನು ನಿನ್ನನ್ನು ನೋಡಬಾರದು ಅಂತ. ಮತ್ತು 2 ಕುರಿ 1-2 ಬಹಳ ಅವರಿಗೆ ಬಹಳ ಪ್ರೀತಿಕರವಾದಂಥ ಪಶುಗಳನ್ನು ತಂದಿರ್ತಾಳೆ. ಅವ್ನು ನೀನು ರಕ್ಷಣೆ ಮಾಡಬೇಕು, ಅವಕ್ಕೇನೂ ಆಗಬಾರ್ದು. ಅವಕ್ಕೇನ್ರೆ ಆತಂದ್ರೆ ಮತ್ತೆ ನಾನು ಹೋಗ್ಬಿಡ್ತೀನಿ, ಮತ್ತೆ ವಾಪಸ್ ಹೋಗ್ಬಿಡ್ತೀನಿ. ಆಯಿತು ಅಂತ ಪಾಪ ನೋಡಮ್ಮ, ಅಹೋ ರೂಪಂ ಅಹೋಭಾವಂ ನರಲೋಕ ವಿಮೋಹನಂ. ಮನುಷ್ಯರೊಳಗೆ ನನ್ನ ಹೆಂಡತಿಯಾಗಿ ಊರ್ವಶಿ ಇದ್ದಾಳ ಅಂತ ಇಷ್ಟೇ ನನಗೆ ಎಷ್ಟು ದೊಡ್ಡದು ಸ್ಥಾನ ಕೊಟ್ಬಿಡ್ತದೆ. ನನ್ನ ಸ್ಟೇಟಸ್ ಏನು ಊರ್ವಶಿ ಪತಿ ಅಂತ ಅನ್ಸ್ಕೊಂಡೆ ಅಂತಂದ್ರೆ ನನ್ನಷ್ಟು ಭಾರಿ ಯಾರು ಇರ್ತಾರೆ. ಹಿಂಗಾಗಿ ನೀ ಏನು ಕಂಡೀಷನ್ ಹಾಕಿದ್ರೆ ನಾ ಒಪ್ತೀನಿ ಅಂತ ಅಂದ್ಬಿಟ್ಟೆ ಮಾರಾಯ.
ಬಂದು ವಿಹಾರ ಮಾಡಲಿಕ್ಕೆ ಏನು ಚೈತ್ರರಥ ನಂದನವನ ಎಲ್ಲ ಕಡೆಗೆ ವಿಹಾರ ಮಾಡ್ತಾ ಇದ್ದಾರೆ. ಆವಾಗ ಇಂದ್ರಂದ ಊರ್ವಶಿ ರಹಿತಂ ಮಹ್ಯಂ ಆಸ್ಥಾನಂ ನಾತಿಶೋಭತೆ ಅಂತ ಇಂದ್ರದೇವರಿಗೆ ಭಾಳ ತ್ರಾಸ ಆಗ್ಬಿಡ್ತಾನೆ. ಊರ್ವಶಿ ಇರ್ಲಾರ್ದು ನನ್ನ ಸ್ವರ್ಗ ಯಾಕೋ ಕಳಾಹೀನ ಆಗ್ಬಿಟ್ಟದ್ರಪ್ಪ, ಊರ್ವಶಿನ ವಾಪಸ್ ಕರ್ಕೊಂಡು ಬರ್ರಿ ಅಂತ ಗಂಧರ್ವರಿಗೆ ಹೇಳಿ. ಆ ಗಂಧರ್ವರು ಏನು ಮಾಡಿಬಿಟ್ರು ಅಂದ್ರೆ ಅವೆರಡು ಸಣ್ಣ ಪಶು ಕುರಿ ಇದ್ವಲ್ಲ ಅವನು ಕದ್ಕೊಂಡು ಹೋಗ್ಬಿಟ್ರು. ಕದ್ಕೊಂಡು ಹೋಗುವಾಗ ರಾತ್ರಿ ಕಾಲದೊಳಗೆ ಈತ ಆ ಊರ್ವಶಿಯ ಸಂಯೋಗವನ್ನು ತಾನು ಮಾಡ್ತಾ ಇರತಕ್ಕಂಥ ಕಾಲದೊಳಗೆ ನನ್ನ ಪ್ರಾಣಿಗಳು ಹೋದು ಅಂತ ಅವಳು ಅಳತಾ ಇದ್ದಾಳೆ. ನಾನು ಓಡಿ ಹೋಗಿ ತಗೊಂಡ್ಬರ್ತೀನಿ ಅಂತ ತಾನು ವ್ಯವಸ್ಥರನಾಗಿ ತಾನು ತನ್ನ ಮೈಮೇಲೂ ಪರಿವಿಲ್ಲದೇನೆ ಕೇವಲ ಒಂದು ಹೆಣ್ಣಿಗೆ ತಾನು ವಶನಾಗಿ ಬೇಕಾದ್ದನ್ನು ನಾನು ಮಾಡ್ತೀನಿ ಅನ್ನುವಂತಹ ನಿರ್ಲಜ್ಜನಾಗಿ ತಾನು ಓಡಿ ಆತ ಆ ಕಡೆಗೆ ಪುರೂರವ ಹೊರಟಿದ್ದಾನೆ. ಗಂಧರ್ವರು ತಮ್ಮ ಆ ಮಿಂಚಿನಂತಹ ತಮ್ಮ ಕಾಂತಿಯಿಂದ ಅವನನ್ನು ತೋರಿಸಿಬಿಡುತ್ತಾರೆ. ಊರ್ವಶಿಗೆ ಅವನನ್ನು ನೋಡಿದ್ದಕ್ಕೆ ಅವಳ ಪ್ರತಿಜ್ಞೆ ಅಲ್ಲಿ ಭಂಗವಾಗಿ ನಾನು ನಿನ್ನ ಜೊತೆಗೆ ಇರುವುದಿಲ್ಲ, ನಾನು ಹೋಗ್ತೀನಿ ಅಂತ ಅವಳು ಹೊರಟು ಬಿಡ್ತಾಳೆ. ಅವಾಗ ಇವನು ಬಹಳ ಬೇಡಿಕೊಂಡಿದ್ದಕ್ಕೆ ನಾನು ಒಂದು ದಿವಸ ನಿನ್ನ ಜೊತೆಗೆ ಇದ್ದು ಹೋಗ್ತೇನೆ ಅಂತ ಅವಳು ಕೂಡ ಅಹೋ ಜಾಯೇ ತಿಷ್ಠ ತಿಷ್ಠ ಘೋರೇನ ತ್ಯಕ್ತು ಮರ್ಹಸಿ ಅಂತ ಬಹಳ ಅವಳಿಗೆ ಕೇಳಿಕೊಂಡಾಗ, ನೋಡಪ್ಪ, ಸ್ತ್ರೀಯರು ತಮ್ಮ ಮಾತನ್ನು ತಾವು ಉಳಿಸ್ಕೊಳ್ಳವರು, ಹಾಗಾಗಿ ನೀನು ತಿಳ್ಕೊಳ್ಬೇಕಾಗಿತ್ತು. ವಾಪಿ ಸಖ್ಯಂ ನವೈ ಸ್ತ್ರೀನಾಂ ಮೃಕಾಣಾಂ ಹೃದಯಂ ಯಥಾ. ಒಂದು ಸ್ತ್ರೀ ಸಂಘವನ್ನು ಮಾಡಬೇಕಾದ್ರೆ ನೀನು ವಿಚಾರ ಮಾಡಬೇಕು, ಇದರಿಂದ ನನಗೆ ಮೋಕ್ಷ ಆಗುತ್ತದೋ ಏನೋ, ಇದರಿಂದ ನಾನು ಮತ್ತಷ್ಟು ಸಂಸಾರಕ್ಕೆ ಬೀಳ್ತೀನೇನೋ, ಇದರಿಂದ ನಾನು ಬೇಕಾದಷ್ಟು ಲೌಕಿಕದೊಳಗೆ ಮುಳುಗುವಂಥ ಕೆಟ್ಟ ಪರಿಸ್ಥಿತಿ ಬರ್ತದೇನೋ, ಇದೆಲ್ಲ ವಿಚಾರ ಮಾಡಿ ನೀನು ನನ್ನ ಕೈ ಹಿಡಿಲಿಕ್ಕೆ ಬರಬೇಕಾಗಿತ್ತು. ಕೇವಲ ಸೌಂದರ್ಯ ನೋಡಿ ನನ್ನ ಕೈ ಹಿಡಿಲಿಕ್ಕೆ ಬಂದವ ನೀನು. ಯಾವ ನಿನ್ನ ತಂದೆ ತಾಯಿಯನ್ನು ಕೇಳಲಿಲ್ಲ, ಯಾರ ಅನುಮತಿ ತಗೊಳ್ಳಿಲ್ಲ, ಏನು ವಿವಾಹದ ವಿಧಿ ಇಲ್ಲ, ಕೇವಲ ಸೌಂದರ್ಯಕ್ಕೆ ಮಾರಿ ಹೋದಿ. ಅದೇನೋ ಅಟ್ರಾಕ್ಷನ್ ಅಂತ ಬಂದು ಅದಕ್ಕೆ ಮತ್ತೊಂದೇನೋ ಹೆಸರಿಟ್ಟು ಬಿದ್ದಿ, ಈಗ ಅನುಭವಿಸಷ್ಟೆ. ಊರ್ವಶಿ ಭಾರೀ ಶ್ರೇಷ್ಠಳಾದಂತಹ ಅಪ್ಸರಾಸ್ತ್ರಿ, ದತ್ತಾತ್ರೇಯ ನಾಮಕ ಭಗವಂತನ ತೊಡೆಯಿಂದ ಸಾಕ್ಷಾತ್ತಾಗಿ ಹುಟ್ಟಿ ಬಂದಂಥ ಮಹಾನುಭಾವ. ಅವಳಂದು ನಾನು ಸರ್ವಥಾ ನನ್ನ ಮಾತಿಗೆ ಹಿಂದೆ ಸರಿಯೋದಿಲ್ಲ, ನೀನು ವಿಚಾರ ಮಾಡಬೇಕು. ಸಂವತ್ಸರ ಅಂತೇಪಿ ಭಗವಾನ್ ವಿಧಾಯಾಲೀಕ ವಿಸ್ರಂಭಂ ಅಗ್ನೇಶ್ವತ್ಯಂತ ಸೌಖ್ಯದಾಹ ನವಂ ನವಂ ಅಭೀಪ್ಸಂತ್ಯ ಪುಂಶ್ಚಲ್ಯ ಸ್ವೈರವೃತ್ತಯ. ಭಗವಂತ ಸ್ತ್ರೀಯನ್ನು ಹುಟ್ಟಿಸಿದ್ದೇ ಪುರುಷ ತಾನು ಸಂಸಾರದಿಂದ ವಿರಕ್ತಿಯನ್ನು ತಾಳುವಂತಹ ಭಾರೀ ದೊಡ್ಡದಾದ ತ್ಯಾಗವನ್ನು ತಾನು ಮಾಡಲಿಕ್ಕೆ ಸಾಧ್ಯ ಉಂಟೋ ಇಲ್ವೋ ಅನ್ನುವ ಪರೀಕ್ಷೆಗಂತೆ ಹುಟ್ಟಿಸಿದ್ದು. ಅವಳನ್ನ ನೀನು ಗೆದ್ದಿ ಅಂತಂತಂದ್ರೆ, ಆ ಒಂದು ಮೋಹವನ್ನ ಗೆದ್ದಿ ಅಂತಾದರೆ ನೀನು ಜಗತ್ತನ್ನು ಗೆಲ್ಲಿಕ್ಕಾಗ್ತದೆ. ನೀನು ಅವಳನ್ನು ಗೆಲ್ಲಲಿಲ್ಲ, ಆ ಸ್ತ್ರೀ ಮೋಹದಿಂದ ನಿನಗೆ ಹೊರಗೆ ಬರಲಿಕ್ಕಾಗಲಿಲ್ಲ, ನೀನು ಅನುಭವಿಸುವುದು ಅನಿವಾರ್ಯ. ಈಗಾದರೂ ನೀನು ನನ್ನನ್ನು ಬಿಟ್ಟು ನನ್ನ ಮೇಲಿನ ಆ ಕುಚ್ಚು ಮೋಹವನ್ನು ತೊರೆದು ಭಗವಂತನನ್ನು ನೀನು ಧ್ಯಾನ ಮಾಡ್ತಾ ಹೋಗಿ ಉದ್ಧಾರ ಆಗುವಂತ ತಾನೇ ಉದ್ಧಾರದ ಮಾರ್ಗವನ್ನು ಊರ್ವಶಿ ಆ ರಾಜನಿಗೆ ತಾನು ತೋರಿಸ್ತಾ ಇದ್ದಾಳೆ, ಪುರೂರವನಿಗೆ. ಆವಾಗ ಅವಳಲ್ಲಿ ಮಕ್ಕಳನ್ನು ತಾನು ಪಡಿತಾನೆ. ನೋಡ್ರಿ, ಅವಳು ಎಲ್ಲಿ ಹೋದ್ಲು ಅಂತ ಮತ್ತೆ ಹುಡ್ಕೋತ ಹೊಂಟ್ಬಿಟ್ನಂತೀವ. ಅವಳು ಹೋದ ಮೇಲೆ ಅಗ್ನಿಸ್ಥಾಳಿಯನ್ನು ಕೊಡ್ತಾರಂತ, ಇದರಿಂದ ನೀವು ಹೋಮ ಮಾಡೋಕ್ಕೆ ಸಿಗುತ್ತಾಳೆ ಅಂತ ಋಷಿಗಳು ದೇವತೆಗಳು ಬಂದು ಹೇಳಿದರು. ತಾವು ಹೋಮ ಮಾಡ್ಲಿಕ್ಕೆ ಹತ್ಬಿಟ್ಟ. ಏನು ಆಯಾಸದ ಯಜ್ಞೇಶಂ, ಬೇಕಾದಷ್ಟು ಮಾಡಿದ್ರು. ಅವನಿಗೆ ಕೊನೆಗೆ ತಾನು ಅವಳಿಂದ ಮಕ್ಕಳನ್ನೇನೋ ಪಡೆದ. 6 ಜನ ಆಯು, ಶ್ರುತಾಯು, ಸತ್ಯಾಯು, ರಯ, ವಿಜಯ, ಜಯ ಅಂತ 6 ಜನ ಮಕ್ಕಳನ್ನು ಊರ್ವಶಿಯಿಂದ ಪಡೆದು ಆಮೇಲೆ ವಿರಕ್ತನಾಗಿ ತಾನು ಅಲ್ಲಿಂದ ಹೊರಡ್ತಾ ಇದ್ದಾನೆ. ಪುರೂರವ ಅಂತ ಹೇಳ್ತಾರೆ. ಅವನ ಮಕ್ಕಳು ಮುಂದೆ ವಿಜಯ ಅಂತನ್ನುವಂಥ ಅವನ ಮಕ್ಕಳಾಗಿ ಜಹ್ನು ಅನ್ನುವಂಥ ರಾಜ ಅಲ್ಲಿ ಹುಟ್ಟುತ್ತಾನೆ. ಗಂಗಾಂ ಗಂಡೂಷೀಕೃತ್ಯ ಯೋಪಿವತ್ ಅಂತ. ಗಂಡೂಷ ಅಂದ್ರೆ ಒಂದು ಬೊಗಸಿ ಹಂಗ ಇಡೀ ಗಂಗಾ ನದಿಯನ್ನು ಕೊರೆದಂತಹ ಜಹ್ನು ಋಷಿ ಆ ವಿಜಯನ ಮಗನಾಗಿ ಅಲ್ಲಿ ಪುರೂರವನ ಮೊಮ್ಮಗನಾಗಿ ಹುಟ್ಟುತ್ತಾನೆ. ಜಹ್ನುವಿನಿಂದ ಪೂರು, ಅವನ ಮಗನಾಗಿ ಬಲಾಕ, ಅಜಕ, ಕುಶಾಂಬು, ವಸು, ಕುಶನಾಭ, ಅವನಿಗೆ ಅಲ್ಲಿ ಗಾಧಿ ಅನ್ನುವಂತಹ ಮಗ ಅಲ್ಲಿ ಹುಟ್ಟಿದ್ದಾನೆ ಅಂತ ಈ ಗಾಧಿರಾಜನ ಚರಿತ್ರೆಯನ್ನು ವಿಶೇಷವಾಗಿ ಹೇಳ್ತಾರೆ. ಗಾಧಿರಾಜ ಬೇರೆ ಯಾರಲ್ಲ, ಸಾಕ್ಷಾತ್ ಇಂದ್ರದೇವರ ಅವತಾರ. ಇಂದ್ರನೇ ಗಾಧಿಯಾಗಿ ತಾನು ಹುಟ್ಟಿದ್ದಾನೆ. ಆ ಗಾಧಿರಾಜ ಅವನಿಗೆ ಶ್ರೇಷ್ಠಳಾದ ಒಬ್ಬ ಕನ್ಯೆ, ಅವಳಿಗೆ ಸತ್ಯವತಿ ಅಂತ ಹೆಸರು. ಈ ಸತ್ಯವತಿ ಯಾರು? ತಾನು ಮತ್ಸ್ಯಗಂಧಿಯಾಗಿ ದಾಶರಾಜನ ಮನೆಯಲ್ಲಿ ತಾನು ಬೆಳೆದು ಪರಾಶರರಿಂದ ವೇದವ್ಯಾಸರನ್ನು ಹುಟ್ಟಿಸಿದಂತಹ ಅನುಭವಳು. ಅವಳು ಆ ಗಾಧಿರಾಜನ ಮಗಳಾಗಿ ಅಲ್ಲಿ ಇದ್ದಾಳೆ. ಆ ಸತ್ಯವತಿಯು ಬೇರೆ, ಅವಳಿಗೂ ಸತ್ಯವತಿ ಅಂತ ಹೆಸರು. ಇಲ್ಲಿ ಅದು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿದೆ.
ಇಲ್ಲಿ ಸತ್ಯವತಿ ಅಂತ ಈ ಗಾಧಿರಾಜನ ಮಗಳಿಗೆ ರುಚಿಕ ಋಷಿಗಳು ಬಂದು ಕೇಳ್ತಾರೆ, ನನಗೆ ನಿನ್ನ ಮಗಳನ್ನು ಕೊಡು, ಮದುವೆ ಆಗ್ತೇನೆ ನಾನು ಅಂತ. ಅವ ಮತ್ತು ಇವರು ಕೊಡಲಿಲ್ಲ ಅಂದ್ರೆ ಶಾಪ ಕೊಡ್ತಾರೆ ಋಷಿಗಳು. ಆದರೆ ಹೆಂಗೆ ಕೊಡೋದು ಋಷಿಗಳಿಗೆ ನನ್ನ ಮಗಳನ್ನು ಅಂತ ವಿಚಾರ ಮಾಡಿ ಅವ್ರಿಗೇನು ಹೇಳ್ತಾನಂದ್ರೆ, ನನಗೆ ಕನ್ಯಾಶುಲ್ಕ ಕಟ್ಟಬೇಕು ನೀವು ಅಂತ ಹೇಳ್ತಾನೆ. ಫೀಸ್ ಕಟ್ಟಬೇಕು, ಕನ್ಯಾಶುಲ್ಕ. ಈಗ ಹೆಂಗೆ ವರದಕ್ಷಿಣೆ ಅಂತ ಕೊಡ್ತಾರೆ, ಅವಾಗ ಕನ್ಯಾಶುಲ್ಕ ಅಂತ ಕಟ್ತಿದ್ರು. ನಿಮಗೆ ಅದನ್ನು ಕಟ್ಲಿಕ್ಕೆ ಆಗ್ತಿದ್ರೆ ನನ್ನ ಮಗಳನ್ನ ನಿಮಗೆ ಕೊಡ್ತೀನಿ ಅಂತ. ಅವಾಗ ಅವ್ರ ಡಿಮಾಂಡ್ ಭಾಳ ಇತ್ತು. ಹೀಗಾಗಿ ಬಹುಶಃ ಅವ್ರದೇ ಅದ ಅನ್ನಿಸ್ತದೆ, ಈಗೂ ಬರ್ತದೆ ಈ ಕಾಲಿನ ಸ್ವಲ್ಪ ದಿವಸನಾಗ. ಏಕತ ಶ್ಯಾಮಕರ್ಣಾನಾಂ ಹಯಾನಾಂ ಚಂದ್ರವರ್ಚಸಾಂ ಸಹಸ್ರಂ ದೀಯತಾಂ ಶುಲ್ಕಂ ಕನ್ಯಾಯ ಕುಶಿಕನ್ಮಯ. ನೋಡಪ್ಪ, ನನಗೆ 1000 ಕುದುರೆಗಳನ್ನು ತಂದು ಕೊಡ್ಬೇಕು. 1000 ಕುದುರೆಗಳು ನೋಡ್ಲಿಕ್ಕೆ ಬೆಳ್ಳಗೆ ಚಂದ್ರ ಇದ್ದಂಗೆ ಇರ್ಬೇಕಂತ, ಕಿವಿ ಅಷ್ಟೇ ಕಪ್ಪಿರ್ಬೇಕಂತ. ಅಂಥ 1000 ಕುದುರೆ ತಂದು ಕೊಟ್ಟೆ ಅಂತಂದ್ರೆ, ಕನ್ಯಾಶುಲ್ಕ ಕಟ್ಟಿದೆ ಅಂತಂದ್ರೆ ನನ್ನ ಮಗಳನ್ನು ನಿನಗೆ ಮದುವೆ ಮಾಡಿಕೊಡ್ತೀನಿ. ಅಂಥದ್ದು ಆಗೋದಿಲ್ಲ, ಹೋಗೋದಿಲ್ಲ, ಅವ್ರೇನು ತಂದು ಕೊಡಂಗಿಲ್ಲ, ನಾ ಏನು ನನ್ನ ಮಗಳನ್ನ ಕೊಡಂಗಿಲ್ಲ ಅಂತ ಇಷ್ಟು ಲೆಕ್ಕ ಹಾಕೊಂಡು ಗಾಜರಾಜ ಕೂತಿದ್ದ. ಅವ್ರು ಮಹಾ ಋಷಿಗಳು ಅಶ್ವ ದೇವತಾ ಯಾರು ಅಂತ ವಿಚಾರ ಮಾಡಿದರು. ಅಶ್ವದೇವತಾ ಯಾರಪ್ಪ? ವರುಣ. ವರುಣನಿಗೆ ಅಶ್ವಗಳ ಒಂದು ಸಾಮ್ರಾಜ್ಯ ಅದಂತ. ಅವ್ರು ವರುಣನ ಕಡೆ ಹೋಗ್ಬಿಟ್ರು. ನನಗೊಂದು 1000 ಕುದುರೆ ಬೇಕು, ಸದ್ಯ ಆರ್ಡರ್ ಮಾಡಿಬಿಟ್ರು. ಒಂದು ದಿವ್ಸನಾಗ ಡೆಲಿವರಿ ಅಂತಂದ ವರುಣ. ನನಗೆ ಕುದುರೆ ಒಂದು ಸ್ವಲ್ಪ ವಿಚಿತ್ರ ಬೇಕಾಗಪ್ಪ, 1000 ಬಿಳಿ ಇರಬೇಕು, ಕಿವಿ ಮಾತ್ರ ಕಪ್ಪಿರ್ಬೇಕು. ನಮ್ಮಲ್ಲಿ ಅಂಥ ಟೈಪ್ ಏನು ಬೇಕಾದ ವೆರೈಟಿ ಅವ ಅಂತಂದ. ನೀವು ಉಳಿದವ ಯಾವ ಅಷ್ಟು ತೋರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ವೆರೈಟಿ ಅವ ನಮ್ಮಲ್ಲಿ, ತೊಗೊಂಡು ಹೋಗ್ರಿ ಅಂತ 1000 ಋಷಿಗಳನ್ನು ನಿಜವಾಗಿ ವರುಣ ಬಂದು ಬ್ರಾಹ್ಮಣ ಬೇಡ್ತಾನಂತ ಹೇಳಿ ಕೊಟ್ಟೇ ಬಿಟ್ಟು ತಂದು ಕನ್ಯಾಶುಲ್ಕ ಅಂತ ಕೊಟ್ಟರು ಗಾದಿರಾಜ. ಅವಾಗ ಮಾತು ಬಂದಾಯಿತು, ಇವರು ಮಹಾನುಭಾವರು ವರುಣನ ಕಡೆಗೆ ಹೋಗಿ ತಾವು ಕೆಲಸ ಮಾಡ್ಕೊಂಡು ಬರ್ತಾರಂತಂದ್ರೆ, ಇಂಥ ಋಷಿಗಳಿಗೆ ನನ್ನ ಮಗಳನ್ನು ಕೊಟ್ಟೆ ಅಂತಂದ್ರೆ ಅವಳು ಉದ್ಧಾರ ಆಗ್ತಾಳೆ ಅಂತ ಗಾದಿರಾಜ ತಾನು ತಿಳಿದು ಸತ್ಯವತಿಯನ್ನು ಮದುವೆ ಮಾಡಿ ಅಲ್ಲಿ ಕೊಟ್ಟಿದ್ದಾನೆ. ಮದುವೆ ಮಾಡಿ ಕೊಟ್ಟರೆ ಸತ್ಯವತಿ ಒಮ್ಮೆ ತನ್ನ ಆಶ್ರಮಕ್ಕೆ ತನ್ನ ತಾಯಿ ಗಾದಿರಾಜನ ಹೆಂಡತಿಯು ಕೂಡ ಅಲ್ಲಿ ಬಂದಿದ್ದಾಳೆ. ಬಂದಾಗ ಇಬ್ಬರೂ ಕೂಡ ಹೋಗಿ ಅಳಿಯ ರುಚಿಕ ಋಷಿಗಳಿಗೆ ಪ್ರಾರ್ಥನಾ ಮಾಡಿದ್ರು. ನಮ್ಮಿಬ್ಬರಿಗೂ ಮಕ್ಕಳಿಲ್ಲ. ರುಚಿಕ ಋಷಿಗಳ ಹೆಂಡತಿ ಸತ್ಯವತಿ, ಅವಳು ಬಂದಾಳೆ. ಆ ಸತ್ಯವತಿಯ ತಾಯಿ ಗಾದಿರಾಜನ ಹೆಂಡತಿ, ಅವಳು ಬಂದಾಳೆ. ಇಬ್ಬರೂ ಕೂಡಿ ನಮಗೆ ಮಕ್ಕಳಾಗಲಿ ಅಂತ ನೀವು ಅನುಗ್ರಹ ಮಾಡ್ರಿ ಅಂತ ರುಚಿಕ ಋಷಿಗಳಿಗೆ ಕೇಳಿದರು. ಅವರು ಭಾರೀ ಯಜ್ಞವನ್ನು ಮಾಡಿ ಚರುವನ್ನು ಅಭಿಮಂತ್ರಣ ಮಾಡಿ ಇಟ್ಟುಕೊಂಡು 2 ಚರು ಪಾತ್ರೆಗಳನ್ನು ಮಾಡಿ, ಈ ಚರು ನೀ ತಗೋ, ಚರು ಅಂತಂದ್ರೆ ಅನ್ನ, ಹವಿಷ್ಯನ ಅನ್ನ, ಈ ಅನ್ನದ ಭಾಗ ನೀನು ತಗೋ, ಈ ಅನ್ನದ ಭಾಗ ನಿನ್ನ ತಾಯಿಗೆ ಕೊಡು ಅಂತ ಚಂದಾಗಿ ವಿಭಾಗ ಮಾಡಿ ರುಚಿಕ ಋಷಿಗಳು ಹೇಳಿ ಹೋಗ್ಯಾರ. ಆ ಕಡೆಗೆ ಅವ್ರು ಅನ್ನೀಕಕ್ಕೆ ಅಂತ ಹೋದ್ರೆ ಇವೆರಡೂ ಹೆಣ್ಮಕ್ಳು ಗದ್ದಲ ಹಾಕಿ, ಶ್ರೇಷ್ಠಂ ಮತ್ವಾನಯ ಯಚ್ಛನ್ ಮಾತ್ರೆ ಮಾತೃದಾತ್ ಸ್ವಯಂ. ಆ ತಾಯಿ, ಎಷ್ಟಾದರೂ ನಿನ್ನ ಗಂಡ ಪಾಪ ನಿನ್ನ ಚರುವನ್ನ ಹಿಂಗೆ ಭಾಳ ಪ್ರೀತಿಯಿಂದ ಕಣ್ಣು ಹಿಂಗೆ ಗಟ್ಟಿ ಮುಚ್ಚಿ ಪಾಪ ಮಂತ್ರ ಹಾಕ್ಬಿಟ್ಟಿರ್ತಾರೆ. ನಂದ್ರ ಮೇಲೆ ಸುಮ್ಮನೆ ಹಿಂಗೆ ಕಣ್ಣು ತೆಗೆದು ಹಿಂಗೆ ಮಂತ್ರ ಹಾಕಿರ್ತಾರೆ ಅಷ್ಟೆ. ಅದಕ್ಕೆ ನಿನ್ನ ಮೇಲೆ ಎಷ್ಟಾದರೂ ನಿನ್ನ ಗಂಡಗೆ ಮತ್ತು ಪ್ರೀತಿ ಜಾಸ್ತಿ ಅಲ್ಲೇನು. ಈಕೆ ಅಂದ್ಲು, ಅಮ್ಮ ಅಷ್ಟೇ ತಲೆ ಕೆಡಿಸ್ಕೊಳ್ತಿ, ನಿನಗೆ ಹಂಗೆ ಅನ್ಸೋದಿಲ್ಲೋ, ನಿನ್ನ ಚರು ನನಗೆ ಕೊಡು, ನನ್ನ ಚರು ನೀ ತೊಗೊಂಡ್ಬಿಡು, ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು. ಇದು ಭಾರಿ ಪ್ಲ್ಯಾನ್ ಅದ ನೋಡು ಅಂತ ಚಂದ ಚರು ವಿಭಾಗ ಇದ್ದದ್ದನ್ನೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡು ಮೇಲೆ ತುಪ್ಪ ಹಾಕ್ಕೊಂಡು ತಿಂದು. ರುಚಿಕ ಋಷಿಗಳು ತಾವು ಅನೇಕವನ್ನು ಮುಗಿಸಿ ಬಂದು ಮುಖದ ಲಕ್ಷಣ ನೋಡಿ ಹೇಳ್ತಾರೆ, ಏನು ಗದ್ದಲ ಹಾಕಿರಿ ಹೇಳ್ರಿ ಅಂತ. ನಿಮಗೆ ಹೆಂಗೆ ಗೊತ್ತಾಯ್ತು? ಚರುವನ್ನ ಮಂತ್ರಿಸಿ ಮಕ್ಕಳಾಗದವರಿಗೆ ಮಕ್ಕಳನ್ನೇ ಕೊಡುವ ತಪಸ್ ಸಾಮರ್ಥ್ಯ ನಮಗಿದ್ದಾಗ ನಿಮ್ಮ ಮುಖ ನೋಡಿ ನೀವು ಬದಲಾಯಿಸಿರಿ ಅನ್ನೋದು ನನಗೆ ಗೊತ್ತಾಗೋದಿಲ್ಲ ಏನು ಅಂದ್ರು. ಯಾಕೆ ಏನಾಯ್ತು? ತದ್ವಿಜ್ಞಾಯ ಮುನಿಪ್ರಾಹ ಪತ್ನೀಂ ಕಷ್ಟಮಕಾರಶಿ. ಏನ್ ತಪ್ಪು ಮಾಡಿದಿ ಸತ್ಯವತಿ? ಘೋರೋ ದಂಡಧರ ಪುತ್ರೋ ಭ್ರಾತಾತೆ ಬ್ರಹ್ಮವಿತ್ತಮ. ನಿನ್ನಲ್ಲಿ ಹುಟ್ಟುವಂತಹ ಮಗ ಮಹಾರುಚಿಕ ಋಷಿಗಳ ತಪಸ್ಸಿನಿಂದ ತಾನು ಹುಟ್ಟಬೇಕು, ಶಾಂತನಾದಂತಹ ಬ್ರಹ್ಮವರ್ಚಸ್ವಿಯಾದಂತಹ ಸೌಮ್ಯನಾದಂತಹ ಭಾರೀ ವ್ರತಗಳನ್ನು ಮಾಡುವಂತಹ ಒಬ್ಬ ಬ್ರಾಹ್ಮಣ ಹುಟ್ಟಬೇಕು ಅಂತ ನಿನ್ನ ಚರುವನ್ನು ಅಭಿಮಂತ್ರಣ ಮಾಡಿಕೊಟ್ಟಿದ್ದೆ. ಇನ್ನು ನಿಮ್ಮ ತಾಯಿಗೆ ಯಾವ ನಿನ್ನ ತಮ್ಮ ಹುಟ್ಟುತ್ತಾನೋ ಅವ ಭಾರೀ ರಾಜಕುಮಾರ, ಭಾರೀ ಪರಾಕ್ರಮಿ ಆಗಬೇಕು, ತಾನು ಕ್ಷತ್ರಿಯರಿಗೆ ಭೂಷಣನಾಗಿ ಮೆರೀಬೇಕು ಅಂತ ಅಲ್ಲಿ ರಾಜಕುಮಾರ್ ಹುಟ್ಲಿ ಅಂತ ಅಲ್ಲಿ ನಾನು, ಅವರು ಕ್ಷತ್ರಿಯರು, ನಾವು ಬ್ರಾಹ್ಮಣರು, ನಮ್ಮಲ್ಲಿ ನಮಗೆ ಯೋಗ್ಯನಾದಂತಹ ಮಕ್ಕಳು ಹುಟ್ಲಿ ಅಂತ ನಾನು ಅಲ್ಲೇ ಚರುವನ್ನು ಮಂತ್ರಿಸ್ಕೊಟ್ರೆ ಇಂಥದ್ದು ಮಾಡಿದೆಯಲ್ಲ. ನಿನ್ನಲ್ಲಿ ಏನೇ ಮಹಾ ಬ್ರಾಹ್ಮಣ ಹುಟ್ಟಿದ್ರೂ ಕೂಡ ಅವ ಭಾರಿ ಕ್ರೂರನಾದಂತಹ ಹುಟ್ಟತಾನ, ಅಲ್ಲಿ ಹುಟ್ಟಾವ ಭಾರಿ ಬ್ರಹ್ಮರ್ಷಿ ಆಗ್ಬಿಡ್ತಾನ ಅಂತಂದ್ಬಿಟ್ಟು ಅದಕ್ಕೆ ಬಂದ್ಬಿದ್ಲು ಸತ್ಯವತಿ. ಹಿಂಗೆ ಮಾಡಬೇಡ್ರಿ, ನನ್ನ ಮಗ ಕ್ರೂರ್ ಹುಟ್ಟೋದು ಬೇಡ. ಹೌದಾ, ನಿನ್ನ ಮಗ ಶಾಂತ ಹುಟ್ಟತಾನ, ನಿನ್ನ ಮೊಮ್ಮಗ ಕ್ರೂರ್ ಹುಟ್ಟತಾನ ಅಂತಂದ್ರೆ ಮಾತು ಆಗಲಿ ಅಂತ ಅವಳು ಹ್ಞೂ ಅಂದ್ಲು. ಆವಾಗ ಅವರಲ್ಲಿ ರುಚಿಕ ಋಷಿಗಳಲ್ಲಿ ಜಮದಗ್ನಿ ಋಷಿಗಳು ತಾವು ಹುಟ್ಟಿ ಬಂದಿದ್ದಾರೆ. ಶಾಂತರಾಗಿ ಅವರು ವ್ಯವಹಾರ ಮಾಡಿದ್ರು. ಅವರ ಮಕ್ಕಳಾಗಿ ಪರಶುರಾಮ ದೇವರು ಹುಟ್ಟಿ ಬಂದ್ಬಿಟ್ರು. ಯಮಾಹುರ್ ವಾಸುದೇವಾಂಶಂ ಹೈಹಯಾನಾಂ ಕುಲಾಂತಕಂ ತ್ರಿಸಪ್ತಕೃತ್ತೋ ಯೈಮಾಂ ಚಕ್ರೇ ನಿಕ್ಷತ್ರಿಯಾಂ ಮಹೀಂ. 21 ಸಲ ಭೂಮಂಡಲದ ಪ್ರದಕ್ಷಿಣೆಯನ್ನು ಮಾಡಿ
ಇಡಿಯಾದ ಭೂಮಿಯನ್ನು ನಿಕ್ಷತ್ರಿಯ ಮಾಡಿ ಹಾಕಿದಂತಹ ಇದ್ದ ಕೆಟ್ಟ ರಾಜರೆಲ್ಲರನ್ನ ತಮ್ಮ ಕೊಡಲಿಯಿಂದ ಕಳೆದು ಒಗೆದಂತಹ ಪರಶುರಾಮ ದೇವರು ಆ ಜಮದಗ್ನಿ ಋಷಿಗಳ ಮಕ್ಕಳಾಗಿ ಅಲ್ಲಿ ಅವತಾರವನ್ನ ತಾವು ಮಾಡ್ತಾ ಇದ್ದಾರೆ. ಸಾಕ್ಷಾತ್ ಭಗವಂತನ ಅವತಾರರು ಅಲ್ಲಿ ಹುಟ್ಟುತ್ತಾರೆ. ಹೈಹಯರ ರಾಜನಾದ ಕಾರ್ತವೀರ್ಯಾರ್ಜುನನ ಸಂಹಾರವನ್ನ ಅವರು ಮಾಡಿದರು ಅಂತ ಕೇಳ್ತಾ ಇದ್ದೇವೆ. ಆ ಕಾರ್ತವೀರ್ಯಾರ್ಜುನ ಸಂಹಾರ ಯಾಕಾಯಿತು ನೋಡ್ರಿ, ಅವನಿಗೆ 1000 ಬಾಹುಗಳಂತ. ಕಾರ್ತವೀರ್ಯಾರ್ಜುನ ನಾಮ ರಾಜ ಬಾಹು ಸಹಸ್ರವಾನ್. ಎಲ್ಲ ಹುಡುಗರಿಗೆ ಪಾಪ ಬಾಯ್ಪಟ್ಟು ಬರ್ತಿರ್ತದೆ ಈ ಶ್ಲೋಕ, ಯಾಕಂದ್ರೆ ಬಹಳ ಕಳ್ಕೊತಾವ. ಕಳ್ಕೊಂಡಿದ್ದನ್ನು ಹುಡುಕ್ಲಿಕ್ಕೆ ಮಂತ್ರ ಅನ್ಬೇಕಂತ ಹೇಳ್ಯಾರ. ಈ ಮಂತ್ರ ಅಂದ್ರೆ ಸಿಗ್ತಾವಂತ. ತಸ್ಯ ಸ್ಮರಣ ಮಾತ್ರೇಣ ಗತನ್ನಷ್ಟಂಚ ಲಭ್ಯತೆ ಅಂತ ಈ ಶ್ಲೋಕ ಬರೆದಿಟ್ಕೋರಿಪ್ಪ. ಕಾರ್ತವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಅಂತ. ಮ್ಯಾಲಿನ ಮ್ಯಾಲ ಮೊಬೈಲ್ ಕಳ್ಕೊತಿರ್ತಾರ, ಗಾಡಿ ಕೀಲಿ ಕಳ್ಕೊತಿರ್ತಾರ, ಅಂಥವ್ರಿಗೆಲ್ಲ ಬೇಕಾಗ್ತದೆ. ಈ ಕಾರ್ತವೀರ್ಯಾರ್ಜುನ ಈತ ಹೈಹಯದ ಚಕ್ರವರ್ತಿ. ಅವ ಬಹಳ ತಾನು ದತ್ತಾತ್ರೇಯ ನಾಮಕ ಭಗವಂತನ ಶಿಷ್ಯ. ಇವ ಸಾಮಾನ್ಯ ಅಲ್ಲ, ಅವನೇನು ಅವನಿಂದ ಈ ವರವನ್ನು ಪಡೆದಂಥವ. ಅವನ ಸ್ಮರಣ ಮಾಡುವುದರಿಂದ ಕಳೆದದ್ದೆಲ್ಲ ಸಿಗುತ್ತಾವ ಅಂತ ಅವನು ವರವನ್ನು ಪಡೆದಿದ್ದಂತ. ಅವ ದೊಡ್ಡ ಗಾತ್ರ, ಹಿಂಗ ನದಿಗೆ ಹಿಂಗ ಒಂದು ಕೈ ಇಟ್ಬಿಟ್ನಂತಂದ್ರೆ ನದಿಯಲ್ಲಿ ಹರಿದು ನಿಲ್ಲಿಸ್ಬೇಕಂತ್ರಿ, ಅಷ್ಟು ದೊಡ್ಡ ಗಾತ್ರ ಅಂತಂದು. ಹಿಂಗೊಂದು ಕೈ ಇಟ್ಬಿಟ್ರೆ ಮುಗಿದೋತು, ನದಿ ಅಲ್ಲಿಗೆ ಮುಗದೆ ಹೋಯ್ತದೆ. ಅವ ಒಂದು ಸಲ ತಾನು ಈ ಜಮದಗ್ನಿ ಋಷಿಗಳ ಆಶ್ರಮಕ್ಕಂತ ಬಂದಾನ. ಅಲ್ಲಿ ಕಾಮಧೇನು ಇತ್ತಂತ. ಕಾಮಧೇನುವನ್ನು ನಾವು ಒಯ್ತೀವಿ ಅಂತ ಕಾರ್ತವೀರ್ಯಾರ್ಜುನ ಮಕ್ಕಳು ಅವರೆಲ್ಲ ದೊಡ್ಡದು. ಅವರ ಆ ಕಾರ್ತವೀರ್ಯಾರ್ಜುನನ ರಾಜಧಾನಿ, ಅದರ ಹೆಸರು ಮಾಹಿಷ್ಮತಿ. ಅದು ಆವಾಗಿನ ಕಾಲದ್ದು ಮಾಹಿಷ್ಮತಿ ಅಂತ ನೋಡಿ, ಈಗ ಪಿಕ್ಚರ್ ಒಳಗೆ ಪ್ರಸಿದ್ಧ ಆಗಿದ್ದಲ್ಲ ಆಯ್ತಾ. ಆ ಮಾಹಿಷ್ಮತಿಗೆ ತಾನು ರಾಜ. ಅವನು ಸವತ್ಸಾಂ ಕ್ರಂದತಿ ಎಂಬಲಾತ್, ಆ ನಂದಿನಿಯೊಂದಿಗೆ ಇದ್ದಂತಹ ಕಾಮಧೇನುವನ್ನ ಎಳೆದು, ಅದು ಪಾಪ ಯಜ್ಞಕ್ಕೆ ಉಪಯೋಗ ಬೀಳುವಂತಹ ಒಂದು ಗೋವು, ಅದನ್ನ ಋಷಿಗಳ ಆಶ್ರಮದೊಳಗೆ ಇಡಬೇಕಾಗಿತ್ತು. ಇವರೆಲ್ಲ ಮಕ್ಕಳು ಅದನ್ನು ಎಳೆದು ತಂದು ಅಲ್ಲಿ ಕೊಟ್ಟಿದ್ದಾರೆ. ಆವಾಗ ಅಥಾರ್ಜುನ ಪಂಚಶತೇಶು ಬಾಹುಷು ಧನುಸ್ಸು ಬಾಣಾನ್ಯುಗಪತ್ಸ ಸಂದಧೆ. ಪರಶುರಾಮ ದೇವರಿಗೆ ಗೊತ್ತಾಯಿತು ಜಮದಗ್ನಿಯ ಒಂದು ಯಜ್ಞಧೇನುವನ್ನ ವೈದಾನ ಅಂತ ಹೇಳಿ ಕಾರ್ತವೀರ್ಯಾರ್ಜುನನ ಮೇಲೆ ತಾವು ಯುದ್ಧಕ್ಕಂತ ಹೋದ್ರ 500 ಕೈಗಳಿಂದ ಬಿಲ್ ಹಿಡಿದು ಬಾಣ ಬಿಟ್ಟನಂತಿವ. 500 ಬಾಣಗಳು ಒಮ್ಮೆ ಬಂದ್ರ ರಾಮಾಯ ರಾಮೋಸ್ತ್ರ ಭೂತಾಂ ಸಮಗ್ರಣೀಹಿ ತಾನ್ ಏಕಬದ್ಧೇಶು ಬಿರಚ್ಚಿನತ್ ಸಮಂ. ನಿನಗೆ 1000 ಅಲ್ತಮ್ಮ, ನನಗೆ ಅನಂತ ಕೈಗಳವ ಅಂತಂದ್ರು ಅವರು. ಒಂದೇ ಬಾಣದಿಂದ ಎಲ್ಲಾ ಅಸ್ತ್ರಗಳನ್ನ ನಿರ್ವೀರ್ಯ ಮಾಡಿ ಹಾಕಿದರು. ಭುಜಾನ್ ಕುಠಾರೇಣ ಕಠೋರ ನೇಮಿನ ಚಿಚ್ಛೇದ ರಾಮ ಪ್ರಸಭನ್ ಹಸನ್ನಿವ. ನಗನಗತ ತಮ್ಮ ಕೊಡಲಿಯಿಂದ ಅವನ 1000 ಕೈಗಳನ್ನು ಕತ್ತರಿಸಿ, ಅವನ ರುಂಡವನ್ನು ಕತ್ತರಿಸಿ ಕಾರ್ತವೀರ್ಯಾರ್ಜುನ ಸಂಹಾರವನ್ನ ಸಾಕ್ಷಾತ್ ಪರಶುರಾಮ ದೇವರು ಅಲ್ಲಿ ಮಾಡಿದ್ದಾರೆ. ಅವನು ಅಲ್ಲಿ ರಾಮ ಮಹಾಬಾಹೋ ಭವಾನ್ ಪಾಪಮಕಾರಶೀತ್. ಜಮದಗ್ನಿ ಋಷಿಗಳಿಗೆ ಬಂದು ಹೇಳಿದ್ರ, ನಾನು ಕಾರ್ತವೀರ್ಯಾರ್ಜುನ ಕೊಂದು ಬಂದುಬಿಟ್ಟೆ ಅಪ್ಪ ಅಂತಂದ್ರು. ಜಮದಗ್ನಿ ಋಷಿಗಳು ಹೇಳಿದ್ರು, ಎಂಥ ಕೆಲಸ ಮಾಡಿದೆಯೋ ರಾಮ, ವಯಂ ಹಿ ಬ್ರಾಹ್ಮಣಾಸ್ತಾತ ಕ್ಷಮಯಾರ್ಹಣ ತಾಂ ಗತಾಹ. ಜಮದಗ್ನಿ ಋಷಿಗಳ ಮಾತು ಕೇಳ್ರಿ. ಪರಶುರಾಮ ದೇವರು ಹುಟ್ಟಿದ್ದೇನೆ ಕ್ಷತ್ರಿಯ ವಧಕ್ಕೆ. ಹೀಗಾಗಿ ಭಗವಂತ ತಾನು ಯಾವ ಯೋನಿ ಯಾವ ಆಶ್ರಮದೊಳಗಿದ್ರು ತಾನು ತನ್ನ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಅಂತಿದ್ದಂತೆ ತಾನು ವಿನಾಶವನ್ನು ಮಾಡುತ್ತಾನೆ. ಅವನಿಗದು ಸ್ವಾಭಾವಿಕ. ಆದರೆ ಜಮದಗ್ನಿ ಋಷಿಗಳು ಹೇಳ್ತಾರೆ, ಬ್ರಾಹ್ಮಣರಾದಂತಹ ವ್ಯಕ್ತಿ ತಾನು ಪೂಜ್ಯರಂತಾಗುವುದೇ ಅವನ ಕ್ಷಮಾಗುಣದಿಂದ. ಬ್ರಾಹ್ಮಣ ಕ್ಷಮಯ ಅರ್ಹಣತಾಂ ಗತಃ ಅಂತ. ಬ್ರಾಹ್ಮಣ ತಾನು ಪೂಜ್ಯನಾಗುವುದು ಕ್ಷಮಾಗುಣದಿಂದ. ಒಬ್ಬರ ಮೇಲೆ ಸಿಟ್ಟು ಸಾಧಿಸ್ತೀರಿ, ದ್ವೇಷ ಮಾಡ್ತೀರಿ, ಸೇಡಿಟ್ಕೊಳ್ತೀರಿ ಅಂತಂದ್ರೆ ಬ್ರಾಹ್ಮಣ್ಯಕ್ಕೆ ಅದು ಯುಕ್ತವಾದ ಗುಣವಲ್ಲ. ಕ್ಷಮಾ ಮಾಡ್ತೀವಂದ್ರೆ ಅದು ಬ್ರಾಹ್ಮಣರ ಗುಣ ಅಂತ ಆಗ್ತದೆ. ಹಾಗಾಗಿ ಕ್ಷಮಯ ರೋಚತೆ ಲಕ್ಷ್ಮಿ ಬ್ರಾಹ್ಮಿ ಸೌರಿ ಯಥಾ ಪ್ರಭಾ. ಸೂರ್ಯನೊಂದಿಗೆ ಕಾಂತಿ ಎಷ್ಟು ಸ್ವಾಭಾವಿಕವೋ ಬ್ರಾಹ್ಮಣನೊಂದಿಗೆ ಕ್ಷಮ ಅನ್ನುವ ಗುಣ ಅಷ್ಟು ಸ್ವಾಭಾವಿಕವಾಗಿರಬೇಕು. ಜಮದಗ್ನಿ ಋಷಿಗಳು ಹೇಳ್ತಾರೆ, ಕ್ಷಮಿಣಾಂ ಆಶು ಭಗವಾನ್ ಸ್ತುಷ್ಯತೆ ಹರಿರೀಶ್ವರ. ಪರಶುರಾಮ ಕ್ಷಮಾ ಮಾಡಂಥ ಬ್ರಾಹ್ಮಣರಿಗೆ ಭಗವಂತ ತುಷ್ಟ ಆಗ್ತಾನಂತಪ್ಪ ಅಂತಂದ್ರು. ನಾನೇ ಅಂತಂದವ, ನೀ ಏನ್ ನನಗೆ ಹೇಳ್ತೀಯೋ ಅಪ್ಪ, ನಾನೇ ಆ ಭಗವಂತ ತುಷ್ಟ ಆಗವ ನಾನೇ ಇದ್ದೀನಿ. ಹೋಗ್ಲಿ ತಂದಿ ಏನು ಹೇಳ್ತೀಯೋ ಹೇಳಿ, ನಾ ಏನು ಮಾಡಲಿ? ತೀರ್ಥ ಸಂಸೇವಯಾ ಚಾಂಹೋ ಜಶ್ಯಾಂಗಾಚ್ಯುತ ಚೇತನಃ. ನೀನು ತೀರ್ಥಯಾತ್ರಾ ಮಾಡಿ ನಿನ್ನ ಪಾಪ ಕಳೆದುಕೋ ಅಂತಂದು ಜಮದಗ್ನಿ ಋಷಿಗಳೇ ಅವಶ್ಯ ಮಾಡ್ತೀನಿ ಅಂತ ಅದ್ಭುತವಾಗಿ ತೀರ್ಥಯಾತ್ರೆಯನ್ನು ಪರಶುರಾಮ ದೇವರು ಮಾಡಿದ್ದಾರೆ. ಆ ಸಮಯದೊಳಗೇನೆ ಈ ಕರ್ನಾಟಕಕ್ಕೂ ಪರಶುರಾಮ ದೇವರು ಬಂದಿದ್ದಾರೆ, ಇದೇ ವಿಜಾಪುರಕ್ಕೂ ಬಂದಿದ್ದಾರೆ. ಅರ್ಥಾತ್
ವಿಜಾಪುರದ ಹತ್ತಿರದ ಕೃಷ್ಣಾ ನದಿಯ ದಂಡೆಯಾದ ಶೂರ್ಪಾಲಿ ಕ್ಷೇತ್ರಕ್ಕೆ ಪರಶುರಾಮ ದೇವರು ಬರ್ತಾರೆ. ಅಲ್ಲಿ ಆ ಪರಶುರಾಮ ದೇವರ ಒಂದು ಆನಂದಾಶ್ರುವಿನಿಂದ ಹುಟ್ಟಿದಂತಹ ಅಶ್ವತ್ಥ ವೃಕ್ಷ, ಆ ಅಶ್ವತ್ಥ ವೃಕ್ಷದ ಸನ್ನಿಧಾನದಲ್ಲಿ ಇವತ್ತು ನರಸಿಂಹದೇವರನ್ನ ನಾವು ನೋಡುತ್ತೇವೆ. ಪರಶುರಾಮ ದೇವರು ಬಂದು ಹೋದಂತಹ ಶ್ರೇಷ್ಠವಾದಂತಹ ಕ್ಷೇತ್ರ ಅಂತ ಶೂರ್ಪಾಲಿ ಕ್ಷೇತ್ರದ ಮಹಿಮೆಯಲ್ಲಿ ಬಲರಾಮದೇವರು ತೀರ್ಥಯಾತ್ರಾ ಪ್ರಸಂಗದಿಂದ ಪರಶುರಾಮ ದೇವರ ಆ ಒಂದು ಅಶ್ವತ್ಥ ವೃಕ್ಷವನ್ನು ನೋಡಲಿಕ್ಕೆ ಶೂರ್ಪಾಲಿಗೆ ಬಂದು ಹೋದ್ರು ಅಂತ ಇಷ್ಟು ಕಥೆ ನೋಡ್ರಪ್ಪ. ಇಷ್ಟು ಹತ್ರದ ಹೋಗುವಾಗ ಅದರದ್ದೆಲ್ಲ ಮಹಿಮಾ ತಿಳ್ಕೊಂಡು ಹೋಗಬೇಕು. ವಿಲೋಕಯಂತಿ ಕ್ರೀಡಂತ ಮುದಕಾರ್ಥಂ ನದೀಂಗತ ಹೋಮವೇಲಾಂನ ಸಸ್ಮಾರ ಕಿಂಚಿತ್ ಚಿತ್ರರಥ ಸ್ಪೃಹ. ಅಂಥ ಒಂದು ತೀರ್ಥಯಾತ್ರೆಯನ್ನು ಮುಗಿಸ್ಕೊಂಡು ಬಂದಾರೆ. ಈ ಕಡೆಗೆ ತಾಯಿ ಯಾರು? ರೇಣುಕಾದೇವಿ, ಜಮದಗ್ನಿ ಋಷಿಗಳ ಹೆಂಡತಿ. ಆ ರೇಣುಕಾ ಒಮ್ಮೆ ನದಿಗೆ ನೀರು ತರಬೇಕು ಅಂತ ಹೋದವಳು ಸಮಯ ಆದರೂ ಕೂಡ ಅಲ್ಲಿ ಚಿತ್ರರಥ ಅನ್ನುವಂತಹ ಗಂಧರ್ವನ ಮೇಲೆ ತಾನು ಸ್ವಲ್ಪ ಅವನನ್ನೇ ಅವನ ಸೌಂದರ್ಯವನ್ನು ನೋಡ್ಕೋತ ಅಲ್ಲೇ ನಿಂತಂತ ವಾಪಸ್ ಬರುವುದಕ್ಕೆ ಜಮದಗ್ನಿ ಋಷಿಗಳು ಯಾಕೆ ಲೇಟ್ ಆಯಿತು ನೋಡಿದ್ರು. ಶಾಪ ವಿಶಂಕಿತ, ಶಾಪ ಕೊಡ್ತಾರೆ ಇವರು ಅಂತ ಗೊತ್ತಾಗಿ ತಾನು ಮಾಡಿದ್ದನ್ನು ಹೇಳಲೇ ಇಲ್ಲ, ಸುಳ್ಳು ಹೇಳಿ ತಾನು ಅಲ್ಲೇ ನಿಂತಲು. ಘ್ನತೈನವಂ ಪುತ್ರಕ ಪಾಪಾಂ ಇತ್ಯುಕ್ತಾಂ ನ ಚಕ್ರಿದೆ. ಮಕ್ಕಳಿದ್ರು ಬಹಳ ಜನ. ಜಮದಗ್ನಿ ಋಷಿಗಳು ಹೇಳಿದ್ರು, ನಿಮ್ಮ ತಾಯಿ ತಪ್ಪು ಮಾಡಿ ಬಂದಾಳ, ಕಡದು ಹಾಕ್ರಕ್ಕಿನ್ನ ಅಂತಂದ್ರು. ಯಾರೂ ಕೂಡ ಅಷ್ಟೇನು ಸಹ ಧೈರ್ಯ ತೋರಲಿಲ್ಲ. ಯಾರ ತಾಯಿ ಶಿರವನ್ನು ತಾನು ಕಡಿತಾರ? ವವ್ರೇ ಹತಾನಂ, ಇವರು ರಾಮ ಬಂದ ತಂದಿ ಹೇಳ್ಯಾರಂತಂದ ಕೊಡಲಿ ಕೈಯಾಗಿ ತಗೊಂಡ ಹಡೆದ ತಾಯಿಯ ಶಿರವ ಕಡಿದ. ಸರಳಾಗಿ ತಾಯಿ ರುಂಡವನ್ನು ಕತ್ತರಿಸಾಕ್ಬಿಟ್ಟು. ಜಮದಗ್ನಿ ಋಷಿಗಳು ಅಯ್ಯೋ ಕತ್ತರಿಸ್ಬಿಟ್ಟಲ್ಲೋ ರಾಮ ಅಂತಂದ್ರು. ಮತ್ತೆ ನೀವೇ ಕತ್ತರಿಸಿದ್ರಲ್ರಿ ಅಂತಂದ್ರು. ಈಗ ಹೆಂಗೆ ಮಾಡೋದು ಅಂತ. ನಾನು ನೀವು ಹೇಳಿದ್ದನ್ನು ಮಾಡೀನಿ, ನನಗೆ ನೀವು ಒಂದು ವರ ಕೊಡಬೇಕು ಅಂತ. ಏನು ವರ? ನೀ ಏನು ಕೇಳ್ತೀಯೋ ಅದನ್ನು ಕೊಡ್ತೀನಿ. ನನ್ನ ತಾಯಿ ಮತ್ತೆ ಬದುಕು ಬರಬೇಕು ಅಂತ ಕೇಳ್ಬಿಟ್ಟು. ಪರಶುರಾಮ ದೇವರಿಗೆ ಹುಟ್ಟಿಸೋದು ಅಷ್ಟೇ ಸರಳ, ಪ್ರಳಯ ಮಾಡೋದು ಅಷ್ಟೇ ಸರಳ. ಅಂತಹ ಭಗವಂತ ತಾನು ಒಂದು ಕ್ಷಣದೊಳಗೆ ಆ ತಾಯಿಗೆ ಮತ್ತೆ ಪುನರುಜ್ಜೀವನವನ್ನು ನೋಡ್ರಿ. ಕಡದ ರುಂಡ ವಾಪಸ್ ಹಚ್ಲಿಕ್ಕಿದ್ದವರು ಸ್ವಲ್ಪ ಇಂಥವೇನ್ರೆ ಮಾಡ್ಲಿಕ್ಕೆ ನಡೀತದೆ. ಬರೇ ಕಡದ ಮುಂದೆ ಹೋಗ್ಬಿಟ್ವಿ ಅಂದ್ರೆ ಮುಂದೇನಿಲ್ಲ ಇಲ್ಲ ಅಂದ್ರೆ ಹಂಗೆ ನಡೆಯಂಗಿಲ್ಲ, ಆಯ್ತಾ? ಆವಾಗ ಅವಳು ಮತ್ತೆ ತಾನು ಅಲ್ಲಿ ನಿಂತಿದ್ದಾಳೆ. ಏಕದಾ ಶ್ರಮೋ ರಾಮೇ ಸಭ್ರಾತ್ರೆ ವನಂಗತೆ. ತಾನು ಒಮ್ಮೆ ವನಕ್ಕ ಅಂತ ಹೋದಾಗ ಈ ಕಡೆಗೆ ಆ ಕಾರ್ತಿವೀರ್ಯಾರ್ಜುನನನ್ನ ಪರಶುರಾಮ ಕೊಂದಿದ್ದಾನೆ ಅನ್ನೋ ಸಿಟ್ಟಿನಿಂದ ಅವನ ವಂಶದವರೆಲ್ಲ ಬಂದು ಇಡಿಯಾದ ಜಮದಗ್ನಿ ಋಷಿಗಳ ಆಶ್ರಮವನ್ನ ಧ್ವಂಸ ಮಾಡಿ ಜಮದಗ್ನಿ ಋಷಿಗಳನ್ನು ಕೊಂದು ಹಾಕ್ಬಿಟ್ರು. ರೇಣುಕಾದೇವಿ ಪತಿಯನ್ನು ಕಳೆದುಕೊಂಡಂತಹ ದುಃಖದಿಂದ ತಾನು ಅಲ್ಲಿ ಇದ್ದಂತಹ ಖಡ್ಗವನ್ನು ತಗೊಂಡು 21 ಸಲ ತನ್ನನ್ನು ತಾನು ಚುಚ್ಚಿಕೊಂಡು ಅವಳು ಕೂಡ ಪ್ರಾಣತ್ಯಾಗ ಮಾಡಿಬಿಡ್ತಾರೆ. ಪರಶುರಾಮ ದೇವರು ದೂರದಿಂದ ನೋಡುತ್ತಾರೆ, ನನ್ನ ತಂದೆ ತಾಯಿಯನ್ನ ಈ ಕ್ಷತ್ರಿಯರು ಕೊಂದು ಹಾಕ್ಯಾರೆ ಅಂತ ಹೇಳಿ ಪ್ರಗೃಹ್ಯ ಪರಶುಂ ರಾಮ ಕ್ಷತ್ರಾಂತಾಯ ಮನೋದದೆ. ಭೂಮಿ ಮೇಲೆ ಕ್ಷತ್ರಿಯರಿಲ್ಲ ನಶಿಬಿಡ್ತೀನಿ ನಾನಂತ ಹೊಂಟುಬಿಟ್ರಂತ ಪರಶುರಾಮ ದೇವರು. ಒಬ್ಬ ಕ್ಷತ್ರಿಯ ಅಲ್ಲಿ ಕೊಂದಾವ, ಇವರು ಕ್ಷತ್ರಿಯ ಕುಲನೇ ಇರಬಾರದು ಅಂತ ಹೋಗ್ತೀನಿ ನಾನು ಅಂತ ಹೊಂಟ್ರೆ ಭಗವಂತ ಕೇವಲ ದುಷ್ಟ ಕ್ಷತ್ರಿಯರನ್ನು ನಾಶ ಮಾಡ್ತಾನಷ್ಟೆ. ಎಲ್ಲರನ್ನು ನಾಶ ಮಾಡಿದ್ರಂತಂದ್ರೆ ಆ ಕಾಲಕ್ಕೆ ದಶರಥನೂ ಇದ್ದ, ಜನಕ ಮಹಾರಾಜನೂ ಇದ್ದ, ಮತ್ತು ಅವರೆಲ್ಲ ಕ್ಷತ್ರಿಯರೆಲ್ಲೇನು ಅವರೆಲ್ಲ ಇದ್ದಾರೆ, ದಂಡುಗುಂಡು ಚಂದ, ಅವ್ರಿಗೇನಾಗಿಲ್ಲ. ಯಾರು ದುಷ್ಟ ಕ್ಷತ್ರಿಯರಿದ್ರೋ ಅವರನ್ನು ನಾಶ ಮಾಡ್ತೀನಿ ಅಂತ ಭಗವಂತ ತಾನು ಪ್ರತಿಜ್ಞೆಯನ್ನು ತೊಟ್ಟಿದ್ದ. ಮೊದಲು ಹೋಗಿದ್ದೆ ಎಲ್ಲಪ್ಪ ಮಾಹಿಷ್ಮತಿ ತಸ್ಯಾಂಸ ಶೀರ್ಷಭೀರಾಜ್ಞಾಂ ಮಧ್ಯೆ ಚಕ್ರೇ ಮಹಾಗಿರಿಂ. ಕಾರ್ತಿವೀರ್ಯಾರ್ಜುನನ ಎಷ್ಟೋ ಮಕ್ಕಳು ಅವರು ಆ ಜಮದಗ್ನಿ ಋಷಿಗಳನ್ನು ಕೊಂದ್ರೆ ಅಲ್ಲವರ ರುಂಡದ ಪರ್ವತವನ್ನ ಮಾಡಿ ಬಂದ್ರು. ಅಷ್ಟು ರಾಜರನ್ನ ಕೊಂದು ಹಾಕಿ ಆ ಇಡಿಯಾದಂತಹ ಊರನ್ನ ಸ್ಮಶಾನ ಮಾಡಿ ಅಲ್ಲಿಂದ ತದ್ರಕ್ತೇನು ನದೀಂ ಘೋರಾಂ ಅಬ್ರಹ್ಮಣ್ಯ ಭಯಾವಹಾಂ. ಅವರ ರಕ್ತದಿಂದ ಒಂದು ನದಿಯನ್ನ ಅಲ್ಲಿ ಹರಿಸಿ ಅವರು ಅಲ್ಲಿಂದ ಬಂದಿದ್ದಾರೆ. ಹೀಗೆ 21 ಸಲ ಭೂಮಂಡಲದ ಪ್ರದಕ್ಷಿಣೆಯನ್ನು ಹಾಕಿ ಎಲ್ಲರನ್ನೂ ಕೂಡ ಸಂಹಾರ ಮಾಡಿ ಸ್ಯಮಂತಕ ಪಂಚಕ ಅಂತ ಆ ರಕ್ತದ ಒಂದು ಪಂಚಕವನ್ನು ಎಲ್ಲಿರ್ತದಪ್ಪ ಇದು ಕುರುಕ್ಷೇತ್ರದೊಳಗದ. ಇವತ್ತಿಗೂ ಹೋಗಿ ನೋಡಿದ್ರಿ ಅಂದ್ರೆ ಕೆಂಪು ನೀರು ಅಂತಹ ಒಂದು ಸರೋವರದ ಸೃಷ್ಟಿಯನ್ನ ಮಾಡ್ತಾರೆ ಅವರು. ತಮ್ಮ ಕೊಡಲಿಯಲ್ಲಿ ತೊಳೆದರು ಅಂತ ಹೇಳ್ತಾರೆ. ಅಂತಹ ಒಂದು ಆಸ್ತೆ ಅದ್ಯಾಪಿ ಮಹೇಂದ್ರಾದವು ನ್ಯಸ್ತದಂಡ ಪ್ರಶಾಂತ ದೇಹಿ. ತಾವು ನಾನಿನ್ ಎಲ್ಲಿ ಇರಬೇಕು ಅಂತ ಆ ಪರಶುರಾಮ ದೇವರು ವಿಚಾರ ಮಾಡಿದ್ರಂತ. ಇಡೀ ಭೂಮಿಯೇ ತಮ್ಮದಾಗ್ಬಿಟ್ಟಿತ್ತವತ್ತು. ಇಡೀ ಭೂಮಿಯನ್ನ ತಾವು ದಾನವೂ ಮಾಡಿಬಿಟ್ರು. ಎಲ್ಲಾ ಬ್ರಾಹ್ಮಣರಿಗೆ ದಾನ ಮಾಡಿದ ಮೇಲೆ ನಾವೆಲ್ಲಿರೋಣ? ಯಾವುದನ್ನು ದಾನ ಮಾಡಿರ್ತೀವಿ ಅದನ್ನು ನಾವು ಬಳಸ್ಕೋಬಾರ್ದು. ಆಚಾರ್ಯ ಪಂಜ ಕೊಟ್ಟು ಅದನ್ನೇ ನಮ್ಗೆ ಉಟ್ಕೊಳಿಕ್ ಕೊಡ್ರಿ ಅಂತ ಅನ್ನಬಾರ್ದು, ಅವರಿಗೆ ಕೊಟ್ಟು ಕಳಿಸ್ಬೇಕು. ಈಗ ಇವ್ರು ಇಡೀ ಭೂಮಿ ದಾನ ಮಾಡಿಬಿಟ್ಟಾರ್ರಿ. ಮತ್ತೆ ಇಡೀ ಭೂಮಿ ದಾನ ಮಾಡಿದ್ರೆ ತಾವೆಲ್ಲಿರಬೇಕು ಅಂತ ವಿಚಾರ ಮಾಡಿದ್ರು. ನಂಗೆ ಭೂಮಿ ಬೇರೆ ಬೇಕಂತ ಅಂದ್ಬಿಟ್ರು. ಭೂಮಿ ಬೇರೆ ಎಲ್ಲಿಂದ ತರುವುದು ಈಗ ಅಂತ ವಿಚಾರ ಮಾಡಿದ್ರೆ ಸಮುದ್ರದ ದಂಡೆಗೆ ಹೋಗಿ ಆ ಗೋಕರ್ಣದಲ್ಲಿ
ತಮ್ಮ ಪರಶುವನ್ನು, ತಮ್ಮ ಕೊಡಲಿ, ತಮ್ಮ ಹಲವನ್ನು ಸಮುದ್ರದೊಳಗೆ ಹಾಕಿ ಸಮುದ್ರದ ಕೆಳಗಿದ್ದ ಭೂಮಿಯನ್ನು ಮೇಲೆ ತರ್ತಾರೆ. ಅದೇ ಇವತ್ತು ಸಪ್ತಪುರಗಳು, ಉಡುಪಿ, ಮಂಗಳೂರು, ಕಾರವಾರ, ಇವತ್ತೇನು ಕ್ಷೇತ್ರಗಳನ್ನು ನೋಡ್ತೀವಿ, ಇವೆಲ್ಲ ಪರಶುರಾಮ ಕ್ಷೇತ್ರ ಅಂತ ಕರೆಸ್ಕೊಳ್ತಾ. ಇವೆಲ್ಲ ಗೂಗಲ್ ಮ್ಯಾಪ್ನಾಗ ಮೊದಲು ಸಿಗುತ್ತಿರಲಿಲ್ಲ. ಇವನ್ನ ಪರಶುರಾಮ ದೇವರು ತಾವು ಸೃಷ್ಟಿ ಮಾಡಿದ, ಸಮುದ್ರದಿಂದ ಹೊರಗೆಳೆದಂತಹ ಭೂಮಿ ಅಂತ ಇದಕ್ಕೆ ಹೇಳ್ತಾ ಇದ್ದಾರೆ. ಆ ಭೂಮಿಯಲ್ಲಿ ತಾವು ಇವತ್ತಿಗೂ ಮಹೇಂದ್ರ ಪರ್ವತದಲ್ಲಿ ತಮ್ಮ ಪರಶುವನ್ನು ಕೆಳಗಿಟ್ಟವರು ಮತ್ತೊಮ್ಮೆ ಎತ್ತದೇನೆ ಪ್ರಶಾಂತರಾಗಿ ಪರಶುರಾಮ ದೇವರು ಅಲ್ಲಿ ಇದ್ದಾರೆ ಅಂತನ್ನುವಂತಹ ಕಥೆಯನ್ನು ನಮಗೆ ತಿಳಿಸಿಕೊಡುತ್ತದೆ ಈ ಭಾಗವತ. ಹೀಗಾಗಿ ಆ ರುಚಿಕ ಋಷಿಗಳ ಚರು ವ್ಯತ್ಯಾಸದಿಂದ ಈ ಕಡೆಗೆ ಕ್ರೂರರಾದಂತಹ ಮಗ ಹುಟ್ಟಿದ್ದಾನೆ, ಆ ಕಡೆ ಗಾಧಿರಾಜ ಅವನು ತಾನು ಮತ್ತು ಅವನು ಶಾಂತ ಮಗ ಹುಟ್ಟಬೇಕಲ್ರಿ, ಅಲ್ಲಿ ಕೌಶಿಕ ಅಂತ ಹುಟ್ಟಿದ್ದಾನೆ. ಆ ಕೌಶಿಕನೇ ತಾನು ತಪಸ್ಸು ಮಾಡಿ ಮುಂದೆ ವಿಶ್ವಾಮಿತ್ರ ಅನ್ನುವಂತಹ ಶ್ರೇಷ್ಠನಾದಂತಹ ಋಷಿಯಾದ ಅಂತ ಕೇಳ್ತಾ ಇದ್ದೇವೆ. ಶುನಶೇಪನನ್ನ ನಿನ್ನೆ ಕಥೆ ಕೇಳಿದ್ರಲ್ಲ, ಅವನನ್ನ ಗಲ್ಲದೊಳಗೆ ಹಾಕಿ ಅವನನ್ನು ತಂದಿರ್ತಾರೆ, ಅಜೀಗರ್ತ ಋಷಿಗಳ ಮಗನನ್ನ. ಅವನನ್ನ ವಿಶ್ವಾಮಿತ್ರರು ತಾವು ಬಿಡಿಸಿಕೊಂಡು ತಮ್ಮ ಮಗನಾಗಿ ಕರ್ಕೊಂಡು ಬರ್ತಾರೆ. ನಿಮ್ಮ ಮಕ್ಕಳೊಳಗೆ ನನ್ನನ್ನು ಜ್ಯೇಷ್ಠ ಅಂತ ನೀವು ಮಾಡಿದ ನಾ ಬರ್ತೀನಿ ಅಂತ ಅಂದಿರ್ತಾನ ಅವನು. ಆಗಲಿ ಅಂತ ಕರ್ಕೊಂಡು ಬರ್ತಾರೆ. ಆದ್ರೆ ಇವ್ರ ಮಕ್ಕಳು ಒಪ್ಪಂಗಿಲ್ಲ, ಅವನನ್ನ ಯಾಕೆ ನಾವು ದೊಡ್ಡವ ಅಂತ ಒಪ್ಕೊಂಡು ಅಂತ ಇವರು ಮಧುಚಂದ್ರ ಮೊದಲಾದ ಋಷಿಗಳು ಅವರಲ್ಲಿ ಖ್ಯಾತಿ ತೆಗೆದಾಗ ನೀವೆಲ್ಲರೂ ಹಾಳಾಗಿ ಹೋಗ್ತೀರಿ ನೋಡು ಅಂತ ಅಂದುಬಿಡ್ತಾರ ವಿಶ್ವಾಮಿತ್ರರು. ಹಂಗೆ ಬೇಡ ಅಂತ ಅವರು ಕೂಡ ಅವನ ಅಣ್ಣ ಅಂತ ಸ್ವೀಕಾರ ಮಾಡ್ತಾರೆ. ಆದರೆ ಅವರಲ್ಲಿ ಎರಡು ಆಗ್ತಾವೆ. ಅದಕ್ಕೆ ಕೌಶಿಕ ಗೋತ್ರ ಬೇರೆ, ವಿಶ್ವಾಮಿತ್ರ ಗೋತ್ರ ಬೇರೆ, ಎರಡೂ ಒಬ್ಬರೇ ಅವರು. ಕೌಶಿಕ ಅಂದ್ರು ಇವರೇ, ವಿಶ್ವಾಮಿತ್ರ ಅಂದ್ರು ಇವರೇ. ಆದ್ರೆ ಮಧುಚಂದ್ರ ಋಷಿಗಳು ಯಾರು ಶುನಶೇಪನನ್ನ ತಮ್ಮ ಅಣ್ಣ ಅಂತ ಒಪ್ಪಲಿಲ್ಲ, ಅವರಿಂದ ಬಂದದ್ದು ಕೌಶಿಕ ಗೋತ್ರ ಬೇರೆ ಆಗ್ತದೆ, ಶುನಶೇಪನಿಂದ ಬಂದದ್ದು ವಿಶ್ವಾಮಿತ್ರ ಗೋತ್ರ ಅಂತ. ಎರಡೂ ಒಂದೇ ಆದರೂ ಆ ಎರಡು ಗೋತ್ರಗಳಲ್ಲಿ ಬೇರೆ ಆದವು ಅಂತ ನಮಗೆ ಭಾಗವತ ಅದ್ಭುತವಾಗಿ ಕಥೆಯನ್ನ ತಿಳಿಸಿಕೊಡುತ್ತದೆ. ಈ ವಿಶ್ವಾಮಿತ್ರ ತಾನು ಹೇಗೆ ಆ ಕೌಶಿಕ ರಾಜ ವಿಶ್ವಾಮಿತ್ರನಾದ ಅನ್ನುವಂತಹ ಕಥೆಯನ್ನ ಅದ್ಭುತವಾಗಿ ಭಾಗವತ ಹೇಳುತ್ತದೆ. ಅದನ್ನ ನಾಳೆಯ ದಿವಸ ನಾವು ನೋಡೋಣ. ಇನ್ನು ಕೆಲವು ಅಧ್ಯಾಯಗಳಲ್ಲಿ ಈ ಒಂದು ನವಮಸ್ಕಂದ ಸೋಮವಂಶದ ಕಥೆಯನ್ನ ನಮಗೆ ತಿಳಿಸಿಕೊಡ್ತಾ ಇದೆ. ಈ ಸೋಮವಂಶ ಬಹಳ ಅದ್ಭುತವಾದಂತಹ ರಾಜರನ್ನ ಹೊಂದಿ ಕೊನೆಗೆ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಇದೇ ವಂಶದಲ್ಲಿ ಅವನು ಅವತಾರ ಮಾಡುತ್ತಾನೆ. ಆ ಸೋಮವಂಶ ಆ ಯದುಕುಲ ಸೋಮನಿಂದ ತಾನು ಅಲಂಕೃತವಾಗಿ ಇವತ್ತಿಗೂ ಭೂಮಿಯಲ್ಲಿ ಮೆರೀತಾ ಇದೆ. ಅಂಥ ಆ ಸೋಮವಂಶದಲ್ಲಿ ಬರುವ ಕೃಷ್ಣನ ಕಥೆಯೇ ಇಡೀ ದಶಮಸ್ಕಂದದ ಹೂರಣ. ನಾಳೆ ಈ ನವಮಸ್ಕಂದದಲ್ಲಿನ ಉಳಿದ ಚಂದ್ರವಂಶದ ರಾಜರ ಕಥೆಯನ್ನು ಕೇಳ್ತಾ ನಾಡಿದ್ದಿನಿಂದ ದಶಮಸ್ಕಂದದ ಶ್ರವಣವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ನವಮಸ್ಕಂದದ ಅನುವಾದವನ್ನು ಗುರುವಂತರ್ಗತನಾದ ಭಗವಂತನಲ್ಲಿ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.